ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕೆ ಫೈಲ್ ರೀಡಿಂಗ್ ಇದೆ. ಇದೊಂಥರ ಕರ್ಮ ಕ್ಲಿಯರ್ ಅಂದರೆ ನಿಮ್ದು ಯಾವುದು ಒಂದು ಕರ್ಮ ಕ್ಲಿಯರ್ ಆಗ್ತಿದೆ. ಇದು ನಿಮ್ಮ ರಿಲೇಷನ್ಶಿಪ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಅಥವಾ ನಿಮ್ಮ ಹಿಂದಿನ ಜನ್ಮದ ಇರ್ಬೋದು. ಏನೋ ಒಂದು ಇಲ್ಲಿ ಕರ್ಮ ಕ್ಲಿಯರ್ ಆಗ್ತಾ ಇದೆ. ಇದು ಜನರಲ್ ರೀಡಿಂಗ್ ಆಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ, ಎಲ್ರಿಗೂ ರೆಸನೇಟ್ ಆಗಬೇಕಂತಿಲ್ಲ. ಇದನ್ನು ನಾನು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಅಸ್ಟ್ರಾಲಜಿ ವೇಯಲ್ಲಿ ತಗೊಳ್ತಿದ್ದೇನೆ. ಅದೇ ಜುಲೈಯಿಂದ ಶನಿ ರಿಟ್ರೋಗ್ರೇಡ್ ಆಗ್ತಿದೆ, ವಕ್ರೀಭವನ. ಅಂದರೆ ಶನಿ ಅಂತೇಳಿ ಧರ್ಮ ಕರ್ಮಾಧಿಪತಿ. 888 ಪೋರ್ಟಲ್ ಓಪನ್ ಆಗ್ತಾ ಇದೆ. ಸೊ ಇಲ್ಲಿ ಇದು ಅಂದರೆ ಇಲ್ಲಿ ನಿಮ್ಮದು ರಾಶಿ ಯಾವುದೇ ಇದ್ದಿರ್ಬೋದು, ಲಗ್ನ ಯಾವುದೇ ಇದ್ದಿರ್ಬೋದು, ಅದೇ ಇಲ್ಲಿ ಪಿಕ್ಕೆ ಪೈಲಿಟ್ ಇದೆ ನಾನು. ಯಾಕಂತ ಹೇಳಿದರೆ ಎಲ್ರಿಗೂ ಅವ್ರ ರಾಶಿ ಅಥವಾ ಲಗ್ನ ಗೊತ್ತಿರೋದಿಲ್ಲ, ಅಥವಾ ಜ್ಯೋತಿಷವನ್ನು ರಾಶಿ ಮೂಲಕ ಹೇಳಲಿಕ್ಕೆ ಬರೋದಿಲ್ಲ. ಲಗ್ನ ಇಂಪಾರ್ಟೆಂಟ್ ಜ್ಯೋತಿಷ್ಯದಲ್ಲಿ. ಇದು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ರೀಡಿಂಗ್. ರಾಶಿ ಅಂದರೆ ಮನಸ್ಸು, ಲಗ್ನ ಅಂದರೆ ದೇಹ. ಸೊ ನಿಮಗೆ ಕೆಲವರು ಬೇರೆ ಧರ್ಮದವರು ಇರ್ಬೋದು, ಕೆಲವರಿಗೆ ನಿಮಗೆ ರಾಶಿ ಕೆಲವರಿಗೆ ಕರೆಕ್ಟ್ ಗೊತ್ತಿಲ್ಲದೆ ಇದ್ದಿರ್ಬೋದು, ನಿಮ್ಮ ಲಗ್ನ ಗೊತ್ತಿಲ್ಲದೆ ಇದ್ದಿರ್ಬೋದು. ಸೊ ಇಲ್ಲಿ ಪಿಕ್ಕೆ ಪೈಲಿಟ್ ಇದ್ದೇನೆ. ನಿಮ್ಮದು ಯಾವುದೇ ರಾಶಿ ಲಗ್ನ ಇರಲಿ ಅಥವಾ ನಿಮ್ಮದು ನೀವು ಯಾವ ಧರ್ಮದವರೇ ಇರಲಿ, ಇದರಲ್ಲಿ ನಿಮಗೆ ಮೆಸೇಜ್ ಇರ್ತದೆ. ಇದು ಎಲ್ರಿಗೂ ಅನ್ವಯ ಆಗ್ತದೆ. ಸೊ 1 2 3 ಇಟ್ಟಿದ್ದೇನೆ. ಒಂದು ಪ್ಲಾನೆಟ್ ಕಾರ್ಡ್ಸ್ ನೀವು ಇಲ್ಲಿ ನೋಡ್ತಿರ್ಬೋದು, ಈ ನೀಲಿ ಕಲರ್ ಪ್ಲಾನೆಟ್ ಕಾರ್ಡ್ಸ್ ಅಂತ. ಅಂದರೆ ಟೋಟಲ್ ಪ್ಲಾನೆಟ್ಸ್ ನಿಮಗೆ ಏನು ಹೇಳ್ತವೆ ಅಂತೇಳಿ, ಗ್ರಹಗಳು. ಇದು ಸೆಕೆಂಡ್ ಒನ್, ದ ಹೌಸ್ ಕಾರ್ಡ್. ಈ 3 ಕಾರ್ಡಿಂದ ನಿಮಗೆ ತೆಗಿತೇನೆ. 3 ಅಂದರೆ ಪ್ಲಾನೆಟ್ ಕಾರ್ಡ್, ಹೌಸ್ ಕಾರ್ಡ್ ಮತ್ತು ಝೋಡಿಯಾಕ್ ಸೈನ್ ನಿಮಗೆ ಏನು ಹೇಳ್ತೀವಿ ಅಂತೇಳಿ. ನಿಮ್ದೀಗ ಯಾವುದಾದ್ರೂ ದಶಾಭುಕ್ತಿ ನಡೀತಾ ಇದ್ದಿರ್ಬೋದು. ಸೊ ಇದು 3ನೇ ಝೋಡಿಯಾಕ್ ಸೈನ್. ಸೊ ಇಲ್ಲಿ ನಿಮ್ಗೆ ಇನ್ನೊಂದು ಕಾರ್ಡ್ ತೆಗಿತೇನೆ, ಕರ್ಮ ಕ್ಲಿಯರ್. ಅಂದರೆ ಇದು ನೀವು ಕಾರ್ಡ್ ನೋಡ್ತಿರ್ಬೋದು, ಪ್ಲಾನೆಟ್ಸ್, ಇದು ಹೌಸ್ ಪ್ಲಸ್ ಸೈನ್ಸ್ ಕಾರ್ಡ್. ಇದು 3 ಇದೆ. ಇದರಲ್ಲಿ 2 ಇದೆ, ರಿವರ್ಸ್ ಇದೆ. ಯಾವುದು ನಿಮಗೆ ಕರ್ಮ ಕ್ಲಿಯರ್ ಆಗ್ತಾ ಇದೆ ಅಂತ ಹೇಳಿ. ಇದು 6 ಕಾರ್ಡಿಂದ ಒಂದೊಂದು ಕಾರ್ಡ್ ತೆಗಿತೇನೆ, 3 ಪೈಲಿಗೂ. ಇದು ಎಲ್ರಿಗೂ ರೆಸನೇಟ್ ಆಗಬೇಕಂತಿಲ್ಲ. ಇದು ಜನರಲ್ ರೀಡಿಂಗ್, ಆಸ್ ಎ ಗೈಡೆನ್ಸ್ ಆಗಿ ಮಾತ್ರ ತಗೊಳ್ಳಿ. ಸೊ ಅಂದರೆ ಶನಿ ರಿಟ್ರೋಗ್ರೇಡ್, ಇಲ್ಲಿ ಧರ್ಮ ಕರ್ಮಾಧಿಪತಿ ಆಗಮನ ಆಗ್ತಾ ಇದೆ. ಸೊ ಇದು ಪೈಲ್ ನಂಬರ್ 1, ಬ್ಲೂ ಕಲರ್. ಇದು ಪೈಲ್ ನಂಬರ್ 2, ಗ್ರೀನ್ ಕಲರ್. ಇದು ಪೈಲ್ ನಂಬರ್ 3. ನಂಬರ್ ಅಥವಾ ಕಲರ್ ಅಥವಾ ಸ್ಟೋನಿನ ತೆಗಿಬಹುದು. ಅಥವಾ ನಿಮ್ಗೆ ಯಾವ್ದಾದ್ರು ಗ್ರಹಗಳು ಇಷ್ಟ ಅಂದರೆ ಈ ಕಲರ್ ಚಾಯ್ಸ್ ಮಾಡಿ. ಅಥವಾ ನಿಮ್ದು ಯಾವ್ದಾದ್ರು ಮನೆ ಜ್ಯೋತಿಷ ಗೊತ್ತಿರುತ್ತೆ, ಕೆಲವು ಮನೆಗಳು ನಿಮಗೆ ಗೊತ್ತಿರ್ಬೋದು. 1ರಿಂದ 12 ಮನೆಗಳಿವೆ. ಅದರ ಮೂಲಕ ಈ ಸ್ಟೋನ್ ಚಾಯ್ಸ್ ಮಾಡ್ಬೋದು. ಅಥವಾ ನಿಮ್ಮದು ಸೈನ್ ಅಂದರೆ ಮೇಷ, ವೃಷಭ, ಮಿಥುನ, ಯಾವುದಾದ್ರು ನಿಮಗೆ ರಾಶಿ ತುಂಬ ಇಷ್ಟ ಅಂತ ಹೇಳಿದ್ರೆ ಅದರ ಪ್ರಕಾರ ತಗೊಳ್ಬೋದು. ಇದು ಗ್ರಹ, ಮನೆ ಮತ್ತು ರಾಶಿ, ಅಥವಾ ಕಲರಿಂದ ತಗೊಳ್ಳಿ ಅಥವಾ ನಂಬರಿಂದ ತಗೊಳ್ಳಿ, ಯಾವುದು ಬೇಕಾದ್ರೂ ತಗೊಳ್ಬೋದು. ಎಲ್ಲದರಿಂದ ಒಂದು ಕಾರ್ಡ್ ತೆಗಿತಿದ್ದೇನೆ ನಾನು ನಿಮಗೆ. 1 2 3. ಇದರಿಂದಲೂ ತೆಗಿತಿದ್ದೇನೆ. ಇಲ್ಲೂ ನೀವು ನೋಡ್ತಿರ್ಬೋದು, ಸೇಮ್ ಕಲರ್. ಇದರಿಂದ ನಿಮಗೆ ಯಾವ ಗ್ರಹಗಳು ಏನು ಹೇಳ್ತಿವೆ ಅಂತ ಹೇಳಿ. ಇದು ಪ್ಲಾನೆಟ್, ಇದು ಹೌಸು, ಇದು ಝೋಡಿಯಾಕ್ ಸೈನ್. ಚಾಯ್ಸ್ ಮಾಡಿ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. 1 2. ನಿಮ್ದೆಲ್ಲ ಕರ್ಮ ಕಳೀಲಿ. ನಿಮ್ದೊಂದು ಕೆಲವರು ಇಲ್ಲಿ ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು, ಕೆಲವರು ಇಲ್ಲದೇನೆ ಇದ್ದಿರ್ಬೋದು. ನಿಮ್ಮೆಲ್ಲ ಕರ್ಮ ಕಳೆದು ನಿಮ್ಗೊಂದು ನಿಮ್ಮ ಜೀವನ ಸುಖ, ಶಾಂತಿ, ಸಮೃದ್ಧಿಯಿಂದ ಇರಲಿ ಅಂಥೇಳಿ ನಾನು ಯೂನಿವರ್ಸ್ ಹತ್ರ ಪ್ರಾರ್ಥನೆ ಮಾಡ್ತಿದ್ದೇನೆ. ಸೊ 1 ನಿಮಿಷ ಪ್ರಾರ್ಥನೆ ಮಾಡಿ. ವೆಲ್ಕಮ್ ಟು ಪೈಲ್ ನಂಬರ್ 1. ಯಾರು ಈ ಸ್ಟೋನ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಮದು ಯಾವುದು ಕರ್ಮ ಕ್ಲಿಯರ್ ಆಗ್ತಾ ಇದೆ ಅಂತೇಳಿ ನೋಡುವ. ಫಸ್ಟ್ ನಿಮ್ಮದು ಇಲ್ಲಿ ಎನರ್ಜಿ ತೆಗಿತಿದೆ, ನೀವು ಯಾವ ಎನರ್ಜಿಯಲ್ಲಿ ಇದ್ದೀರಿ ಅಂತೇಳಿ ನೋಡುವ. ಇದು ಕರೆಂಟ್ ಎನರ್ಜಿ ನಿಮ್ಮದು.
ನಿಮ್ಗೆ ಇದರಿಂದ ಕ್ಲಾರಿಫೈ ಆಗ್ಬೋದು ಇದು ನಿಮ್ದೇ ಫೈಲ್ ಅಂತ ಹೇಳಿ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರದ್ದು 5 of Swords, Pentacles, 5 of Cups. ಇಲ್ಲಿ ನಿಮ್ದು ಎನರ್ಜಿ ಹೇಗಿದೆ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಗೆ ತುಂಬಾ ಕನ್ಫ್ಯೂಷನ್ ಇದೆ. ಅಂದ್ರೆ ನಿಮ್ ಜೀವನದಲ್ಲಿ ಇದು ನಿಮ್ಮ ಪಾರ್ಟ್ನರ್ ಬಗ್ಗೆ ಇರ್ಬೋದು, ಅಥವಾ ಯಾವ್ದ್ರ ಬಗ್ಗೆ ಆದ್ರೂ ಇರ್ಬೋದು, ಅಥವಾ ನಿಮ್ಮ ರಿಲೇಶನ್ಶಿಪ್ ಇರ್ಬೋದು, ಅಥವಾ ಯಾವುದೋ ಒಂದು ತುಂಬಾ ಇಲ್ಲಿ ಇಮೋಷನ್ಸ್ ಅಂದ್ರೆ ಥಿಂಕಿಂಗ್ ಇರ್ಬೋದು ನಿಮ್ದು. ಅಂದ್ರೆ ನಿಮ್ಗೆ ನಿಮ್ ಮುಂದೆ 2 ದಾರಿ ಇದೆ, ನಿಮ್ಗೆ ತುಂಬಾ ಕನ್ಫ್ಯೂಷನ್, ಯಾವ ಕಡೆ ಹೋಗ್ಬೇಕು, ಏನ್ ಮಾಡ್ಬೇಕು, ತುಂಬಾ ಸ್ಟ್ರಗಲ್ ಮಾಡ್ತಿದ್ದೀರಿ. ಅಥವಾ ಕೆಲವರು ಹೇಗಂತ ಹೇಳಿದ್ರೆ ಎಲ್ಲಾನು ಒಟ್ಟೊಟ್ಟಿಗೆ ಎಟ್ ಎ ಟೈಮ್ ಮಾಡ್ಬೇಕು, ಎಲ್ಲಾನು ಆದಷ್ಟು ಬೇಗ ಮುಗಿಸ್ಬೇಕು, ಏನೋ ಒಂದು ತುಂಬಾ ಅಂದ್ರೆ ಹೇಳ್ತಾರೆ ಲಘು ಬಗೆಯಿಂದ ಮಾಡ್ತಿದ್ದಾರೆ ಆ ರೀತಿ. ಇನ್ ಕೆಲವರಿಗೆ ಸ್ಟ್ರೆಂತ್ ಇಲ್ಲ, ಅಂದ್ರೆ ಎಲ್ಲ ನಾನು ಕಳ್ಕೊಂಡೆ, ನಿಮ್ಮಲ್ಲಿ ಇರೋದ್ರ ಬಗ್ಗೆ ನೀವು ನೋಡ್ತಾ ಇಲ್ಲ, ನಿಮ್ ಜೀವನದಲ್ಲಿ ಈಕ್ವಲ್ ಗಿವ್ ಅಂಡ್ ಟೇಕ್ ಇಲ್ಲದೆ ಇದ್ದಿರ್ಬೋದು. ಫೈನಾನ್ಸ್ ಅಥವಾ ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಹೋರಾಟ ಮಾಡಿದ್ದೀರಿ, ರಿಲೇಶನ್ಶಿಪ್ ಅಲ್ಲಿ ಅಥವಾ ಫೈನಾನ್ಸ್ ಅಲ್ಲಿ. ಅಂದ್ರೆ ತುಂಬಾನೇ ಹೋರಾಟ ಅಂತ ಹೇಳಿದ್ರೆ ಇದೊಂಥರ ನೀವು ಅಂದ್ರೆ ಎಲ್ಲರನ್ನು ಒಟ್ಟು ಸೇರಿಸ್ಬೇಕು, ನಾವು ಚೆನ್ನಾಗಿರ್ಬೇಕು ಅಂತ ನಿಮ್ಮ ಮನಸ್ಥಿತಿ ಇದ್ದಿರ್ಬೋದು, ಎಲ್ಲರೂ ಚೆನ್ನಾಗಿ ಒಟ್ಟು ಬದುಕಬೇಕು, ಚೆನ್ನಾಗಿರ್ಬೇಕು ಅಂತ ಹೇಳಿ. ಆದ್ರೆ ಇಲ್ಲಿ ಯಾವುದು ಆಗಿಲ್ಲ. ಅಂದ್ರೆ ಈಗ ನೀವು ಅಂದ್ರೆ ಈಗ ತುಂಬಾ ಸೈಲೆಂಟ್ ಆಗಿದ್ದೀರಿ, ಶಾಂತಿಯಿಂದ ಕೂತಿದ್ದೀರಿ. ಅಂದ್ರೆ ನಿಮ್ಗೆ ದಾರಿ ಇದೆ, ಆದ್ರೆ ನಿಮ್ಗೆ ಕಣ್ಣಿಗೆ ಪಟ್ಟಿ ಕಟ್ಟಿದ ಹಾಗಿದೆ. ಅಂದ್ರೆ ಮುಂದೆ ಹೇಗೆ ಹೋಗ್ಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳಿ ತುಂಬಾ ಶಾಂತಿ ಸಮಾಧಾನದಿಂದ ಇದ್ದೀರಿ. ಅಂದ್ರೆ ಯಾವ ರೀತಿ ಡಿಸಿಷನ್ ತಗೊಳ್ಬೇಕು, ಅಂದ್ರೆ ಸ್ಟ್ರೆಂತ್ ನೀವು ತಗೊಳ್ತಿದ್ದೀರಿ ಈಗ. ಅಂದ್ರೆ ಸ್ಟ್ರೆಂತ್ ತಗೊಂಡು ಏನಾದ್ರು ಡಿಸಿಷನ್ ತಗೊಳ್ಬೇಕು ಅಂತ ಹೇಳಿ ನೀವು ವೇಟಿಂಗ್ ಅಲ್ಲಿ ಇದ್ದಿರ್ಬೋದು. ಇನ್ನೊಂದು ಎನರ್ಜಿ ಇದೆ ಇಲ್ಲಿ. ಅಥವಾ ಇಲ್ಲಿ ಕೆಲವರಿಗೆ ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಕನ್ಫ್ಯೂಷನ್ ಇದೆ, ಮ್ಯಾರೇಜ್ ಬಗ್ಗೆ ಇದ್ದಿರ್ಬೋದು, ಅಥವಾ ರಿಲೇಶನ್ಶಿಪ್ ಬಗ್ಗೆ ಇರ್ಬೋದು. ನಿಮ್ಗೆ ತುಂಬಾನೇ ಕನ್ಫ್ಯೂಷನ್ ಇದೆ, ಯಾವ್ದನ್ನು ಚಾಯ್ಸ್ ಮಾಡಬೇಕು, ಹೇಗ್ ಮುಂದುವರಿಬೇಕು ಅನ್ನೋದು ಕನ್ಫ್ಯೂಷನ್ ಇಲ್ಲಿ. ಇನ್ ಕೆಲವ್ರ ಮೇಲೆ ಹೇಗಂತ ಹೇಳಿದ್ರೆ ನೀವೇನಾದ್ರೂ ಹೊಸದು ಸ್ಟಾರ್ಟ್ ಮಾಡಬೇಕು ಒಂದೊಂದು ಕೆರಿಯರ್ ಅಥವಾ ರಿಲೇಶನ್ಶಿಪ್ ಅಲ್ಲಿ, ನಿಮ್ಮ ಮೇಲೆ ಒಂಥರ ಸೈಕಿಕ್ ಅಟ್ಯಾಕ್ ಆಗಿರ್ಬೋದು. ಅಂದ್ರೆ ನೆಗೆಟಿವ್ ಎನರ್ಜಿ, ಸ್ವಲ್ಪ ನೆಗೆಟಿವ್ ಥಿಂಕಿಂಗ್ ಬಂದಿರ್ಬೋದು. ಅಂದ್ರೆ ನೀವು ಯಾವುದೇ ಒಂದು ನಾನೇನೋ ಅಂದ್ರೆ ನನ್ನ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂತ ಮುಂದೆ ಹೋದಾಗ್ಲೂ ನಿಮ್ಗೆ ಏನೋ ಒಂದು ಅಂದ್ರೆ ಅಡ್ಡಡ್ಡಾಗ್ತಿರ್ಬೋದು. ಅಂದ್ರೆ ಎಲ್ಲಾನು ಒಂದು ಹೇಗಂತ ಹೇಳಿದ್ರೆ ಸಡನ್ ನಿಮ್ಗೆ ನೆಗೆಟಿವ್ ಎನರ್ಜಿ ಹೋಗೋದು, ಅಥವಾ ನಿಮ್ಮ ಮೇಲೆ ಏನಾದ್ರೂ ಯಾವ್ದಾದ್ರು ಅಂದ್ರೆ ನೆಗೆಟಿವ್ ಅಟ್ಯಾಕ್ ಆಗಿರ್ಬೋದು, ನೆಗೆಟಿವ್ ಎನರ್ಜಿ ಅಟ್ಯಾಕ್ ಆಗಿರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಅಂತದೆಲ್ಲ ಆಗಿರ್ಬೋದು ಕೆಲವರಿಗೆ. ಕೆಲವರಿಗೆ ಇಲ್ಲಿದೆ ಅಂದ್ರೆ ತುಂಬಾ ನೀವು ಅಂದ್ರೆ ನಿಮ್ಮ ಕನ್ಫ್ಯೂಷನ್, ತುಂಬಾ ಸ್ಟ್ರೆಸ್ ಇದೆ, ಡಿಪ್ರೆಷನ್ ಇದೆ, ಆಂಗ್ಸೈಟಿ ಇದೆ. ಅಂದ್ರೆ ಎಲ್ಲೋ ನೀವು ಅಂದ್ರೆ ನಾನು ಸಿಕ್ಕಾಕೊಂಡೆ, ಏನೋ ಒಂಥರ ತುಂಬಾನೇ ಯಾವುದೋ ಒಂದು ನಿಮ್ಮೊಂದು ಹೊಸ ಬಿಗಿನಿಂಗ್ ಮಾಡಬೇಕು ಜೀವನದಲ್ಲಿ, ಹೊಸದೇನೋ ಒಂದು ಸ್ಟಾರ್ಟ್ ಮಾಡಬೇಕು, ಕೆರಿಯರ್ ಅಥವಾ ಫೈನಾನ್ಸ್ ಅಲ್ಲಿ ಇದೆ, ಆದ್ರೆ ಯಾವುದು ಆಗ್ತಾ ಇಲ್ಲ ನಿಮ್ಗೆ. ಫೈಲ್ 1 ಇದು ಕೆಲವರಿಗೆ. ಇನ್ ಕೆಲವರಿಗೆ ಹೇಗಂತ ಹೇಳಿದ್ರೆ ನಿಮ್ಮ ಹತ್ರ ಎಲ್ಲಾನು ಪವರ್ ಇದೆ, ಅಂದ್ರೆ ನಿಮ್ಮ ಹತ್ರ ಫೈನಾನ್ಸ್ ಇದೆ, ಅಂದ್ರೆ ಎಲ್ಲಾನು ನಿಮ್ಮ ಹತ್ರ ತುಂಬಾ ನೀವು ಇಮೋಷನಲ್ ಫುಲ್ಫಿಲ್ಡ್ ಪರ್ಸನ್, ಅಂದ್ರೆ ತುಂಬಾನೇ ಶಾಂತಿ ನೆಮ್ಮದಿ ಎಲ್ಲಾನು ಇದೆ ನಿಮ್ಮ ಹತ್ರ. ಅಂದ್ರೆ ನಿಮ್ಗೆ ಸ್ಪಿರಿಚುವಲ್ ಎನರ್ಜಿನ ಇದೆ ಇಲ್ಲಿ, ದೇವರದ್ದು ಇನ್ಫಿನಿಟಿ ಇದೆ ಇಲ್ಲಿ. ಅಂದ್ರೆ ನೀವು ತುಂಬಾ ಸ್ಪಿರಿಚುವಲ್ ಪರ್ಸನ್, ಪ್ಲಸ್ ಮೆಟೀರಿಯಲ್ ಅಲ್ಲೂ ನಿಮ್ಗೆ ದೇವರು ಎಲ್ಲಾನು ಅಂದ್ರೆ ಕೊಟ್ಟಿದ್ದಾರೆ ಎಲ್ಲಾನು. ಅಂದ್ರೆ ನೀವು ಈಗ ನಿಧಾನವಾಗಿ ಮೇಲೆ ಮೇಲೆ ಹತ್ಕೊಂಡು ಹೋಗ್ತಿದ್ದೀರಿ ನಿಮ್ ಜೀವನದಲ್ಲಿ. ಆದ್ರೆ ನಿಮ್ಗೆ ಅಂದ್ರೆ ಇಲ್ಲಿ ಏನೋ ಒಂದು ಏನಂತ ಹೇಳಿದ್ರೆ ನಿಮ್ಗೊಂದು ಪುಷ್ ಬೇಕಾಗಿದೆ ಇಲ್ಲಿ. ಅಂದ್ರೆ ಒಂದು ಸಪೋರ್ಟ್ ಬೇಕಾಗಿದೆ ನಿಮ್ಗೆ ಇಲ್ಲಿ. ಬ್ಯಾಲೆನ್ಸ್ ಮಾಡ್ತಿದ್ದೀರಿ ನಿಮ್ ಜೀವನದಲ್ಲಿ. ಕೆಲವರು ಮೆಟೀರಿಯಲ್ ಮತ್ತೆ ಸ್ಪಿರಿಚುವಲ್ 2 ಕಡೆ ನಿಮ್ದು ಬ್ಯಾಲೆನ್ಸ್ ಇದೆ. ಇನ್ನೊಂದೆರಡು ಕಾರ್ಡ್ ತೆಗೆತಿದ್ದೇನೆ. ಇನ್ ಕೆಲವ್ರು ಹೇಗಂತ ಹೇಳಿದ್ರೆ ನಿಮ್ ಜೀವನದಲ್ಲಿ ನೀವು ಅಂದ್ರೆ ನಿಮ್ಮ ಸೋಲ್ ಫ್ಯಾಮಿಲಿ ಜೊತೆ ನೀವು ಮೀಟ್ ಆಗಿರ್ಬೋದು, ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು, ಅಥವಾ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ನೀವೆಲ್ಲರೂ ಹೋಗ್ಬೇಕಂತ ಅನ್ಕೊಂಡಿರ್ಬೋದು, ಅಥವಾ ಏನೋ ಒಂದು ಗ್ಯಾದರಿಂಗ್ ಆಗಬೇಕು, ಅಥವಾ ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಅಂದ್ರೆ ಒಂದು, ಅಥವಾ
ನೀವು ನಿಮ್ಮ ಪರ್ಸನ್ ಜೊತೆ ಮಾತಾಡಬೇಕು, ಅವ್ರ ಜೊತೆ ಚೆನ್ನಾಗಿರ್ಬೇಕು ಅಂತ ನೀವು ಅನ್ಕೊಂಡಿದ್ದೀರಿ ಇಲ್ಲಿ. ಅಂದ್ರೆ ಒಂಥರ ಎಂಪ್ರೆಸ್ ರೋಲ್ ಇದೆ, ನೀವು ಒಂಥರ ಕ್ವೀನ್ ತರ. ಅಂದ್ರೆ ನಿಮ್ಮ ಹತ್ರ ಎಲ್ಲಾನು ವಿಶ್ ಫುಲ್ಫಿಲ್ಮೆಂಟ್ ಇದೆ, ಫ್ರೆಂಡ್ಸ್ ಇದ್ದಾರೆ. ಸೊ ತುಂಬಾನೇ ಬ್ಯಾಲೆನ್ಸ್ ಇದೆ ಕೆಲವರ ಜೀವನದಲ್ಲಿ. ಇಲ್ಲಿ ಬ್ಯಾಲೆನ್ಸ್ ಇದೆ ನಿಮ್ಮ ಜೀವನದಲ್ಲಿ. ಕೆಲವರಿಗೆ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀರಿ ನೀವು. ಬ್ಯಾಲೆನ್ಸ್ ತುಂಬಾ ಇದೆ ನಿಮ್ಮ ಜೀವನದಲ್ಲಿ. ಕೆಲವರು ನಿಮ್ಗೆ ಯಾವ್ದು ಬೇಕೋ ಅದನ್ನ ಮಾತ್ರ ತಕೊಳ್ಳಿ. ಇನ್ ಕೆಲವ್ರು ಹೇಗಂತ ಹೇಳಿದ್ರೆ, ಕೆರಿಯರ್ ನಿಮ್ಗೊಂದು ಏನೋ ಕೆರಿಯರ್ ಒಂದು ಫಾಸ್ಟ್, ನಿಮ್ದು ತುಂಬಾ ಶಾರ್ಪ್ ಮೈಂಡೆಡ್ ಪರ್ಸನ್. ನೀವು ಏನೋ ಒಂದು ಕೆರಿಯರ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಹೊರಟಿದ್ದೀರಿ. ಇನ್ನು ಏನೋ ಒಂದು ಸ್ಟಾರ್ಟ್ ಮಾಡಬೇಕು, ಹೊಸದೇನೋ ಕೆರಿಯರ್ ಅಥವಾ ಜಾಬ್ ಬಿಸ್ನೆಸ್ ಅಲ್ಲಿ ಇರ್ಬೋದು. ಏನೋ ಒಂದು ಸ್ಟಾರ್ಟ್ ಮಾಡಬೇಕು, ನಾನು ತುಂಬಾ ಶಾರ್ಪ್ ಮೈಂಡೆಡ್. ನಿಮ್ಗೊಂಥರ ಕ್ಲಿಯರ್ ಥಿಂಕಿಂಗ್ ಇದೆ. ಅಂದ್ರೆ ನಿಮ್ಗೆ ಮುಂದೆ ಏನು ನಿಮ್ಮ ಫ್ಯೂಚರ್ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ಕೆಲವರಿಗೆ. ಇನ್ ಕೆಲವರು ನೇಚರ್ ಕಾರ್ಡ್ ಇದೆ. ಇನ್ ಕೆಲವರು ಟ್ವಿನ್ ಫ್ಲೇಮ್ಸ್ ಇರ್ಬೋದು. ಇಲ್ಲಿ ಹೇಗಂತ ಹೇಳಿದ್ರೆ, ಆ ಇಲ್ಲಿ ನೀವು ಸಪರೇಷನ್ ಅಲ್ಲಿ ಇರ್ಬೋದು. ನಿಮ್ಮ ಪಾರ್ಟ್ನರ್ ಜೊತೆ ನೀವು ಒಂದು ದಿ ಎಂಡ್ ಅಲ್ಲಿ ಇದ್ದಿರ್ಬೋದು. ಇಲ್ಲಿ ಹೇಗಂತ ಹೇಳಿದ್ರೆ, ನೀವು ಟ್ವಿನ್ ಫ್ಲೇಮ್ಸ್, ನೀವು ನಿಮ್ಮ ಸಪ್ರೇಷನ್ ಇದ್ದು ನಿಮ್ಮ ಕ್ಯಾರಿಯರ್ ಕಡೆ ನೀವು ಫೋಕಸ್ ಮಾಡ್ತಿರ್ಬೋದು ಕೆಲವರು. ಇನ್ನು ಕೆಲವರು ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ದು ರಿಲೇಶನ್ಶಿಪ್ ಎಂಡ್ ಆಗಿರ್ಬೋದು. ನೀವೇನಾದ್ರು ಸ್ಪಿರಿಚುವಲ್ ಜರ್ನಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ನೀವು ಸಪರೇಷನ್ ಅಲ್ಲಿ ಇದ್ದಿರ್ಬೋದು, ಒಂದು ಮೇಜರ್ ಎಂಡ್ ಆಗಿರ್ಬೋದು. ನೀವೀಗ ಒಂಥರ ಕ್ವೀನ್ ರೋಲ್ ಇದ್ದಾರೆ. ನಿಮ್ಮಲ್ಲಿರೋ ಕ್ರಿಯೇಟಿವಿಟಿ ಅಥವಾ ಏನಾದರೂ ಇರ್ಬೋದು, ನಿಮ್ಮಲ್ಲಿ ಜಾಬ್ ಇರ್ಬೋದು, ಫೈನಾನ್ಸ್ ಇಂದ ನೀವೊಂಥರ ಕ್ವೀನ್ ರೋಲ್ ಅಲ್ಲಿ ಇದ್ದೀರಿ. ಆದರೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಮಿಸ್ಟ್ರಿ ರಿವೀಲ್ ಆಗ್ತದೆ. ಅಂದ್ರೆ ಒಂದು ಹಿಡನ್ ಟ್ರುತ್ ಅಂತ ಹೇಳ್ತಾರೆ. ಈಗ ನಿಮ್ಗೆ ತುಂಬಾ ಕನ್ಫ್ಯೂಷನ್ ಇದ್ದಿರ್ಬೋದು, ಮೂಡ್ ಸ್ವಿಂಗ್ಸ್ ಇರ್ಬೋದು, ಡಿಪ್ರೆಷನ್ ಇದ್ದಿರ್ಬೋದು, ಅಥವಾ ನಿಮ್ಗೆ ಏನೋ ಒಂಥರ ಅಂದ್ರೆ ಏನ್ ಹೇಳ್ತಾರೆ, ಸುತ್ತಮುತ್ತ ಇದ್ದವ್ರು ಏನಾದ್ರು ಹೇಳ್ತಿರ್ಬೋದು, ಅಥವಾ ನಿಮ್ಗೆ ಏನೋ ಇಲ್ಲಿ ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ತುಂಬಾನೇ ನಿಮ್ದು ಇಲ್ಲಿ ನೆಗೆಟಿವ್ ಎನರ್ಜಿ ಇದೆ ಇಲ್ಲಿ ಪಾರ್ಟ್ನರ್ ಬಗ್ಗೆ. ಇನ್ನು ಕೆಲವರು ಹೇಗಂತ ಹೇಳಿದ್ರೆ, ಇನ್ ಕೆಲವರಲ್ಲೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಟವರ್ ಮೂವ್ಮೆಂಟ್ ಬರ್ತದೆ ನಿಮ್ ಜೀವನದಲ್ಲಿ. ನಿಮ್ಗೆ ಅಂದ್ರೆ ಒಂದು ಸೋಲ್ ಶಾಕ್ ಬರ್ತದೆ ಇಲ್ಲಿ. ಕೆಲವರದ್ದು ಇಲ್ಲೊಂಥರ ನಿಮ್ದು ಲೈಫ್ ಚೇಂಜ್ ಆಗೋದ್ರಲ್ಲಿದೆ. ಕೆಲವರದ್ದು ಹೇಗಂತ ಹೇಳಿದ್ರೆ, ಸಡನ್ ನೀವು ಯಾರಿಗಾದ್ರು ಒಂದು ಆಫರ್ ಕೊಡ್ಬೋದು. ಸಡನ್ ಇದೊಂಥರ ಅನ್ಎಕ್ಸ್ಪೆಕ್ಟೆಡ್, ತುಂಬಾ ಫಾಸ್ಟ್ ಮೂಮೆಂಟ್, ತುಂಬಾ ಫಾಸ್ಟ್ ಆಗಿ ಹೋಗಿ ಒಬ್ರಿಗೆ ಆಫರ್ ಕೊಡ್ಬೋದು. ಇದು ನೀವು ರಿಲೇಶನ್ಶಿಪ್ ಇರ್ಬೋದು, ಲವ್ ಇರ್ಬೋದು, ಬಿಸಿನೆಸ್ ಇರ್ಬೋದು, ಫೈನಾನ್ಸ್ ಇರ್ಬೋದು. ಏನೋ ಒಂದು ಇಲ್ಲಿ ಪಾರ್ಟ್ನರ್ಶಿಪ್ ಇದೆ. ಅಂದ್ರೆ ನೀವು ಈಗ ಒಂದು ಪಾರ್ಟ್ನರ್ಶಿಪ್ ಅನ್ನು ಬಿಡ್ತಿದ್ದೀರಿ, ಒಂದು ರಿಲೇಶನ್ಶಿಪ್ ಅಥವಾ ಒಂದು ಪಾರ್ಟ್ನರ್ಶಿಪ್ ಬಿಡ್ತಿದ್ದೀರಿ. ಬಿಟ್ಟು ಕೆಲವರು ನೀವೇನಾದ್ರೂ ಕಲಿಬಹುದು ಇಲ್ಲಿ. ಅಂದ್ರೆ ಅಸ್ಟ್ರಾಲಜಿ ಬಗ್ಗೆ ಕಲಿಬಹುದು, ಗ್ರಹಗಳ ಬಗ್ಗೆ, ನಕ್ಷತ್ರಗಳ ಬಗ್ಗೆ ಕಲಿಬಹುದು. ಇನ್ ಕೆಲವರು ಅಂದ್ರೆ ಸಡನ್ ನಿಮ್ಗೊಂದು ಸೋಲ್ ಅವೇಕನಿಂಗ್ ಆಗ್ತದೆ ನಿಮ್ ಜೀವನದಲ್ಲಿ. ಸೋಲ್ ಅವೇಕನಿಂಗ್ ಆಗಿ ನೀವೊಂಥರ ಏನೋ ಒಂದು ಒಬ್ರಿಗೆ ಆಫರ್ ಕೊಡ್ಬೇಕು ಅಥವಾ ಏನೋ ಒಂದು ಕಲಿಬೇಕು ಅಂತ ಕೆಲವರು ಹೋಗ್ತಿದ್ದಾರೆ ಇಲ್ಲಿ. ಇದು ಪೈಲ್ ನಂಬರ್ 1. ತುಂಬಾ ಎನರ್ಜಿ ಇದೆ ನಿಮ್ಗಿಲ್ಲಿ. ಯಾವ ಪ್ಲಾನೆಟ್ಸ್ ಕಾರ್ಡ್ ಬರ್ತಾ ಇದೆ ಪೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ, ನಿಮ್ಗೆ ಯಾವ ಗ್ರಹ, ರಾಶಿ ಮತ್ತೆ ಮನೆಗಳು ಏನ್ ಹೇಳ್ತೀವಿ ಅಂತ ಹೇಳಿ ನೋಡುವ. ಇದು ಯಾವ ಗ್ರಹ ಬೇಕಿದ್ರೂ ಇರ್ಬೋದು, ನಿಮ್ಮ ರಾಶಿ ಅಥವಾ ಲಗ್ನ ಇರ್ಬೇಕಂತಿಲ್ಲ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ, wisdom, the goddess within your sacred spiritual center and quiet dignity. ವೆಸ್ಟ ಬಂದಿದೆ. The 8th house, the transformational area of your life is about to share resources and intense emotions. 8th house. Aquarius. This energy is freedom loving, rebellious, idealistic and technological. ಇಲ್ಲಿ ನಿಮ್ಗೆ ಗ್ರಹಗಳು ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ,
ನಿಮ್ಗೆ ದೇವರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಗಾಡೆಸ್ ವಿದಿನ್ ಅಂತ ಹೇಳಿ ಇಲ್ಲಿ ಏಂಜಲ್ಸ್ ಬಂದಿದ್ದಾರೆ. ಇವರು ನಿಮ್ಗೆ ನಿಮ್ಮ ಜರ್ನಿಯಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ. ಯು ಆರ್ ಸೇಕ್ರೆಡ್ ಸ್ಪಿರಿಚುವಲ್ ಸೆಂಟರ್ ಅಂಡ್ ಕ್ವೈಟ್ ಡಿಗ್ನಿಟಿ. ಇಲ್ಲಿ ಕೆಲವರು ಸ್ಪಿರಿಚುವಾಲಿಟಿ ಅಂದ್ರೆ ನಿಮ್ 8th ಹೌಸ್ ಅಂತ ಹೇಳಿದ್ರೆ ಇದೊಂಥರ ಟ್ರಾನ್ಸ್ಫಾರ್ಮೇಶನ್ ಹೌಸ್. ಇಲ್ಲಿ ಅಕ್ವೇರಿಯಸ್ ಶನಿ ಬಂದಿದೆ, ಶನಿಯದ್ದು ಬಂದಿದೆ, ನೋಡ್ತಿರ್ಬೋದು ನೀವು. ಈ 8th ಹೌಸ್ ಅಂತ ಹೇಳಿದ್ರೆ ಅಂದ್ರೆ ಒಂಥರ ಟ್ರಾನ್ಸ್ಫಾರ್ಮೇಶನ್ ಆಗ್ತದೆ ನಿಮ್ ಜೀವನ. ಅಂದ್ರೆ 1ನೇ ಅಧ್ಯಾಯ ಮುಗಿದು ಒಂದು ಜೀವನದ 2ನೇ ಅಧ್ಯಾಯ. ಅಂದ್ರೆ ಹೇಗಂತ ಹೇಳಿ ಈಗ 7 ಪೋರ್ಟಲ್ ಓಪನ್ ಆಗ್ತಾ ಇದೆ. ಇದೊಂಥರ 7 ಅಂತ ಹೇಳಿದ್ರೆ ಸ್ಪಿರಿಚುವಾಲಿಟಿ ಪ್ಲಸ್ ಪಾಸ್ಟ್ ಲೈಫ್ ಪ್ಲಸ್ ನಿಮ್ದು ಅಂದ್ರೆ ಏನ್ ಹೇಳ್ತಾರೆ ಬದಲಾವಣೆ ಅಂತ ಹೇಳ್ತಾರೆ, ಟ್ರಾನ್ಸ್ಫಾರ್ಮೇಶನ್. ಇದೊಂಥರ ದೊಡ್ಡ ಬದಲಾವಣೆ. ಅಂದ್ರೆ ಒಂದು ಹಾವು ತನ್ನ ಒಂದು ಹಳೆ ಚರ್ಮ ಕಿತ್ತು ಹೊಸ ಚರ್ಮ ಬರ್ತದೆ ಹಾಗೊಂಥರ. ಅಂದ್ರೆ ನಿಮ್ಗೆ ಕೆಲವರಿಗೆ ತುಂಬಾ ಹಾವೆಲ್ಲ ಕಾಣಿಸ್ತಿರ್ಬೋದು. ಈ ಟ್ರಾನ್ಸ್ಫಾರ್ಮೇಶನ್ ಆಗಿರ್ಬೇಕಿದ್ರೆ ಹಾವುಗಳು ಬಂದು ಹೆಡೆ ಎತ್ತಿ ನಿಮ್ಗೆ ಕನಸಲ್ಲಿ ಬರ್ಬೋದು. ಇಂಟೆನ್ಸ್ ಇಮೋಷನ್ಸ್ ಮೋಸ್ಟ್ಲಿ ಇಲ್ಲಿ ಹೇಗಂತ ಹೇಳಿದ್ರೆ ಇದೊಂಥರ ಟ್ರಾನ್ಸ್ಫಾರ್ಮೇಶನ್ ಏರಿಯಾ ಆಗ್ತದೆ ನಿಮ್ಮ ಜೀವನದಲ್ಲಿ. ಇಮೋಷನ್ಸ್ ಇಲ್ಲಿ ಪಾರ್ಟ್ನರ್ಶಿಪ್ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಿ. ಮೋಸ್ಟ್ಲಿ ಇದು ಹಿಂದಿನ ಜನ್ಮ ಇರ್ಬೋದು. ಇಲ್ಲಿ ಕೆಲವರು ಹಿಂದಿನ ಜನ್ಮದ ಅಂದ್ರೆ ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು. ನೀವೇನಾದ್ರೂ ಹಿಂದಿನ ಜನ್ಮದ ನಿಮ್ಮ ಪಾರ್ಟ್ನರ್ ಬಗ್ಗೆ ಇಲ್ಲಿ ಯೋಚನೆ ಮಾಡ್ತಿದ್ದೀರಿ. ಮೋಸ್ಟ್ಲಿ ಮ್ಯಾರೇಜ್ಗೆ ನೀವು ನೋಡ್ತಿರ್ಬೋದು. ಇಲ್ಲಿ ತುಂಬಾ ಟ್ರಾನ್ಸ್ಫಾರ್ಮೇಶನ್ ಆಗ್ತದೆ. ಅಂದ್ರೆ ನಿಮ್ ಜೀವನದಲ್ಲಿ ಒಂದು ಸಡನ್ ಒಂದು ಶಿಫ್ಟ್ ಆಗ್ತಿದೆ. ಹೇಗಂತ ಹೇಳಿದ್ರೆ ನಿಮ್ಗೆ ಸಡನ್ ನಿಮ್ಮ ಅಂದ್ರೆ ನಿಮ್ ಫ್ಯಾಮಿಲಿಯವ್ರು ನಿಮ್ಮಿಂದೆಲ್ಲ ದೂರ ಆಗ್ಬೋದು, ಅಥವಾ ಸಡನ್ ಇದು ಎಲ್ರಿಗೂ ಅಲ್ಲ, ಕೆಲವರಿಗೆ ಫಾರ್ ಎಕ್ಸಾಂಪಲ್ ಸಡನ್ ನಿಮ್ಗೆ ತುಂಬಾ ಇಷ್ಟ ಆದವರು ನಿಮ್ ಜೀವನದಲ್ಲಿ ಡೆತ್ ಆಗ್ಬೋದು, ಅಥವಾ ಸಡನ್ ನಿಮ್ಮ ಯಾರು ಬಿಟ್ಟು ಹೋಗ್ಬೋದು, ಅಥವಾ ಸಡನ್ ತುಂಬಾ ದೊಡ್ಡ ಫೈನಾನ್ಸ್ ಲಾಸ್ ಆಗ್ಬೋದು ನಿಮ್ಗೆ. ಅಂದ್ರೆ ಇದೊಂಥರ 8th ಹೌಸ್ ಅಂತ ಹೇಳಿದ್ರೆ ತುಂಬಾ ನಿಗೂಢ ಇದು. ಇದೊಂಥರ ಅನ್ಎಕ್ಸ್ಪೆಕ್ಟೆಡ್ ಇದೆ 8th ಹೌಸ್ ಅಂತ ಹೇಳಿದ್ರೆ. ಇದು ಸಡನ್ ಲಾಸ್ ಆಗ್ಬೋದು, ನಿಮ್ಗೆ ಗೇನ್ಸ್ ಆಗ್ಬೋದು. ಅಂದ್ರೆ ಪ್ಲಸ್ ಮೈನಸ್ ಇದೊಂಥರ ಅನ್ಪ್ರಿಡಿಕ್ಟೇಬಲ್. 8th ಹೌಸ್ ಅಂತ ಹೇಳಿದ್ರೆ ತುಂಬಾ ನಿಮ್ದು ಈಗ 8th ಹೌಸ್ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ವೆಸ್ಟ ಬಂದು. ಸೊ ನಿಮ್ಗೆ ತುಂಬಾ ಜೀವನದಲ್ಲಿ ನೀವು ಸ್ಯಾಕ್ರಿಫೈಸ್ ಮಾಡಿರ್ಬೋದು, ಕಳ್ಕೊಂಡಿರ್ಬೋದು, ತುಂಬಾ ದುಃಖದಲ್ಲಿ ಇದ್ದಿರ್ಬೋದು. ಆದ್ರೆ ಇದು ನಿಮ್ಮ ಅಂದ್ರೆ ಇದೊಂಥರ ಏನ್ ಹೇಳ್ತಾರೆ ಕರ್ಮ ಕ್ಲಿಯರ್ ಅಂತಲೇ ಹೇಳ್ತಿದ್ದಾರೆ. ಇಲ್ಲಿ ಅಕ್ವೇರಿಯಸ್ ಬಂದು ದಿಸ್ ಎನರ್ಜಿ ಇಸ್ ಫ್ರೀಡಮ್ ಲವಿಂಗ್, ರೆಬೆಲಿಯಸ್, ಐಡಿಯಲಿಸ್ಟಿಕ್ ಆ್ಯಂಡ್ ಟೆಕ್ನಾಲಜಿಕಲ್. ಇದೊಂಥರ ನಿಮ್ಗೆ ಏನ್ ಹೇಳ್ತಾರೆ ಇದು ನಿಮ್ಮನ್ನೊಂಥರ ಈ ಕರ್ಮ ಬಂಧನದಿಂದ ಮುಕ್ತಿ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ತುಂಬಾ ನೀವೊಂಥರ ನಿಮ್ಗೆ ಫ್ರೀಡಮ್ ಸಿಗ್ತದೆ ಇನ್ನು ಮುಂದೆ. ನೀವು ಅಂದ್ರೆ ತುಂಬಾ ಯಾವ್ದ್ರ ಒಂದ್ ಬಗ್ಗೆ ತುಂಬಾ ಮೆಟೀರಿಯಲಿಸ್ಟಿಕ್ ಆಗಿರ್ಬೋದು. ಫ್ಯಾಮಿಲಿ, ರಿಲೇಶನ್ಶಿಪ್, ಫೈನಾನ್ಸ್, ಜಾಬ್ ಯಾವ್ದ್ರ ಬಗ್ಗೆನೂ ಒಂಥರ ಮೆಟೀರಿಯಲಿಸ್ಟಿಕ್ ಆಗಿರ್ಬೋದು. ಈ 8th ಹೌಸ್ ಬಂದು ನಿಮ್ಮನ್ನೊಂಥರ ದೊಡ್ಡ ಏನ್ ಹೇಳ್ತಾರೆ ಇದೊಂಥರ ಮೇಜರ್ ಚೇಂಜ್ ಅಂತಲೇ ಹೇಳ್ಬೋದು. ತುಂಬಾ ರೆಬೆಲಿಯಸ್ ಆಗ್ತೀರಿ ನೀವು, ಐಡಿಯಲಿಸ್ಟಿಕ್ ಆಗ್ತೀರಿ, ಟೆಕ್ನಾಲಜಿಕಲಿ ನಿಮ್ ಟೆಕ್ನಾಲಜಿನೂ ನಿಮ್ದು ಇಂಪ್ರೂವ್ ಆಗ್ಬೋದು. ಕೆಲವರದ್ದು ತುಂಬಾ ನೀವು ಅಂದ್ರೆ ಅಡ್ವೆಂಚರ್ ಎಲ್ಲ ಮಾಡ್ಬೋದು. ಈ ನಿಮ್ ಬಂದು ಇಲ್ಲಿ ಅಡ್ವೆಂಚರಸ್ ಅಂತ ಹೇಳ್ತಿದ್ದಾರೆ. ಒಂದು ಕಾರ್ಡ್ ತೆಗಿತಿದ್ದೇನೆ. ಮೋಸ್ಟ್ಲಿ ಕೆಲವರು ಇಲ್ಲಿ ಸ್ಪಿರಿಚುವಲ್ ಜರ್ನಿಗೆ ಎಂಟ್ರಿ ಆಗ್ತಿದ್ದಾರೆ. ಅಂದ್ರೆ ನಿಮ್ದು ಹಿಂದಿನ ಜನ್ಮದಲ್ಲಿ ನೀವು ಸ್ಪಿರಿಚುವಲ್ ಪರ್ಸನ್ ಆಗಿರ್ಬೋದು. ಇಲ್ಲಿ ಏಂಜಲ್ಸ್ ಬಂದಿದ್ದಾರೆ 2 ಕಡೆ, ಟ್ರಾನ್ಸ್ಫಾರ್ಮೇಶನ್, ಬಟರ್ಫ್ಲೈ ಇದೆ, ಸ್ಪಿರಿಚುವಲ್ ಅಂದ್ರೆ ವೀನಸ್ ಬಂದಿದೆ. ನಿಮ್ಗೆ ಇಲ್ಲಿ ತುಂಬಾ ಇಲ್ಲಿ ರಿಲೇಶನ್ಶಿಪ್ ಇದೆ, ಅಂದ್ರೆ ಪಾರ್ಟ್ನರ್ಶಿಪ್. ಇಲ್ಲಿ ರಿಂಗು ಬಂದಿ ನೀವು ನೋಡ್ತಿರ್ಬೋದು. ರಿಂಗ್ ನೀವು ಟ್ವಿನ್ ಫ್ಲೇಮ್ಸ್ ಇದ್ರು ಇರ್ಬೋದು ಕೆಲವರು, ಅಥವಾ ನಿಮ್ಮ ರಿಲೇಶನ್ಶಿಪ್ ಈ ಹಿಂದಿನ ಜನ್ಮದ ಪಾಸ್ಟ್ ಪರ್ಸನ್ ನಿಮ್ಮ ಲೈಫಲ್ಲಿ ಈಗ ಎಂಟ್ರಿ ಆಗಿರ್ಬೋದು. ವೀನಸ್ ಬಂದಿದೆ ಇಲ್ಲಿ. ಅದರ ನಂತರ ನಿಮ್ ಜೀವನದಲ್ಲಿ ಈ ತರ ಸಡನ್ ಅಂದ್ರೆ ಕೊಲ್ಯಾಪ್ಸ್ ಅಂತಲೇ ಹೇಳ್ಬೋದು. ಸಡನ್ ನಿಮ್ಮ ಜೀವನದಲ್ಲಿ ಬದಲಾವಣೆ ಬಂದಿರ್ಬೋದು, ಅಥವಾ ಥಿಂಕಿಂಗ್ ಅಲ್ಲಿ ಬದಲಾವಣೆ ಬಂದಿರ್ಬೋದು. ಇಲ್ಲಿ ನೀವು ನಿಮ್ಮ ಜೀವನವನ್ನು ಮುಂದೆ ಸ್ಪಿರಿಚುವಾಲಿಟಿ ಕಡೆ ಹೋಗ್ಬೋದು. ಕೆಲವರು ತುಂಬಾ ಅಂದ್ರೆ ಟೆಕ್ನಾಲಜಿಯಲ್ಲಿ ನೀವು ಮುಂದೆ ಹೋಗ್ತೀರಿ. ತುಂಬಾ ಏನ್ ಹೇಳ್ತಾರೆ ತುಂಬಾ ನೀವು ಅಡ್ವೆಂಚರ್ ಮಾಡುವವರಿದ್ದೀರಿ. ಕಾರ್ಡ್ ಕ್ಲಾರಿಫೈ ಮಾಡ್ತಿದ್ದೇನೆ. ಇಲ್ಲೂ 2 ಆಫ್ ಕಪ್ಸ್ ಬಂದಿದೆ, ಜಸ್ಟಿಸ್, ಕರ್ಮ ಕಾರ್ಡ್ ಬಂದಿದೆ, ನೀವು ನೋಡ್ತಿರ್ಬೋದು. ನಿಮ್ದೊಂದು ಕರ್ಮ ಕ್ಲಿಯರ್ ಆಗ್ತಿದೆ. ಇದೊಂಥರ ಇಲ್ಲಿ 2 ಮೇಜರ್ ಕಾರ್ಡ್ ಬಂದಿದೆ, ಜಸ್ಟಿಸ್ ಕಾರ್ಡ್ ಬಂದಿದೆ. ಅಂದ್ರೆ ಇದು ಕರ್ಮ ಕ್ಲಿಯರ್ ಹೇಗಂತ ಹೇಳಿದ್ರೆ ಇಲ್ಲಿ ಕೆಲವರು ನೀವು ಸ್ಪಿರಿಚುವಲ್ ಹೀಲರ್ ಇದ್ದೀರಿ, ಇನ್ನು ಕೆಲವರು ಸ್ಪಿರಿಚುವಲ್ ಟೀಚರ್ ಇದ್ದೀರಿ. ನೀವು ಕೆಲವರು ಅಂದ್ರೆ ಏನೋ ಒಂಥರ ನೀವು ತುಂಬಾ ಹೈ ಪ್ರಿಸ್ಟಸ್ ಅಂತ ಹೇಳಿದ್ರೆ ನೀವೊಂಥರ ತುಂಬಾ ಸ್ಪಿರಿಚುವಲ್ ಪರ್ಸನ್, ಇನ್ನೊಬ್ಬರಿಗೆ ನಾಲೆಜ್ ಕೊಡುವವರಿದ್ದೀರಿ ಇಲ್ಲಿ ತುಂಬಾನೇ. ಇದು ನಿಮ್ಮ ಹಿಂದಿನ ಜನ್ಮದ ಇವರು ನಿಮ್ಮ ಸಂಗಾತಿ ಇದ್ದಿರ್ಬೋದು, ಅಥವಾ ಹಿಂದಿನ ಜನ್ಮದ ನಿಮ್ದು ಯೂನಿಯನ್ ಆಗದೆ ಇದ್ದಿರ್ಬೋದು. ಒಂದು
ಹಿಂದಿನ ಜನ್ಮದೊಂದು ಕರ್ಮ ಕ್ಲಿಯರ್ ಆಗ್ತಾ ಇದೆ ನಿಮ್ಗೆ. ಅಂದ್ರೆ ಈ ಹಿಂದಿನ ಜನ್ಮದಲ್ಲಿ ನಿಮ್ಗೆ ಅಥವಾ ನಿಮ್ಮ ಪಾರ್ಟ್ನರ್ಗೆ ನ್ಯಾಯ ಸಿಗದೆ ಇದ್ದಿರ್ಬೋದು ರಿಲೇಶನ್ಶಿಪ್ ಅಲ್ಲಿ. ಸೊ ಇಲ್ಲಿ ಏನೋ ಒಂದು ಅಂದ್ರೆ ನಿಮ್ಗೊಂದು ಯೂನಿವರ್ಸ್ ಬಂದು ಮೆಸೇಜ್ ಹೇಳ್ತಾರೆ, ನಿಮ್ದೊಂದು ಕರ್ಮ ಕ್ಲಿಯರ್ ಆಗ್ತದೆ, ಒಂಥರ ಮೇಜರ್ ಟ್ರಾನ್ಸ್ಫಾರ್ಮೇಶನ್. ನಿಮ್ಗೆ ಈಗ ಅನಿಸ್ತಿರ್ಬೋದು ಸುತ್ತಮುತ್ತ ಕತ್ತಲು, ನನ್ನ ಜೀವನದಲ್ಲಿ ಏನೂ ಇಲ್ಲ ಅಂತ ಹೇಳಿ. ಸೊ ಇದೊಂಥರ ಕರ್ಮ ಕ್ಲಿಯರ್, ನಿಮ್ಮ ಜೀವನದಲ್ಲಿ ದೊಡ್ಡ ಕರ್ಮ ಕ್ಲಿಯರ್ ಆಗ್ತಾ ಇದೆ. ಸೊ ಯಾವುದಕ್ಕೂ ನೀವು ಇಲ್ಲಿ ಹೆದರೋ ಅಗತ್ಯ ಇಲ್ಲ. ಎಲ್ಲ ಇಲ್ಲಿ ನಿಮಗೆ ಯೂನಿವರ್ಸ್ ಬಂದು ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಇದೊಂಥರ, ಅಥವಾ ಇನ್ನು ಕೆಲವರಿಗೆ ಈಗ ಇರೋ ರಿಲೇಶನ್ಶಿಪ್ ಇರ್ಬೋದು, ನಿಮಗೆ ಈಗ ಇರೋ ರಿಲೇಶನ್ಶಿಪ್ ಬಗ್ಗೆ, ಈಗ ಇರೋ ರಿಲೇಶನ್ಶಿಪ್ ನಿಮ್ದು ಎಂಡ್ ಆಗಿರ್ಬೋದು ಇವ್ರ ಜೊತೆ. ಇವ್ರು ನಿಮ್ದು ಕಾರ್ಮಿಕ್ ಪಾರ್ಟ್ನರ್ ಇರ್ಬೋದು. ಈಗ ನೀವು ಯಾರ ಜೊತೆ ಇದ್ದೀರಾ ರಿಲೇಶನ್ಶಿಪ್, ಇವ್ರು ನಿಮ್ಮ ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು, ಅಥವಾ ನಿಮ್ಮ ಯಾವುದೊಬ್ರು ಪರ್ಸನ್ ಇರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು. ಇವರಿಗೂ ನಿಮ್ಗೊಂದು ಕರ್ಮ ಕ್ಲಿಯರ್ ಆಗ್ತಾ ಇದೆ. ಅಂದ್ರೆ ದೇವರು ಈಗ ಜಸ್ಟಿಸ್ ಮಾಡ್ತಿದ್ದಾರೆ. ಅಂದ್ರೆ ಈ ಹಿಂದೆ ನಿಮ್ಗೂ ಅವ್ರಿಗೆ ಏನಾದ್ರೂ ಒಂದು ಗುಡ್ ಅಥವಾ ಬ್ಯಾಡ್ ಇದ್ದಿರ್ಬೋದು. ಅದು ಈ ಜನ್ಮದಲ್ಲಿ ನೀವು ಅವರನ್ನು ಮದುವೆ ಆಗಿರ್ಬೋದು, ಅಥವಾ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಇರ್ಬೋದು, ಯಾವ್ದ್ರಲ್ಲಾದ್ರೂ ಇದ್ದಿರ್ಬೋದು. ಸೊ ಈ ಜನ್ಮದಲ್ಲಿ ಅವ್ರು ಬಂದು ನಿಮ್ಗೆ ಏನಾದ್ರೂ ಅಂದ್ರೆ ನಿಮ್ಗೆ ಅಂದ್ರೆ ಕಾರ್ಮಿಕ ಅಂತ ಹೇಳಿದ್ರೆ ಇವರು ನಮ್ಗೆ ಯಾವಾಗ್ಲೂ ನಮ್ ಜೊತೆ ಚೆನ್ನಾಗಿರೋದು, ಜಗಳ ನಮ್ಗೆ ಹೊಂದಾಣಿಕೆಯಲ್ಲೇ ಇರೋದಿಲ್ಲ. ಅಂದ್ರೆ ನಮ್ಗೆ ಯಾವಾಗ್ಲೂ ಇವರು ನೋವುಂಟು ಮಾಡ್ತಾ ಇರ್ತಾರೆ. ಒಂದ್ ಸಲ ಚೆನ್ನಾಗಿದ್ದು ಇನ್ನೊಂದ್ಸಲ ಚೆನ್ನಾಗಿರೋದಿಲ್ಲ. ಸೊ ತುಂಬಾನೇ ನಮ್ಗೆ ಹಿಂಸೆ, ಅವರಿಂದ ನೋವುಗಳು, ಅಂದ್ರೆ ಇದೆಲ್ಲ ನಮ್ಮ ಹಿಂದಿನ ಜನ್ಮದ ಕರ್ಮ ಅವ್ರ ಜೊತೆ ಇರ್ತದೆ. ಸೊ ಅದನ್ನ ನಾವು ಕ್ಲಿಯರ್ ಮಾಡ್ಬೇಕಾಗ್ತದೆ ಇಲ್ಲಿ. ಕೆಲವರಿಗೆ ಇದು ಕರ್ಮದ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು. ಕರ್ಮದಲ್ಲಿ ಎರಡಿದೆ, ಗುಡ್ ಮತ್ತೆ ಬ್ಯಾಡ್. ಸೊ ಹಿಂದಿನ ಜನ್ಮದ ಕೆಟ್ಟ ಕರ್ಮ ಇಲ್ಲಿ ಅಂದ್ರೆ ಈ ಪರ್ಸನ್ ಜೊತೆ ನಿಮ್ಗೆ, ಇವರು ನಿಮ್ಮ ಪಾರ್ಟ್ನರ್, ಇವ್ರ ಜೊತೆ ನಿಮ್ಗೆ ಒಂದು ಎಂಡ್ ಆಗ್ತಾ ಇದೆ, ಒಂದು ಕಾರ್ಮಿಕ ಎಂಡ್ ಆಗ್ತಾ ಇದೆ, ಕಾರ್ಮಿಕ್ ರಿಲೇಶನ್ಶಿಪ್. ಯಾಕಂದ್ರೆ ನಾವು ಮೋಕ್ಷದ ಕಡೆ ಹೋಗ್ಬೇಕಿದ್ರೆ, ಅಥವಾ ನಾವು ದೇವ್ರ ಜೊತೆ ಯೂನಿಯನ್ ಆಗ್ಬೇಕಿದ್ರೆ, ನಮ್ಮ ಹಿಂದಿನ ಜನ್ಮದಲ್ಲಿ ನಮ್ಗೆ ಯಾರ ಜೊತೆ ಕರ್ಮ ಕ್ರಿಯೇಟ್ ಮಾಡಿರ್ತೇವ ಅವರೆಲ್ಲ ಈ ಜನ್ಮದಲ್ಲಿ ಬಂದು ನಮ್ಗೆಲ್ಲ ನಮ್ಗೆ ಪಾಠ ಹೇಳಿಕೊಟ್ಟು ಹೋಗ್ತಾರೆ. ಸೊ ಎಲ್ಲ ನಿಮ್ದು ಇದೊಂದು ಕರ್ಮ ಕ್ಲಿಯರ್ ಆಗ್ತಾ ಇದೆ. ಒಂದು ನಿಮ್ಗೆ ಅಂದ್ರೆ ಒಂದು ಜಡ್ಜ್ಮೆಂಟ್ ಏನಾದ್ರೂ ಒಂದು, ಅಥವಾ ನಿಮ್ಗೆ ಈ ಕರ್ಮದ ಬಗ್ಗೆ ಯಾರಾದ್ರೂ ಹೇಳ್ಬೋದು, ಅಥವಾ ನಿಮ್ಗೆ ಗೊತ್ತಾಗ್ಬೋದು. ಯೂನಿವರ್ಸ್ ಬಂದು ನಿಮ್ಗೆ ಹೇಳ್ತಿದ್ದಾರೆ ಇಲ್ಲಿ ನಿಮ್ದೊಂದು ಕರ್ಮ ಕ್ಲಿಯರ್, ಈ ಪರ್ಸನ್ ಜೊತೆ ನೀವು ಕರ್ಮ ಕ್ಲಿಯರ್. ಸೊ ಇಲ್ಲಿ ರಿಲೇಶನ್ಶಿಪ್ ಕೆಲವರದ್ದು ಎಂಡ್ ಆಗ್ತಾ ಇದೆ, ಒಂದು ಹೊಸ ರಿಲೇಶನ್ಶಿಪ್ ಬರ್ತಾ ಇದೆ. ಒಂದು ತುಂಬಾ ಮಿಸ್ಟೀರಿಯಸ್, ಒಂದು ನಿಗೂಢ, ಒಂದು ಇಲ್ಲೂ ನಿಗೂಢ ಬಂದಿದೆ, ಇಲ್ಲೂ ನಿಗೂಢ. ನಿಮ್ ಜೀವನ ತುಂಬಾ ಮಿಸ್ಟೀರಿಯಸ್ ಅಂತ ಹೇಳ್ತಾರೆ. 8 ಹೌಸ್ ಅಂತ ಹೇಳಿದ್ರೆ ಇದು ತುಂಬಾ ಲಾಸ್, ಒಂಥರ ಮಿಸ್ಟೀರಿಯಸ್, ಅಥವಾ ಏನ್ ಹೇಳ್ತಾರೆ ಇದೊಂಥರ ಏನೋ ಒಂದು ನಿಗೂಢ. ನೀವೊಂಥರ ನಿಗೂಢ ವ್ಯಕ್ತಿ. ನಿಮ್ಗೆ ತುಂಬಾ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಇರ್ಬೋದು, ನಿಮ್ದು ಥರ್ಡ್ ಐ ಚಕ್ರ ಓಪನ್ ಆಗಿರ್ಬೋದು. ತುಂಬಾನೇ ನಿಮ್ ಜೀವನದಲ್ಲಿ ಅಂದ್ರೆ ನಿಮ್ಗೆ ತುಂಬಾ ನಿಗೂಢ ಏನ್ ಹೇಳ್ತಾರೆ ನಿಗೂಢವಾಗಿರೋ ಸಂಗತಿಗಳು ನಿಮ್ಗೆ ಬೇಗನೆ ಗೊತ್ತಾಗ್ತವೆ. ಕೆಲವರಿಗೆ ಯಾರೇನು ಎಲ್ಲಿ ಯಾವ ರಹಸ್ಯವನ್ನು ನಿಮ್ ಮುಂದೆ ಬಚ್ಚಿಡ್ಲಿಕ್ಕೆ ಆಗೋದಿಲ್ಲ. ಆತರ ನೀವು ಅಂದ್ರೆ ಎಲ್ಲ ರಹಸ್ಯವನ್ನು ನೀವು ತಿಳ್ಕೊತೀರಿ. ನೀವೊಂಥರ ನಿಗೂಢ ವ್ಯಕ್ತಿ, ತುಂಬಾ ಮಿಸ್ಟೀರಿಯಸ್ ಪರ್ಸನ್ ನೀವು. ಫೈಲ್ ನಂಬರ್ 1. ಇಲ್ಲಿ ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಮೆಸೇಜ್. ಇಲ್ಲಿ ನಿಮ್ಗೆ ಈಗ ಅಂದ್ರೆ ರಿಲೇಶನ್ಶಿಪ್ ನಿಮ್ದು ಬ್ರೇಕಪ್ ಆಗಿರ್ಬೋದು, ಸಪರೇಷನ್ ಅಲ್ಲಿ ಇದ್ದಿರ್ಬೋದು, ಅಥವಾ ನಿಮ್ಗೆ ಅವರಿಂದ ತುಂಬಾ ನೋವಾಗಿರ್ಬೋದು, ಅಥವಾ ತುಂಬಾನೇ ಇಲ್ಲಿ ಏನ್ ಹೇಳ್ತಾರೆ ಥರ್ಡ್ ಪಾರ್ಟಿ ಇದ್ದಿರ್ಬೋದು ನಿಮ್ ಜೀವನದಲ್ಲಿ. ಇವರೇ ಥರ್ಡ್ ಪಾರ್ಟಿ ಇರ್ಬೋದು, ಈ ಕಾರ್ಮಿಕ ನಿಮ್ಮ ರಿಲೇಶನ್ಶಿಪ್. ಸೊ ಆ ರಿಲೇಶನ್ಶಿಪ್ ಇಂದ ನೀವು ಪಾಠ ಕಲೀರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಈ ಹಿಂದೆ ನಿಮ್ ಜೀವನದಲ್ಲಿ ಏನಾಗಿತ್ತಾ ಈ ವ್ಯಕ್ತಿ ಜೊತೆ, ಸೊ ಆ ವ್ಯಕ್ತಿ ನಿಮ್ ಜೊತೆ ಹೇಗಿದ್ರು, ಸೊ ಈ ರಿಲೇಶನ್ಶಿಪ್ ಇಂದ ಒಂದು ಪಾಠ ಕಲೀರಿ. ಅಂದ್ರೆ ಈ ಹಿಂದೆ ಆದ ತಪ್ಪನ್ನು ಮುಂದೆ ಮಾಡಬೇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸ್ಟ್ರೆಂತ್ ತಕೊಳ್ಳಿ, ನಿಮ್ಮ ಜೀವನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹೀಲ್ ಆಗಿ ಅಂತ ಹೇಳಿ. ಅಂದ್ರೆ ತುಂಬಾನೇ ನೋವಿದೆ ಈಗ ನಿಮ್ಮ ಮನಸ್ಸಿಗೆ, ಈ ಮನಸ್ಸಿಂದ ನೋವಾಗಿ ಸ್ಟ್ರೆಂತ್ ತಕೊಂಡು ಮುಂದೆ ಸಾಗಿ ಜೀವನವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ನಿಮ್ಗೆ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ತುಂಬಾ ಪೇನ್ಫುಲ್ ಎನರ್ಜಿ ಇದೆ ಇಲ್ಲಿ, ತುಂಬಾ ನಿಮ್ಗೆ ಮನಸ್ಸಿಗೆ ನೋವಾಗಿರ್ಬೋದು. 8 ಹೌಸ್ ಅಂತ ಹೇಳಿದ್ರೆ ತುಂಬಾ ಇದೊಂಥರ ಅನ್ಪ್ರಿಡಿಕ್ಟೇಬಲ್. ನಿಮ್ಮ ಜೀವನ 360 ಡಿಗ್ರಿ ಚೇಂಜ್ ಆಗೋದ್ರಿದೆ, ಅಂದ್ರೆ ಒಂಥರ ಡೆಸ್ಟಿನಿ ಚೇಂಜ್ ಆಗ್ತದೆ ಇಲ್ಲಿ. ಫೈಲ್ ನಂಬರ್ 1. ಸೊ ನಿಮ್ಗೆ ಇದರಿಂದ ತೆಗಿತಿದ್ದೇನೆ, ಏನ್ ಬರ್ತದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಮೂನ್ 10th ಹೌಸ್ ಬಂದಿದೆ ಇಲ್ಲಿ. 10th ಹೌಸ್ ಮೂನ್, ಚಂದ್ರಗ್ರಹ. ಅಂದ್ರೆ ಇದು ಕರ್ಕಾಟಕ ರಾಶಿ ಇದೆ. ಕರ್ಕಾಟಕ ರಾಶಿ ಪ್ಲಸ್ ವೃಷಭ ರಾಶಿ 10th ಹೌಸ್. 10th ಹೌಸ್ ಅಂತ ಹೇಳಿದ್ರೆ ಇದೊಂಥರ ನಿಮ್ದು ಸಕ್ಸಸ್ ಅಂತ ಹೇಳ್ತಾರೆ ಇಲ್ಲಿ. 10th ಹೌಸ್ ಅಂತ ಹೇಳಿದ್ರೆ ತುಂಬಾನೇ ನಿಮ್ಗೆ ಈ 10th ಹೌಸ್ ಆಕ್ಟಿವೇಶನ್ ಆದಾಗ ಜೀವನದಲ್ಲಿ ತುಂಬಾನೇ ಸಕ್ಸಸ್ ಸಿಗ್ತದೆ. ಆದ್ರೆ
ಈ 10th ಹೌಸ್ ಆಕ್ಟಿವೇಶನ್ ಆದಾಗ ನಿಮ್ಮ ರಿಲೇಶನ್ಶಿಪ್ ಅಲ್ಲೂ ಸಪ್ರೇಷನ್ ಆಗ್ತದೆ. ಅಂದ್ರೆ ಸ್ವಲ್ಪ ಈಗೋ ಇದ್ದಿರ್ಬೋದು ನಿಮಗೆ, ಸ್ವಲ್ಪ ಈಗೋ ಇರ್ತದೆ. ತುಂಬಾನೇ ಇಮೋಷನಲ್ ಪರ್ಸನ್ ನೀವು. ವೃಷಭ ಅಂತ ಹೇಳಿದ್ರೆ ಇದೊಂಥರ 2ನೇ ಮನೆ, 2nd ಹೌಸ್. ಶುಕ್ರ ಗ್ರಹ ಇದೆ ಇಲ್ಲಿ. ಕೆಲವರಿಗೆ ನಿಮ್ದು ಅಥವಾ ನಿಮ್ಮ ಪಾರ್ಟ್ನರ್ ಅದ್ದು ಮೂನ್ ಸೈನ್ ರಾಶಿ ಇಲ್ಲಿ ಕೆಲವರದ್ದು ಕರ್ಕಾಟಕ ಇದೆ, ಕೆಲವರದ್ದು ವೃಷಭ ಇದೆ, ಅಥವಾ ನಿಮ್ದು ಶುಕ್ರ ಅಥವಾ ಚಂದ್ರ ನಿಮ್ದು 10ನೇ ಮನೆಯಲ್ಲಿ ಇದ್ದಿರ್ಬೋದು. ಅಥವಾ ತುಂಬಾನೇ ನೀವೊಂಥರ ಇಲ್ಲಿ ವೀನಸ್ ಅಂತ ಹೇಳಿದ್ರೆ ನೀವೊಂಥರ ತುಂಬಾ ಪ್ಯಾಷನ್ ಇರ್ತದೆ. ಇಲ್ಲೂ ವೀನಸ್ ಬಂದಿದೆ, ಪ್ಯಾಷನ್ ಇದೆ ನಿಮ್ಮಲ್ಲಿ. ತುಂಬಾ ಇಮೋಷನಲ್ ಪರ್ಸನ್ ನೀವು, ತುಂಬಾ ಸೆನ್ಸಿಟಿವ್ ಪರ್ಸನ್. ಇಲ್ಲಿ 10th ಹೌಸ್ ಅಂತ ಹೇಳಿದ್ರೆ ತುಂಬಾ ಸಕ್ಸಸ್ ನಿಮ್ಗೆ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಗೆ ಕರ್ಮ ಕಾರ್ಡ್ ಇಂದ ತೆಗಿತಿದ್ದೇನೆ. ಕರ್ಮ ಕಾರ್ಡ್ ಏನ್ ಹೇಳ್ತದೆ ಅಂತ ಹೇಳಿ ನೋಡುವ. ಕರ್ಮ ಕಾರ್ಡ್ ಹೌಸಸ್ ಕಾರ್ಡ್ ಇಂದ ತೆಗಿತಿದ್ದೇನೆ. ನಿಮ್ಮ ಹೌಸಸ್ ಕಾರ್ಡ್ ಏನ್ ಹೇಳ್ತಾ ಇದೆ ಅಂತ ಹೇಳಿ ನೋಡುವ. ಇದು ಪೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ನಿಮ್ಮ ಪ್ಲಾನೆಟ್ ಪ್ರಕಾರ, ನಿಮ್ಮ ಹೌಸಸ್ ಪ್ರಕಾರ ಏನು ಬರ್ತಾ ಇದೆ ಅಂತ ಹೇಳಿ ನೋಡುವ. ಪ್ಲಾನೆಟ್ಸ್ ನಿಮ್ಗೆ ಯಾವ್ದು ಪ್ಲಾನೆಟ್ಸ್ ಬಂದು ಕರ್ಮ ಕ್ಲಿಯರ್ ಮಾಡ್ತಾ ಇದೆ ಅಂತ ಹೇಳಿ ನೋಡುವ. ಮೂನ್, ಇಲ್ಲೂ ಮೂನ್ ಬಂದಿದೆ. ಯಾವಾಗ್ಲೂ ಮೂನ್ ಬಂದಿತ್ತು. ಇಲ್ಲಿ ಕೆಲವರು ವಾಟರ್ ಸೈನ್ಸ್ ಇದ್ದಾರೆ. ಅಂದ್ರೆ ನಿಮ್ದು ಕರ್ಕಾಟಕ, ವೃಶ್ಚಿಕ, ಮೀನ ಲಗ್ನ ಇರ್ಬೋದು. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ದು ಮೂನ್ ಸೈನ್ ಇದೆ ಇಲ್ಲಿ. ಡಿಫೆಂಡ್, ಅಕ್ಸೆಪ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಲೆಟ್ ಯುವರ್ ಫೀಲಿಂಗ್ಸ್ ಟೆಲ್ ಯು ಹೌ ಟು ಅಂತ ಹೇಳಿ. ಅಂದ್ರೆ ನಿಮ್ಮ ಫೀಲಿಂಗ್ಸ್ ಅನ್ನು ನೀವೀಗ ಎಕ್ಸ್ಪ್ರೆಷನ್ ಮಾಡಿ ಅಂತ ಹೇಳ್ತಾರೆ. ಅಲ್ಲೂ ಮೂನ್ ಬಂದಿತ್ತು. ಇಲ್ಲೊಂಥರ ನೀವು ತುಂಬಾ ನಿಮ್ ಥ್ರೋಟ್ ಚಕ್ರ ಇಲ್ಲಿ ಬ್ಲಾಕ್ ಆಗಿರ್ಬೋದು. ಸೊ ಎಕ್ಸ್ಪ್ರೆಷನ್ ಮಾಡಿ, ಎಕ್ಸೆಪ್ಟ್ ಮಾಡಿ. ಜೀವನದಲ್ಲಿ ಏನ್ ಬರ್ತದ ಅದು, ಅಂದ್ರೆ ಮೆಂಟಲಿ ನೀವು ಎಕ್ಸ್ಪೆಕ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸ್ಪಿರಿಚುವಲಿ ಡಿಫೆಂಡ್ ಆಗಿ ಅಂತ ಹೇಳಿ. ಇಲ್ಲಿ ಯಾವ ಕರ್ಮ ಕ್ಲಿಯರಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರೆ ದ ನರ್ಚರಿಂಗ್, ಸ್ಪಿರಿಚುವಲಿ ನೀವು ನರ್ಚರಿಂಗ್ ಮಾಡಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಫೀಲಿಂಗ್ಸ್ ಕಾಸ್ಡ್ ಬೈ, ನಿಮ್ಮ ಫೀಲಿಂಗ್ಸ್ ಯಾವುದು, ನಿಮ್ದು ಫೀಲಿಂಗ್ಸ್ ಇದೆಯಾ ಅದನ್ನು ನೀವು ಅನಲೈಸ್ ಮಾಡಿ ಅಂತ ಹೇಳ್ತೇವೆ. ರಿಯಾಕ್ಷನ್ ಅಂದ್ರೆ ನೀವು ಕೆಲವೊಮ್ಮೆ ಸಡನ್ ಟ್ರಿಗರ್ ಆಗ್ಬೋದು. ಈ ಮೂನ್ ಅಂತ ಹೇಳಿದ್ರೆ ತುಂಬಾ ನಾವು ಇಮೋಷನಲ್ ಆಗಿರ್ತೇವೆ, ಸಡನ್ ಟ್ರಿಗರ್ ಆಗ್ತೇವೆ. ಈ ಟ್ರಿಗರ್ ಮೇಲೆ ನೀವು ವರ್ಕ್ ಮಾಡ್ಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ. ಇದೊಂಥರ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಮ ಫೀಲಿಂಗ್ಸ್ ಅನ್ನು ನೀವು ಈಗ ಇನ್ನೊಬ್ಬರಿಗೆ ಹೇಳುವಂತ ಟೈಮ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. 12th house, speaking oneness with all there is, mentally, philanthropy, keep your involvement hidden. ಇಲ್ಲಿ 8th house ಬಂದಿದೆ, ಇಲ್ಲಿ 12 house. 8-12 ಅಂತ ಹೇಳಿದ್ರೆ ತುಂಬಾ ಇದು ಏನ್ ಹೇಳ್ತಾರೆ, ತುಂಬಾ ಲಾಸಸ್ ಹೌಸ್ ಅಂತಲೇ ಹೇಳ್ಬೋದು. ಅಥವಾ ನೀವು ತುಂಬಾ ಇಲ್ಲಿ 12th house ಅಲ್ಲಿ ಮೂನ್ ಅಂತ ಹೇಳಿದ್ರೆ ಲಿಬರೇಷನ್. ನಿಮ್ಗೆ ಕೆಲವೊಮ್ಮೆ ಕರ್ಕಾಟಕ ರಾಶಿಯಲ್ಲಿ ಮೂನ್ ಇದ್ರೂ ನಿಮ್ಗೆ ಲಿಬರೇಷನ್ ಸಿಗ್ತದೆ, ಮೋಕ್ಷದ ಕಡೆ ನೀವು ನೋಡ್ಬೋದು. ಸೀಕಿಂಗ್ ಒನ್ನೆಸ್ ವಿತ್ ಆಲ್ ದೇರ್ ಇಸ್, ಅಂದ್ರೆ ಎಲ್ಲದರಲ್ಲೂ ದೇವರನ್ನು ನೋಡಿ ಅಂತ ಹೇಳ್ತಿದ್ದಾರೆ. ಯಾವುದಿದೆಯಾ ಎಲ್ಲದರಲ್ಲೂ ಅಂದ್ರೆ ಏಕತಾ ಭಾವನೆಯಿಂದ ನೋಡಿ ಅಂತ ಹೇಳ್ತಿದ್ದಾರೆ. ಸ್ಪಿರಿಚುವಲಿ, ಮೆಂಟಲಿ, ಫಿಲಾಂಥ್ರಪಿ ಅಂತ ಹೇಳಿ. ಕೀಪ್ ಯುವರ್ ಇನ್ವಾಲ್ವ್ಮೆಂಟ್ ಹಿಡನ್, ಅಂದ್ರೆ ಇಲ್ಲಿ ಫಿಸಿಕಲಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಇನ್ವಾಲ್ವ್ಮೆಂಟ್ ಅನ್ನು ಹಿಡನ್ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಕೆಲವೊಮ್ಮೆ ನಿಮ್ಗೆ ಲಾಸಸ್ ಆಗ್ಬೋದು, ಸಡನ್ ನೀವು ಇನ್ವಾಲ್ವ್ಮೆಂಟ್ ಆಗೋದ್ರಿಂದ ನಿಮ್ಗೆ ಲಾಸಸ್ ಆಗ್ಬೋದು. ಸೊ ಅದನ್ನು ತುಂಬಾ ಹಿಡನ್ ಆಗಿದೆ ಅಂತ ನಿಮ್ದು ಇಲ್ಲಿ ಕರ್ಮ ಹೇಳ್ತಿದೆ. ಯುವರ್ ಫೈತ್ ಹಿಡನ್ ಟೆಂಡೆನ್ಸೀಸ್, ಅಂದ್ರೆ ನೀವು ಈಗ ತುಂಬಾ ಫೈತ್ ಇಡ್ಬೇಕಾಗ್ತದೆ. ತುಂಬಾ ಹಿಡನ್ ಟೆಂಡೆನ್ಸೀಸ್ ಇದೆ ಇಲ್ಲಿ. ತುಂಬಾ ನೀವು ಬಚ್ಚಿಟ್ಟಿರ್ಬೋದು, ಕೆಲವೊಮ್ಮೆ ತುಂಬಾನೇ ನೀವು ಏನಾದ್ರೂ ಬಚ್ಚಿಟ್ಕೊಳ್ಬಹುದು. ಲಾರ್ಜ್
ಇನ್ಸ್ಟಿಟ್ಯೂಷನ್ಸ್ ಆರ್ ಓವರ್ವೆಲ್ಮಿಂಗ್ ಈವೆಂಟ್ಸ್. ಕೆಲವರು ಇಲ್ಲಿ ನಿಮ್ದು ಕೆಲವು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ನೀವು ವರ್ಕ್ ಮಾಡ್ಬೋದು, ಅಥವಾ ತುಂಬಾನೇ 12th ಹೌಸ್ ಓವರ್ವೆಲ್ಮಿಂಗ್ ಈವೆಂಟ್ಸ್, ತುಂಬಾನೇ ನಿಮ್ದು ಈ ಜೀವನದಲ್ಲಿ ತುಂಬಾ ಲಾಸಸ್ ಆಗ್ತಿರ್ಬೋದು. ಸೊ ಇಲ್ಲಿ ಅಂದ್ರೆ ಹಿಡನ್ ಮಾಡಿ ಅಂತ ಹೇಳ್ತಿದ್ದಾರೆ ಸ್ವಲ್ಪ ಇಲ್ಲಿ. ಕೀಪ್ ಯುವರ್ ಇನ್ವಾಲ್ವ್ಮೆಂಟ್ ಹಿಡನ್. ನೀವು ಸ್ವಲ್ಪ ಇಲ್ಲಿ ನಿಮ್ಮ ಫೀಲಿಂಗ್ಸ್ ಅನ್ನು ಇನ್ವಾಲ್ವ್ಮೆಂಟ್ ಅನ್ನು ಹಿಡನ್ ಮಾಡಬೇಕಾಗ್ತದೆ, ಅಥವಾ ಬೇರೆಯವ್ರ ಜೊತೆ ನೀವು ತುಂಬಾ ಇನ್ವಾಲ್ವ್ ಆಗುವುದನ್ನು ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳ್ತಿದ್ದಾರೆ. ಮೋಸ್ಟ್ಲಿ ಇಲ್ಲಿ ಅಲೋನ್ನೆಸ್ ಅಲ್ಲಿ ಇರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಗೆ. ಇಲ್ಲಿ ನಿಮ್ಗೆ ಹೀಲಿಂಗ್ ಕಾರ್ಡ್ ಇಂದ, ಡೈಲಿ ಹೀಲಿಂಗ್ ಕಾರ್ಡ್ ಇಂದ ಮೆಸೇಜ್ ತೆಗಿತಿದ್ದೇನೆ. ಫೈಲ್ ನಂಬರ್ 1 ಮೆಸೇಜ್. Know that truth is a living force whether you believe it or not. ಇಲ್ಲಿ ಹೇಳ್ತಿದ್ದಾರೆ ಸತ್ಯ ಯಾವಾಗ್ಲೂ ಒಂದು ಲಿವಿಂಗ್ ಫೋರ್ಸ್, ನೀವು ಅದನ್ನ ನಂಬಿ ಅಥವಾ ಬಿಡಿ, ಸತ್ಯ ಯಾವಾಗ್ಲೂ ಒಂದು ಲಿವಿಂಗ್ ಫೋರ್ಸ್ ಅಂತ. ಸತ್ಯ ಯಾವಾಗ್ಲೂ ಅಂದ್ರೆ ಏನ್ ಹೇಳ್ತಾರೆ, ಅಜರಾಮರ ಅಂತ ಹೇಳ್ತಾರೆ ಇಲ್ಲಿ ಸತ್ಯ. ರಿಮೈಂಡ್ ಯುವರ್ ಸೆಲ್ಫ್ ದಟ್ ಯು ಆರ್ ಎ ಸೋಲ್ ಸ್ಪಿರಿಟ್ ಬೀಯಿಂಗ್. ನಿಮ್ಮನ್ನು ನೀವು ರಿಮೈಂಡ್ ಮಾಡ್ಕೊಳ್ಳಿ, ನೀವೊಬ್ರು ಒಂದಂದ್ರೆ ಸೋಲ್ ಸ್ಪಿರಿಟ್ ಬೀಯಿಂಗ್, ನಿಮ್ಮ ಆತ್ಮ ಒಂದು ದೇವರ ಆತ್ಮ ಅಂತ ಹೇಳ್ತಿದ್ದಾರೆ, ಒಂದು ಪವಿತ್ರ ಆತ್ಮ. ಸೊ ಅದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾವೆಲ್ಲರೂ ದೇವರ ಆತ್ಮಗಳೇ, ಪವಿತ್ರ ಆತ್ಮಗಳೇ. ಸೀಕ್ ಟು ಎನ್ಲಾರ್ಜ್ ಯುವರ್ ಅಪ್ರಿಸಿಯೇಷನ್ ಆಫ್ ದ ಬ್ಯೂಟಿ ಆಫ್ ನೇಚರ್, ಎನಿಮಲ್ಸ್ ಅಂಡ್ ಹ್ಯೂಮನ್. ಇಲ್ಲಿ ನಿಮ್ಮ ಸುತ್ತಮುತ್ತಲೇ ನೇಚರ್ ಜೊತೆ, ಎನಿಮಲ್ಸ್ ಜೊತೆ ಅಥವಾ ಮನುಷ್ಯರ ಜೊತೆ ಬೆರೀರಿ ಅಂತ ಯೂನಿವರ್ಸ್ ನಿಮ್ಗೆ ಹೇಳ್ತಿದ್ದಾರೆ. ಮಾಸ್ಟರ್ ದ ಸ್ಟೆಪ್ ಯು ಆರ್ ಆನ್. ನೀವು ಯಾವ್ದ್ರಲ್ಲಿ ಇದ್ರಲ್ಲಿ ಮಾಸ್ಟರ್ ಆಗಿ ಅಂತ ಹೇಳ್ತಿದ್ದಾರೆ. ಲರ್ನ್ ಅಂಡ್ ಗ್ರೋ ಫ್ರಮ್ ದ ವಿಸ್ಡಮ್ ಆಫ್ ಯುವರ್ ಫೀಲಿಂಗ್ಸ್ ಬೈ ಅಲೋವಿಂಗ್ ಯುವರ್ ಸೆಲ್ಫ್ ಟು ಬಿ ಫ್ರೆಂಡ್ ರಾದರ್ ದ್ಯಾನ್ ಡಿನೈ ದೆಮ್. ನಿಮ್ಮ ಜೀವನದಲ್ಲಿ ಈಗ ಏನಾಗಿದೆ ಅದರಿಂದ ಬುದ್ಧಿವಂತಿಕೆ ತಗೊಳ್ಳಿ. ಅಂದ್ರೆ ನಿಮ್ಮ ಫೀಲಿಂಗ್ಸ್ ಏನಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಅಂತ. ಇಲ್ಲೂ ಫೀಲಿಂಗ್ಸ್ ಬಂದಿದೆ. ಅಂದ್ರೆ ಕೆಲವರು ತುಂಬಾ ಇಲ್ಲಿ ಫೀಲಿಂಗ್ಸ್ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ನಿಮ್ಮ ಥ್ರೋಟ್ ಚಕ್ರ ಬ್ಲಾಕ್ ಆಗಿರ್ಬೋದು. ಸೊ ಆ ಫೀಲಿಂಗ್ಸ್ ಅನ್ನು ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಅದನ್ನ ನೀವು ಅದನ್ನು ಡಿನೈನ್ ಮಾಡಿ ಇವಾಗ ಹೇಳುವ ನಾಳೆ ಹೇಳುವ ಅಂತ ಇದ್ದಿರ್ಬೋದು, ಅದನ್ನು ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಲರ್ನ್ ಟು ಕೀಪ್ ಯುವರ್ ಹಾರ್ಟ್ ಓಪನ್ ಅಂಡ್ ಸಾಫ್ಟ್ ಥ್ರೂ ದ ಟ್ರಯಲ್ಸ್ ಆಫ್ ಲೈಫ್. ಅಂದ್ರೆ ಇಲ್ಲಿ ಹಾರ್ಟ್ ಚಕ್ರ ಓಪನ್ ಆಗ್ತಿದೆ ಕೆಲವರಿಗೆ. ಟ್ರಯಲ್ಸ್ ಆಫ್ ಲೈಫ್ ಅಂದ್ರೆ ನೋ ತೈ ಸೆಲ್ಫ್, ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ಯು ಹ್ಯಾವ್. ನಿಮ್ಮನ್ನು ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ತುಂಬಾ ಇಂಪಾರ್ಟೆಂಟ್ ಟಾಸ್ಕ್ ನಿಮ್ ಜೀವನದಲ್ಲಿ ಬರ್ತಾ ಇದೆ. ಇಲ್ಲಿ ಕೆಲವರು ಶನಿಗೆ ಸಂಬಂಧಪಟ್ಟವರಿದ್ದಾರೆ, ಕೆಲವರು 8th ಹೌಸ್. ಇಲ್ಲಿ 8th ಹೌಸ್ ತುಂಬಾನೇ ಇದೆ. 8 ಮತ್ತೆ 12 ಹೌಸ್ ತುಂಬಾನೇ ಲಾಸ್ ಅಲ್ಲಿ ಇದ್ದಾರೆ ಈ ಫೈಲ್ ಸೆಲೆಕ್ಟ್ ಮಾಡಿದವರು ಕೆಲವರು. ಇದು ಫೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರಿಗೆ ಗ್ರೀನ್ ಕಲರ್ ಚಾಯ್ಸ್ ಮಾಡಿದ್ದೀರಾ ಅಥವಾ ಹೌಸ್ ಕಾರ್ಡ್, ನಿಮ್ಗೆ ಯೂನಿವರ್ಸ್ ಏನ್ ಹೇಳ್ತಿದ್ದಾರೆ ಅಂತ ಹೇಳಿ ನೋಡುವ. ಗ್ರೀನ್ ಕಲರ್ ಚಾಯ್ಸ್ ಮಾಡಿದವರಿಗೆ ಫಸ್ಟ್ ನಿಮ್ದು ಎನರ್ಜಿ ತೆಗಿತಿದೆ, ನೀವು ಯಾವ ಎನರ್ಜಿಯಲ್ಲಿ ಇರ್ಬೋದು ಅಂತ ಹೇಳಿ. ಇದು ಜನರಲ್ ರೀಡಿಂಗ್, ಎಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ. ನಿಮ್ಗೆ ಎನರ್ಜಿ, ಕರೆಂಟ್ ಎನರ್ಜಿ ನಿಮ್ದು ಯಾವ್ದು ನಡೀತಾ ಇದೆ ಅಂತ ಹೇಳಿ. ದ ಫೂಲ್, King of Swords, 2 of Cups, Temperance. ಈಗ ನೀವು ಹೊಸ ಬಿಗಿನಿಂಗ್ ಒಂದು ಸ್ಟಾರ್ಟ್ ಮಾಡ್ತಿರ್ಬೋದು. ಇಲ್ಲಿ 2 ಮೇಜರ್ ಕಾರ್ಡ್ ಬಂದಿದೆ. ಅಂದ್ರೆ ತುಂಬಾ ಹಾರ್ಮೋನಿಯಲ್ಲಿ ಇದ್ದೀರಿ ನೀವೀಗ, ತುಂಬಾ ಬ್ಯಾಲೆನ್ಸ್ ಮಾಡ್ತಿದ್ದೀರಿ ಜೀವನದಲ್ಲಿ. ನಿಮ್ ಜೀವನದಲ್ಲಿ ಅಂದ್ರೆ ಕೆಲವರಿಗೆ ಇಲ್ಲಿ ರಿಯೂನಿಯನ್ ಇದೆ. ಅಂದ್ರೆ ರಿಯೂನಿಯನ್ ಇರ್ಬೋದು, ನಿಮ್ಮ ಪಾರ್ಟ್ನರ್ ಇರ್ಬೋದು, ಇವರು ಲವ್ ಪಾರ್ಟ್ನರ್ ಇರ್ಬೋದು ಅಥವಾ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು. ರೀಕನ್ಸಿಲಿಯೇಷನ್, ಇವರು ವಾಪಸ್ ಬಂದು ನಿಮ್ಗೆ ಆಫರ್ ಕೊಡ್ಬೋದು ಅಥವಾ ನೀವು ಅವರಿಗೆ ಆಫರ್ ಕೊಡ್ಬೋದು. ಇಲ್ಲಿ ನಿಮ್ಮ ಪಾರ್ಟ್ನರ್ ಯಾರು ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ, ಒಂಥರ ಕ್ಲಾರಿಟಿ ಬರ್ತದೆ ಈ ಪಾರ್ಟ್ನರ್ಶಿಪ್. ಈ ಹಿಂದೆ ನಿಮ್ಗೆ ಈ ಪಾರ್ಟ್ನರ್ಶಿಪ್ ಮೇಲೆ ಕ್ಲಾರಿಟಿ ಇದ್ದಿರ್ಬೋದು. ಸೊ ಇದರಲ್ಲಿ ಒಂದು ಹೊಸ ಬಿಗಿನಿಂಗ್ ಆಗ್ತದೆ ನಿಮ್ಗೆ ಈ ಪಾರ್ಟ್ನರ್ ಜೊತೆ ಒಂದು ಹೊಸ ಬಿಗಿನಿಂಗ್. ನೀವೊಂಥರ ಕಿಂಗ್, ಒಂಥರ ಏನ್ ಹೇಳ್ತಾರೆ ನೋಬಲ್ ಪರ್ಸನ್ ನೀವು.
ತುಂಬಾನೇ ನೀವು ಶಾರ್ಪ್ ಮೈಂಡೆಡ್ ಪರ್ಸನ್ ನೀವು. ಇವ್ರ ಜೊತೆ ಒಂದು ರಿಯೂನಿಯನ್ ಇದೆ, ಮ್ಯಾರೇಜ್ ಇದೆ. ಇನ್ ಕೆಲವರಿಗೆ ಹೇಗಂತ ಹೇಳಿದ್ರೆ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ತುಂಬಾ ಬ್ಯಾಲೆನ್ಸ್ ಆಗಿ ಸ್ಟಾರ್ಟ್ ಮಾಡ್ತಿದ್ದೀರಿ. ತುಂಬಾ ಇದರಲ್ಲಿ ಈಗ ಫ್ರೂಟ್ಫುಲ್ ರಿಸಲ್ಟ್ ಬರ್ತಿರ್ಬೋದು. ಅಂದ್ರೆ ತುಂಬಾನೇ ನೀವು ಈಗ ಟ್ರೈ ಮಾಡ್ತಿದ್ದೀರಿ ಈ ಸಲುವಾಗಿ. ಕೆಲವರು ರಿಯೂನಿಯನ್ಗೆ ಟ್ರೈ ಮಾಡ್ತಿದ್ದಾರೆ, ಇನ್ ಕೆಲವರು ಇನ್ನೇನು ಹೊಸದೇನೋ ಸ್ಟಾರ್ಟ್ ಮಾಡಬೇಕು, ನನ್ನ ಜೀವನದಲ್ಲಿ ಚೆನ್ನಾಗಿರ್ಬೇಕು, ಒಂದು ಹಾರ್ಮನಿ ತರಬೇಕು ಅಂತೇಳಿ ನೀವು ತುಂಬಾ ಸ್ಟ್ರಗಲ್ ಮಾಡ್ತಿದ್ದೀರಿ. ಕೆಲವರು ನಿಮ್ಮ ಪಾರ್ಟ್ನರ್ ಕಡೆ ನೋಡ್ತಿದ್ದಾರೆ, ಇಲ್ಲಿ ಮ್ಯಾರೇಜ್ ಇರ್ಬೋದು, ಕೆಲವರು ಮ್ಯಾರೇಜ್ ಕಡೆ ನೋಡ್ತಿದ್ದಾರೆ. ಈ ಪಾರ್ಟ್ನರ್ ಜೊತೆ ನಿಮ್ಗೆ ಮ್ಯಾರೇಜ್ ಸಲುವಾಗಿ ನೋಡ್ತಿದ್ದೀರಿ. ಫೈಲ್ ನಂಬರ್ 2. ಇನ್ ಕೆಲವರ ಜೀವನದಲ್ಲಿ ತುಂಬಾ ನಿಮ್ದೊಂಥರ ಎಂಡ್ ಆಗಿದೆ, ಒಂಥರ ಮೇಜರ್ ಎಂಡ್ ಇರ್ಬೋದು. ಇದು ಫೈನಾನ್ಸ್ ಇರ್ಬೋದು ಅಥವಾ ರಿಲೇಶನ್ಶಿಪ್ ಇರ್ಬೋದು. ನೀವು ತುಂಬಾ ಅಂದ್ರೆ ಯಾರಾದ್ರೂ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ಅಥವಾ ನೀವು ಈ ರಿಲೇಶನ್ಶಿಪ್ ಇಂದ ಮೂವ್ ಆನ್ ಆಗಿರ್ಬೋದು. ಇಲ್ಲಿ ಅಂದ್ರೆ ತುಂಬಾನೇ ಅಂದ್ರೆ ಇದರ ನಂತರ ನೀವು ನಿಮ್ಮ ಮೈಂಡ್ ನಿಮ್ಮ ಕ್ರಿಯೇಟಿವಿಟಿ ಕಡೆ ಇಟ್ಟಿರ್ಬೋದು. ಅಥವಾ ಇನ್ನು ಕೆಲವರು ಹೇಗಂತ ಹೇಳಿದ್ರೆ ನಿಮ್ ಜೀವನ ಒಂಥರ ಅಂದ್ರೆ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀರಿ. ಕೆಲವರು ಅಂದ್ರೆ ಫೈನಾನ್ಸ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಮೂವ್ ಆಗ್ಬೇಕಾ ಬೇಡವಾ, ಅಥವಾ ಸುತ್ತಮುತ್ತಲಿರೋರು ಏನೋ ಹೇಳ್ತಿದ್ದಾರೆ ಅದರ ಪ್ರಕಾರ ಇರ್ಬೇಕಾ, ಇಲ್ಲಿ ಏನಂತಲೇ ನಿಮ್ಗೆ ಕನ್ಫ್ಯೂಷನ್ ಆಗ್ತಾ ಇದೆ. ನೀವು ಇಲ್ಲಿ ಸ್ವಲ್ಪ ಟೈಮ್ ಅಂದ್ರೆ ಇಲ್ಲಿ ಕಾಯುವುದು ಒಳ್ಳೇದು. ಈಗ ಯಾವ್ದು ಡಿಸಿಷನ್ ತಗೊಳ್ಬೇಡಿ, ಇಲ್ಲಿ ಸ್ವಲ್ಪ ಟೈಮ್ ನೀವು ಕಾಯ್ಬೇಕಾಗ್ತದೆ. ಇಲ್ಲಿ ಸ್ಟೆಬಿಲಿಟಿ ಇಲ್ಲ, ನಿಮ್ಮ ಲೈಫಲ್ಲಿ ಒಂದು ಸ್ಟೆಬಿಲಿಟಿ ಇಲ್ಲ, ಸಕ್ಸಸ್ ಇಲ್ಲ, ಸ್ಟೆಬಿಲಿಟಿ ಇಲ್ಲ. ಇಲ್ಲಿ ಫೈನಾನ್ಸ್ ಇರ್ಬೋದು, ಇದು ರಿಲೇಶನ್ಶಿಪ್ ಇರ್ಬೋದು, ಅಥವಾ ಜಾಬ್ ಇರ್ಬೋದು. ಇನ್ ಕೆಲವರು ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇದ್ದಿರ್ಬೋದು. ನೀವು ಇಲ್ಲಿ ಎಫರ್ಟ್ ಹಾಕ್ತಿದ್ದೀರಿ, ಅಂದ್ರೆ ಒಬ್ರೇ ನೀವು ಎಫರ್ಟ್ ಹಾಕೊಂಡು ನೀವೀಗ ಅಂದ್ರೆ ಎಲ್ಲಾನು ನಿಮ್ಮ ಹತ್ರ ಇರ್ಬೋದು, ಒಬ್ರೇ ತುಂಬಾ ಸ್ಪಿರಿಚುವಾಲಿಟಿ ಕಡೆ ನೋಡ್ತಿರ್ಬೋದು. ಇನ್ ಕೆಲವರು ನೀವು ಬೇರೆಯವರಿಗೆ ನೀವು ಸಹಾಯ ಮಾಡ್ತಾ ಇದ್ದಿರ್ಬೋದು, ಸುತ್ತಮುತ್ತ ಇರೋ ಜನಗಳಿಗೆಲ್ಲ ನೀವು ಸಹಾಯ ಮಾಡ್ತಾ ಇದ್ದಿರ್ಬೋದು. ಇನ್ ಕೆಲವರು ಒಂದು ಫೈನಾನ್ಸ್ ಅಲ್ಲಿ ಅಥವಾ ಒಂದೇನೋ ಹೊಸದೇನೋ ಜಾಬ್ ಸ್ಟಾರ್ಟ್ ಮಾಡ್ಬೇಕು, ಅಥವಾ ಒಂದು ಜಾಬ್ ಸಿಗ್ಬೇಕು, ಫೈನಾನ್ಸ್ ಅಥವಾ ರಿಲೇಶನ್ಶಿಪ್ ಯಾವ್ದಾದ್ರು ಇರ್ಬೋದು, ಅಥವಾ ಜಾಬ್ ಇರ್ಬೋದು. ತುಂಬಾನೇ ಸ್ಟ್ರಗಲ್ ಮಾಡ್ತಿದ್ದೀರಿ ನೀವು. ಅಂದ್ರೆ ನನ್ನ ಜೀವನದಲ್ಲಿ ಹೊಸದೇನೋ ಸ್ಟಾರ್ಟ್ ಮಾಡ್ಬೇಕು, ಹೊಸದೇನೋ ಆಗ್ಬೇಕು ಅಂತ ಹೇಳಿ ತುಂಬಾ ದಿವಸಗಳಿಂದ ನೀವು ಕಾಯ್ತಾ ಇದ್ದೀರಿ. ಇಲ್ಲಿ ತುಂಬಾ ವೇಟಿಂಗ್ ಎನರ್ಜಿ ಇದೆ, ಇಲ್ಲಿ ತುಂಬಾ ವೇಟಿಂಗ್ ಎನರ್ಜಿ. ಕೆಲವರ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವರು ನಿಮಗೆ ನಂಬಿಕೆ ದ್ರೋಹ ಮಾಡಿರ್ಬೋದು. ಒಂದು ಮೇಜರ್ ಎಂಡ್ ಆಗಿರ್ಬೋದು ನಿಮ್ಮ ಜೀವನದಲ್ಲಿ, ಒಂದು ಮೇಜರ್ ಎಂಡ್. ನಿಮ್ಮ ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ. ಅಂದ್ರೆ ಕಾಲಚಕ್ರ ಅಂದ್ರೆ ವೀಲ್ ಆಫ್ ಫಾರ್ಚೂನ್ ನಿಮ್ದು ಬದಲಾಗ್ತಾ ಇದೆ. ಒಂಥರ ಡೆಸ್ಟಿನಿ ಅಂದ್ರೆ ಏನ್ ಹೇಳ್ತಾರೆ, ನಿಮ್ಮ ಲೈಫೇ ಒಂಥರ 365 ಡಿಗ್ರಿ ಚೇಂಜ್ ಆಗ್ತಾ ಇದೆ ಇದು. ಅಂದ್ರೆ ನೀವು ಕೆಲವರು ನಿಮ್ಮ ಪಾರ್ಟ್ನರ್ಗೆ ನೋಡ್ತಿರ್ಬೋದು, ನೀವು ರಿಲೇಶನ್ಶಿಪ್ ಇರ್ಬೋದು. ಇನ್ನು ಕೆಲವರು ಫೈನಾನ್ಸಿಗೆ ನೋಡ್ತಿದ್ದೀರಿ. ಇಲ್ಲಿ ಒಂಥರ ನಿಮ್ದು ಹೊಸ ಬಿಗಿನಿಂಗ್ ಆಗ್ತದೆ ಇಲ್ಲಿ ರಿಲೇಶನ್ಶಿಪ್ ಅಲ್ಲಿ. ಕೆಲವರು ಮ್ಯಾರೇಜ್ಗೆ ಇಡ್ಬೋದು, ಯಾಕಂದ್ರೆ ಇಲ್ಲಿ ನಿಮ್ದೊಂಥರ ಡೆಸ್ಟಿನಿಯೇ ಚೇಂಜ್ ಆಗ್ತಾ ಇದೆ, ಒಂಥರ ಸ್ಟಾರ್ ಚೇಂಜ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಹೊಸ ಬಿಗಿನಿಂಗ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ, ಒಂದು ಮೋಸ್ಟ್ ಮ್ಯಾರೇಜ್ಗೆ ಇರ್ಬೋದು. ಕೆಲವರು ಮ್ಯಾರೇಜ್ಗೆ ನೋಡ್ತಿರ್ಬೋದು ಈ ಪರ್ಸನ್ ಜೊತೆ, ನಿಮ್ಮ ಪಾರ್ಟ್ನರ್ ಜೊತೆ. ಇವರು ಅಂದ್ರೆ ಕಿಂಗ್ ಮತ್ತೆ ಕ್ವೀನ್ ಇದ್ದಾರೆ, ನೀವಿಬ್ರು ಸಹ ಕಿಂಗ್ ಮತ್ತೆ ಕ್ವೀನ್ ಇಲ್ಲಿ ಆ ರೋಲಲ್ಲಿ ಇದ್ದೀರಿ. ಒಂದು ಎಂಡ್ ಮಾಡ್ತಿದ್ದೇನೆ ಹಿಂದಿನ ರಿಲೇಶನ್ಶಿಪ್, ಅಥವಾ ಯಾವುದೋ ಒಂದು ಹಿಂದಿನ ಒಂದು ನೋವಿನ ಘಟನೆಗಳು ನಿಮ್ಮ ಜೀವನದಲ್ಲಿ ಎಂಡ್ ಆಗ್ತಾ ಇದೆ ಇಲ್ಲಿ ಕೆಲವರ ಜೀವನದಲ್ಲಿ. ಅಂದ್ರೆ ಒಂಥರ ಡೆಸ್ಟಿನಿ ರೋಲ್ ಪ್ಲೇ ಆಗ್ತಿದೆ, ಮೇಜರ್ ಚೇಂಜ್ ನಿಮ್ಮ ಲೈಫಲ್ಲಿ. ಸಡನ್ ಸೋಲ್ ಶಾಕ್ ಆಗಿರ್ಬೋದು, ಅಥವಾ ಏನೋ ಒಂದು ಇಲ್ಲಿ ಸಡನ್ ನೀವು ಕೆಲಸ ಕಳ್ಕೊಂಡಿರ್ಬೋದು, ಫೈನಾನ್ಸ್ ಲಾಸ್ ಇರ್ಬೋದು, ಏನೋ ಒಂದು ತುಂಬಾನೇ ಇಲ್ಲಿ ಒಂದು ಸಡನ್ ಶಿಫ್ಟ್ ಇದೆ ನಿಮ್ಮ ಜೀವನದಲ್ಲಿ. ಒಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ. ನಿಮ್ಮ ಕ್ಲಾರಿಟಿ ಬರ್ತದೆ ನಿಮಗೆ ಮುಂದೆ. ಒಂದು ರಿಲೇಶನ್ಶಿಪ್ ಅಲ್ಲೂ ನೀವು ಕೆಲವರಿಗೆ ನೀವು ಆಫರ್ ಮಾಡೋರಿದ್ದೀರಿ, ರಿಯೂನಿಯನ್, ರೀಕನ್ಸಿಲಿಯೇಷನ್ ಇದೆ ಕೆಲವರಿಗೆ.
ಇನ್ನು ಕೆಲವರು ಎಜುಕೇಶನ್ ಕಂಟಿನ್ಯೂ ಮಾಡೋರಿದ್ದೀರಿ ನಿಮ್ಮ ಜೀವನದಲ್ಲಿ, ಅಂದರೆ ಇಷ್ಟು ತನಕ ನೀವು ತುಂಬಾನೇ ಹೋಪ್ಲೆಸ್ ಎನರ್ಜಿಯಲ್ಲಿ ಇದ್ದಿರ್ಬೋದು, ಸ್ಟ್ರೆಂತ್ ಇಲ್ಲದೆ ಇದ್ದಿರ್ಬೋದು. ಈಗ ನಿಮ್ಗೊಂಥರ ಕ್ಲಾರಿಟಿ ಬಂದಿರ್ಬೋದು ಜೀವನದಲ್ಲಿ. ತುಂಬ ನೋಬಲ್ ಪರ್ಸನ್ ನೀವು, ಅಂದರೆ ಶಾರ್ಪ್ ಮೈಂಡೆಡ್ ಆಗಿರ್ಬೋದು. ಈ ಹಿಂದೆ ತುಂಬ ಇಮೋಷ್ನಲ್ ಆಗಿರ್ಬೋದು, ನೀವು ತುಂಬಾನೇ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ನೀವು ನಿಮ್ಮ ಕ್ರಿಯೇಟಿವಿಟಿಯನ್ನು, ಅಂದರೆ ನಿಮಗೆ ನೀವೇನಾದ್ರೂ ಮುಂದೆ ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದು. ಇದು ನೀವೇನಾದ್ರು ಆಕಲ್ಟ್ ಸೈನ್ಸ್ ಕಲಿಬೋದು ಅಥವಾ ಬೇರೆ ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದು, ಅಥವಾ ನೀವು ಇನ್ನೊಬ್ಬರಿಗೆ ಟೀಚಿಂಗ್ ಮಾಡ್ಬೋದು, ಅಥವಾ ಬೇರೆ ಯಾರಾದರೂ ಟೀಚರ್ ನಿಮ್ಮ ಜೀವನದಲ್ಲಿ ಇಲ್ಲಿ ಎಂಟ್ರಿ ಆಗ್ಬೋದು. ಇಲ್ಲಿ ಇದು ಇದು ನಿಮ್ಮ ಎನರ್ಜಿ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ನಿಮ್ಗೆ ಇಲ್ಲಿ ಗ್ರಹಗಳು ಏನು ಹೇಳ್ತಿವೆ ಅಂತ ನೋಡುವ. ಪ್ಲಾನೆಟ್ಸ್ ಕಾರ್ಡಿಂದ ಗ್ರಹಗಳು ಪ್ಲಸ್ ಹೌಸ್ ಕಾರ್ಡ್. ನಿಮಗೆ ಯಾವ ಮನೆ ತುಂಬ ಇಂಪಾರ್ಟೆಂಟ್ ನಿಮ್ಮ ಜೀವನದಲ್ಲಿ, ಈಗ ಯಾವ ಮನೆ ಆಕ್ಟಿವೇಶನ್ ಆಗಿದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 2 ಟೈಮ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಇದು ಸೈನ್ಸ್, ನಿಮ್ಮದು ಯಾವ ಸೈನ್ಸ್ ನಿಮಗೆ, ಅಂದರೆ ಈಗ ಯಾವ ಗ್ರಹ ಯಾವ ಸೈನ್ಸ್ ಬಂದು ನಿಮಗೆ ಇಂಪಾರ್ಟೆಂಟ್ ಅಂತ ಹೇಳಿ. ಪ್ಲಾನೆಟ್ ಕಾರ್ಡ್ಸ್ ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಬೆಸ್ಟಾ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಇದೇ ಬಂದಿತ್ತು. ದ ಗಾಡೆಸ್ ವಿತ್ ಇನ್ ಯುವರ್ ಸೀಕ್ರೆಟ್ ಸ್ಪಿರಿಚುವಲ್ ಸೆಂಟರ್ ಆ್ಯಂಡ್ ಕ್ವೈಟ್ ಡಿಗ್ನಿಟಿ. ಮೋಸ್ಟ್ಲಿ 1 ನೋಡ್ತಿರೋರು 2nd ನೋಡ್ತಿರ್ಬೋದು. 2nd ಹೌಸ್ ಕಾರ್ಡ್, ದ 5th ಹೌಸ್, ವೇರ್ ಯು ಹ್ಯಾವ್ fun, romance and create things you are proud of. 5th house. Wow. Zodiac sign Leo. The energy is flamboyant, dramatic, proud and passionate. It focuses on the importance of self-belief. ಇಲ್ಲಿ ನಿಮ್ಮದು ಕೆಲವರದ್ದು ಫೈರ್ ಸೈನ್ಸ್ ಇದೆ. ಇದು ಹೇಗಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಈಗ ತುಂಬಾನೇ, ಅಂದರೆ ನಿಮ್ಗೊಂಥರ ಕಿಂಗ್ ರೋಲ್ ಬರೋರು ಇದ್ದೀರಿ. ಈ ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರು ನಿಮ್ಗೊಂಥರ, ಅಂದರೆ ಹೇಗೆ ಹೇಳ್ತಾರೆ, ನೀವೊಂಥರ ನಿಮ್ಮ ಜೀವನ ಒಂಥರ ಡ್ರಾಮ್ಯಾಟಿಕ್ ಚೇಂಜ್ ಆಗ್ಬೋದು, ಒಂದು ಪ್ಯಾಷನೇಟ್ ಆಗ್ಬೋದು. ಸೊ ನೀವೊಂಥರ ನಿಮ್ಮ ಬಿಲೀಫ್ ಮೇಲೆ ಒಂದು ಲೀಡರ್ಶಿಪ್ ರೋಲಿಗೆ ಬನ್ನಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ. ಲಿಯೋ 5th ಹೌಸ್, ವ್ಯಾರ್ ಯು ಆರ್ ಫನ್, ರೊಮ್ಯಾನ್ಸ್ ಆ್ಯಂಡ್ ನೀವು, ಅಂದರೆ ಇಲ್ಲಿ ನೀವು ನಿಮ್ಮ ಕೆಲವರು ಇಲ್ಲಿ ನಿಮ್ಮ ಪ್ರೀತಿ, ಅಂದರೆ ನಿಮ್ಮ ಲವೇಬಲ್ ಪರ್ಸನ್, ಇವರು ನಿಮ್ಮ ಫ್ಯಾಮಿಲಿ ಮೆಂಬರ್ ಇರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಇರ್ಬೋದು, ಯಾರಾದರೂ ಒಂದು ಪ್ರೀತಿ ಇದೆ ಇಲ್ಲಿ. ಪ್ರೀತಿ 5th ಹೌಸ್ ಪ್ರೀತಿ ಸಹ ಇರ್ಬೋದು, ಅಥವಾ ಕೆಲವರು ಇಲ್ಲಿ ದೇವರ ಕಡೆ ಜಾಸ್ತಿ ನೋಡ್ತಿದ್ದಾರೆ, ಅಥವಾ ಒಂದು ನಿಮ್ಮ ಕ್ರಿಯೇಟಿವಿಟಿ, ಇಲ್ಲಿ ಕ್ರಿಯೇಷನ್ ತುಂಬ ಇದೆ ನಿಮ್ಮಲ್ಲಿ. ಏನು ಹೇಳ್ತಾರೆ, ಕ್ರಿಯೇಟಿವಿಟಿ ತುಂಬಾ ಇದೆ ಇಲ್ಲಿ. ರೊಮ್ಯಾನ್ಸು ಇದೆ, ಅಂದರೆ ನಿಮ್ಮ ಪಾರ್ಟ್ನರ್ಗೆ ನೀವು ನೋಡ್ತಿರ್ಬೋದು. ಈ ಸಿಂಹ ರಾಶಿ ಅಥವಾ ಲಗ್ನ ಇದ್ದಿರ್ಬೋದು, ನಿಮ್ಮ ಪಾರ್ಟ್ನರ್ ಅದು ಸಿಂಹ ಲಗ್ನ ಇದ್ದಿರ್ಬೋದು. ತುಂಬ ಅವರು ಕಿಂಗ್ ಪವರ್, ಅಂದರೆ ಲೀಡರ್ಶಿಪ್ ರೋಲಲ್ಲಿ ಇದ್ದಿರ್ಬೋದು, ಅಥವಾ ನಿಮ್ದು ಇದ್ದಿರ್ಬೋದು ಇಲ್ಲಿ ಫೈರ್ ಸೈನ್ ಕೆಲವರಿಗೆ ಮಾತ್ರ. ಅಥವಾ ಇಲ್ಲಿ ನಿಮಗೆ, ಅಂದರೆ ಇದೊಂಥರ ನಿಮಗೆ ನಿಮ್ಮ ಜೀವನದಲ್ಲಿ ಒಂಥರ ಪ್ರೀತಿ ಮೂಡ್ಬೋದು. ನೀವು ಹಳೆಯದನ್ನೆಲ್ಲ ಎಂಡ್ ಮಾಡಿಕೊಂಡು ಒಂದು ಲೀಡರ್ಶಿಪ್ ರೋಲಿಗೆ ಬರೋರಿದ್ದೀರಿ. ಅಲ್ಲೂ 2 ಆಫ್ ಕಪ್ಸ್ ಬಂದಿದೆ. ತುಂಬ ಇಲ್ಲಿ ಲವರ್ಸ್ ಬಗ್ಗೆ ಇದೆ ಇಲ್ಲಿ. ಕೆಲವರು ಸಪ್ರೇಷನ್ ಅಲ್ಲಿ ಇದ್ದಿರ್ಬೋದು. ಇದರಿಂದ ಒಂದು ತೆಗಿತಿದ್ದೇನೆ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಇಲ್ಲೂ 5th ಹೌಸ್ ಬಂದಿದೆ, ನೀವು ನೋಡ್ತಿರ್ಬೋದು. 5th ಹೌಸ್ ವೃಷಭ ರಾಶಿ. ನೆಪ್ಚೂನ್ ಇಲ್ಲಿ ವೃಷಭ ರಾಶಿ ಬಂದಿದೆ. ಈ ವೃಷಭ ರಾಶಿ ಪ್ರೀತಿಯ ಸಂಕೇತ, ಅಂದ್ರೆ ಶುಕ್ರ ಗ್ರಹದ ಸಂಕೇತ. 5ನೇ ಮನನ್ನು ಆಕ್ಟಿವೇಶನ್ ಆಗಿದೆ, ಅಂದ್ರೆ ನಿಮ್ಗೆ ಇಲ್ಲಿ ಪ್ರೀತಿಯ ಬಗ್ಗೆ ತುಂಬಾನೇ ಇದೆ. ಇಲ್ಲಿ ಪ್ರೀತಿ ಇರ್ಬೋದು, ಅಥವಾ ನಿಮ್ದು ಕ್ರಿಯೇಟಿವಿಟಿ ಇರ್ಬೋದು, ನಿಮ್ಮಲ್ಲಿ ಒಂಥರ ಪ್ಯಾಷನ್ ಇದೆ ನಿಮ್ಮಲ್ಲಿ. ಇದು ಪ್ರೀತಿ, ಕೆಲವರು ಪ್ರೀತಿ ಇರ್ಬೋದು, ಲವ್ ಬಗ್ಗೆ ಇರ್ಬೋದು. ಇನ್ನು ಕೆಲವರಿಗೆ ಪ್ಯಾಷನ್ ಅಂತೇಳಿ ನಿಮ್ಮಲ್ಲಿ ಏನೋ ಒಂಥರ ಒಂದು ಹೊಸ ಒಂದು ಏನ್ ಹೇಳ್ತಾರೆ, ಲೈಮ್ ಲೈಟಿಗೆ ಬರೋರಿದ್ದೀರ. ಒಂಥರ ಪ್ಯಾಷನ್, ನಿಮ್ಗೆ ನಿಮ್ದೇ ಆದ ಒಂದು ಪ್ಯಾಷನ್ ಇದ್ದಿರ್ಬೋದು. ಇದು ಹೇಗಂತ ಹೇಳಿದ್ರೆ, ನೆಪ್ಚೂನ್ ಬಂದು ನಿಮ್ಗೆ ಸ್ಪಿರಿಚುವಾಲಿಟಿ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಅಂದ್ರೆ ನೀವು ತುಂಬಾ ಪ್ರಾಮಾಣಿಕ ವ್ಯಕ್ತಿ. ನಿಮ್ಮನ್ನು ಸ್ಪಿರಿಚುವಾಲಿಟಿ, ಇದು ಪ್ರೀತಿ ಪ್ಲಸ್ ಇಲ್ಲಿ ಸ್ಪಿರಿಚುವಾಲಿಟಿ ಪ್ಲಸ್ ಲೀಡರ್ಶಿಪ್ ರೋಲ್ ಇದೆ ನಿಮ್ಗೆ ಇಲ್ಲಿ. ಈ ನಿಮ್ದು ಮೋಸ್ಟ್ಲಿ ತುಂಬಾನೇ ಇಲ್ಲಿ 5th ಹೌಸ್ ಆಕ್ಟಿವೇಶನ್ ಆಗಿದೆ ನಿಮ್ದು. ನಿಮ್ಗೆ ಕಾರ್ಡ್ ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ರಿಯೂನಿಯನ್ ಇರ್ಬೋದು ಅಥವಾ ಪ್ರೀತಿ ನಿಮ್ದು. ಇದು 5th ಹೌಸ್.
ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ಮೋಸ್ಟ್ಲಿ ಇದು ಇನ್ನೊಂಥರ ಶ್ಯಾಡೋ ಸೈಡ್ ಇದೆ ಇಲ್ಲಿ, ಅಂದ್ರೆ ತುಂಬಾ ನೆಗೆಟಿವ್ ಎನರ್ಜಿಯಲ್ಲಿ ಇದ್ದೀರಿ, ಅಂದ್ರೆ ಇದು ಯಾರಿಗೆ ಹೇಳ್ಕೊಳ್ಳಿಕ್ ಆಗದೆ ಇರುವಂತದ್ದು. ಸೊ ಇದರಿಂದ ನೀವು ಹೀಲ್ ಆಗಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಗೆ. ಅಥವಾ ನೆಗೆಟಿವ್ ಎನರ್ಜಿ ಅಟ್ಯಾಕ್ ಆಗಿರ್ಬೋದು, ಅಥವಾ ನಿಮ್ಮನ್ನು ನೀವು ತುಂಬಾ ಲೋ ಫೀಲ್ ಮಾಡ್ಕೊಂಡಿರ್ಬೋದು, ತುಂಬಾ ಇಲ್ಲಿ ನೆಗೆಟಿವ್ ಥಿಂಕಿಂಗ್ ಇರ್ಬೋದು. ಸೊ ಅದನ್ನ ನೀವು ಹೀಲ್ ಮಾಡ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಗೆ ಈಗ ತುಂಬಾ ಕನ್ಫ್ಯೂಷನ್ ಇದ್ದಿರ್ಬೋದು, ಅಥವಾ ಯಾರಾದ್ರೂ ಬೆನ್ನ ಹಿಂದೆ ಮೋಸ ಮಾಡಿರ್ಬೋದು, ಅಥವಾ ತುಂಬಾನೇ ಇಲ್ಲಿ ಜಗಳ ಇರ್ಬೋದು, ನಿಮ್ಮ ಮನಸ್ಸಿನ ಒಳಗಿರ್ಬೋದು ಅಥವಾ ಹೊರಗೆ ಇದ್ದಿರ್ಬೋದು. ಇಲ್ಲಿ ಜಗಳ ಎಲ್ಲನೂ ಒಂದು ಕ್ಲಿಯರ್ ಆಗ್ತಾ ಇದೆ, ನಿಮ್ಮ ಜೀವನದಲ್ಲಿ ಒಂದು ಎಂಡ್ ಆಗ್ತಾ ಇದೆ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವೊಂಥರ ಕೆಲವರು ನಿಮ್ಮ ಕಮ್ಯುನಿಟಿ ಜೊತೆ, ನಿಮ್ಮದು ಇವರು ಸೋಲ್ ಮೆಂಬರ್ ಇರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಇರ್ಬೋದು, ಅವ್ರ ಜೊತೆ ನೀವು ಬೆರೆಯೋರಿದ್ದೀರಿ. ಇನ್ನು ಕೆಲವರು ಇಲ್ಲಿ ನೀವು ಆಫರ್ ಮಾಡ್ಬೋದು, ನಿಮ್ಮ ಪ್ರೀತಿ ಆಫರ್ ಕೊಡ್ಬೋದು ಅಥವಾ ಬಿಸ್ನೆಸ್ ಆಫರ್ ಮಾಡ್ಬೋದು. ಇಲ್ಲಿ ಒಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಒಂಥರ, ಅಂದರೆ ಈ ಪ್ರೀತಿ ಮತ್ತು ಫೈನಾನ್ಸಲ್ಲಿ ಎರಡರಲ್ಲೂ ಬಿಗಿನಿಂಗ್ ಆಗ್ತಾ ಇದೆ. ನೀವೊಂಥರ ಇಲ್ಲಿ ಏನು ಹೇಳ್ತಾರೆ ಎಂಪರರ್ ಪವರಿಗೆ ಬರೋರಿದ್ದೀರಿ, ಅಂದರೆ ತುಂಬಾ ನಿಮಗೆ ಕೆಲವರಿಗೆ ಇಲ್ಲಿ ಸ್ಥಾನಮಾನಗಳು ಸಿಗ್ಬೋದು, ನಿಮ್ಗೊಂದು ಪೀಠ, ಅಂದರೆ ಒಂದು ಏನು ಹೇಳ್ತಾರೆ ಬಿರುದು ಸಿಗ್ಬೋದು, ಪೀಠ ಸಿಗ್ಬೋದು, ಒಂದು ಅಧ್ಯಕ್ಷ ಸ್ಥಾನ ಸಿಗ್ಬೋದು ಕೆಲವರಿಗೆ. ಇಲ್ಲಿ ಲಿಯೋ ಬಂದಿದೆ ಪ್ಲಸ್ ಎಂಪರರ್ ಬಂದಿದೆ. ನೀವೊಂಥರ ದೊಡ್ಡ ನಾಯಕ ಗುಣ ನಿಮ್ಮಲ್ಲಿದೆ, ಒಂಥರ ಮ್ಯಾಸ್ಕುಲೈನ್ ಪವರ್. ನೀವು ನೋಡ್ತಿರುವವರು ಲೇಡೀಸ್ ಇರ್ಬೋದು ಅಥವಾ ಜೆಂಟ್ಸ್ ಇರ್ಬೋದು, ಒಂದು ಸಿಂಹದಂತಹ ಶಕ್ತಿ ಬರ್ತದೆ ನಿಮಗೆ, ಆ ಪವರ್ ಬರ್ತಾ ಇದೆ, ಒಂದು ಲೀಡರ್ಶಿಪ್ ರೋಲ್ಗೆ ಹೋಗೋರಿದ್ದೀರಿ. ನಿಮ್ಮಲ್ಲಿ ಸ್ಪಿರಿಚುವಾಲಿಟಿನೂ ಇದೆ ಪ್ಲಸ್ ಮೆಟೀರಿಯಲ್ಲೂ ಇದೆ. ಸೊ ನಿಮ್ಮಲ್ಲಿ ಕ್ರಿಯೇಟಿವಿಟಿನೂ ಇದೆ ಪ್ಲಸ್ ನಿಮಗೆ ಪ್ರೀತಿನೂ ಬರ್ತಾ ಇದೆ ದೇವರು. ಇಲ್ಲಿ ಯೂನಿವರ್ಸ್ ಹೇಗಂತ ಹೇಳಿದರೆ, ಇಲ್ಲಿ ಕೆಲವರಿಗೆ ಸ್ಪಿರಿಚುವಾಲಿಟಿ ಪ್ಲಸ್ ನಿಮಗೆ ಒಂದು ಕಿಂಗ್ ರೋಲ್, ಲೀಡರ್ಶಿಪ್ ರೋಲ್, ಒಂದು ದೊಡ್ಡ ಸ್ಥಾನಮಾನ, ಅಧ್ಯಕ್ಷ ಸ್ಥಾನ, ದೊಡ್ಡ ಪದವಿ ಇದು, ಪ್ಲಸ್ ನಿಮಗೆ ಪ್ರೀತಿ ಪ್ಲಸ್ ನಿಮ್ಮದು ಕ್ರಿಯೇಟಿವಿಟಿ, ಈ ನಾಲ್ಕು ನಿಮ್ಮಲ್ಲಿ ಇರ್ಬೋದು ಕೆಲವರಿಗೆ. ನೀವೊಂಥರ ರಾಜನ ಹಾಗೆ ಕುತ್ಕೊಳ್ಳೋರಿದ್ದೀರಿ, ಎಲ್ಲನೂ ನೀವು ವಿಶ್ ಫುಲ್ಫಿಲ್ಡ್ ಪರ್ಸನ್ ಆಗಿ ಕುತ್ಕೊಳ್ಳೋರಿದ್ದೀರಿ ಇಲ್ಲಿ. ಸೊ ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ, ಒಂದು ಕಂಪ್ಲೀಷನ್ ಮಾಡಿ ಅಂತ ಹೇಳಿ. ಸೊ ಇಲ್ಲಿ ತುಂಬ ಹಾರ್ಮನಿ ತುಂಬ ಇಂಪಾರ್ಟೆಂಟ್, ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟ್. ನೀವು ಯಾವುದೇ ಡಿಸಿಷನ್ ತಗೊಳ್ಬೇಕಿದ್ರೆ ಜೀವನದಲ್ಲಿ ಕ್ಲಾರಿಟಿ ಇರಲಿ, ಅಥವಾ ಈ ಹಿಂದೆ ನಿಮ್ಮ ಜೀವನದಲ್ಲಿ ಏನಾಗಿತ್ತು ಅದರ ಬಗ್ಗೆ ಅನಲೈಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೆಲವರು ಪಾಸ್ಟ್ ಪರ್ಸನ್, ನಿಮ್ಮ ಚೈಲ್ಡ್ಹುಡ್ ಪರ್ಸನ್ ಇರ್ಬೋದು, ಅಥವಾ ನಿಮ್ಮ ಎಕ್ಸ್ ಇರ್ಬೋದು, ನಿಮ್ಮ ಪರಿಚಯದಲ್ಲಿ ಇರ್ಬೋದು, ಅಥವಾ ನಿಮ್ಮ ಕೊಲೀಗ್ಸ್ ಇರ್ಬೋದು. ಇವರಿಲ್ಲಿ ವಾಪಸ್ ಬರ್ತಿದ್ದಾರೆ, ಇಲ್ಲಿ ರಿಯೂನಿಯನ್ ಆಗ್ತಾ ಇದೆ, ಕೆಲವರಿಗೆ ವಾಪಸ್ ಬರ್ತಿದ್ದಾರೆ. ಅಂದರೆ ನೀವೀಗ ಈ ರಿಲೇಷನ್ಶಿಪ್ ಬಗ್ಗೆ ತುಂಬಾ ಕ್ಲಾರಿಟಿ ಇದೆ ನಿಮಗೆ. ಇವರು ವಾಪಸ್ ಬಂದಾಗ ನೀವು ಹೇಗೆ ಬಿಹೇವ್ ಮಾಡಬೇಕು, ಈ ಹಿಂದೆ ನೀವು ತುಂಬ ಇಮೋಷ್ನಲ್ ಆಗಿದ್ದಿರ್ಬೋದು, ಅಥವಾ ಈಗ ನೀವು ತುಂಬ ಕ್ಲಾರಿಟಿ ಇದೆ ಇವ್ರು ಯಾರು, ಇವರಿಗೂ ನಿಮಗೂ ಏನು ರಿಲೇಷನ್ಶಿಪ್ ಇದೆ, ಅಂದರೆ ನೀವು ಏನು ಡಿಸಿಷನ್ ತಗೊಳ್ಬೇಕು, ಇಲ್ಲಿ ತುಂಬಾ ಕ್ಲಿಯರ್ ಇದೆ. ಕನ್ಫ್ಯೂಷನ್ ನಿಮ್ಮದು ಕ್ಲಿಯರ್ ಆಗ್ತಾ ಇದೆ. ಇಷ್ಟೊಂದು ಕನ್ಫ್ಯೂಷನ್ ಇದ್ದಿರ್ಬೋದು ರಿಲೇಷನ್ಶಿಪ್ ಬಗ್ಗೆ, ಅಂದರೆ ನಿಮಗೆ ಕ್ಲಾರಿಟಿ ಇಲ್ಲ, ಕನ್ಫ್ಯೂಷನ್ ಇಲ್ಲ. ಈ ಅಂದರೆ ಕನ್ಫ್ಯೂಷನ್ ಇತ್ತು, ಕ್ಲಾರಿಟಿ ಇಲ್ಲ, ತುಂಬ ಸ್ಟ್ರಗಲ್ ಮಾಡ್ತಿದ್ರಿ ಈ ರಿಲೇಷನ್ಶಿಪ್ ಬಗ್ಗೆ. ಇನ್ನು ಮುಂದೆ ಇನ್ನು ಮುಂದೆ ಈ ರಿಲೇಷನ್ಶಿಪ್ಪಲ್ಲಿ ಒಂಥರ ಬ್ಯಾಲೆನ್ಸ್ ಬರ್ತದೆ, ಒಂಥರ ಸ್ಟ್ರಗಲಿಂಗ್ ಕಡಿಮೆ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ. ನೀವೊಂಥರ ಅಂದರೆ ಫೈನಾನ್ಸು ನಿಮ್ದು ಇಲ್ಲಿ ಡೆವಲಪ್ಮೆಂಟ್ ಆಗೋದು ಕಾಣಿಸ್ತಾ ಇದೆ. ನಿಮಗೆ ಕರ್ಮ ಕಾರ್ಡಿಂದ ತೆಗಿತಿದ್ದೇನೆ, ಕರ್ಮ ಕಾರ್ಡ್ ಏನು ಹೇಳ್ತಿದೆ ಅಂತ ಹೇಳಿ ನೋಡುವ. ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬರ್ಲಿಕ್ಕೆ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮಗೆ. ಕರ್ಮ ಕಾರ್ಡ್ ತೆಗಿತಿದ್ದೇನೆ, ಹೌಸಸ್ ಕಾರ್ಡ್. ನಿಮ್ದು ಕರ್ಮ ಏನು ಹೇಳ್ತಿದೆ ಅಂತ ಹೇಳಿ ನೋಡುವ. ಪ್ಲಾನೆಟ್ಸ್ ಕಾರ್ಡಿಂದ ತೆಗಿತಿದ್ದೇನೆ. ಸೈನ್ಸ್ ಕಾರ್ಡಿಂದ ತೆಗಿತಿದ್ದೇನೆ. ಅದೊಂದು ಕಾರ್ಡ್ ಹೌಸಸ್ ಕಾರ್ಡಿಂದ. ಇಂದ ಫಸ್ಟ್ ಹೌಸ್,
ಇಮಿಡಿಯೇಟ್ಲಿ ದ ವೇ ಯು ಪ್ರಾಜೆಕ್ಟ್ ಯುವರ್ ಸೆಲ್ಫ್ ಡೂ ಇಟ್ ಯುವರ್ ಓನ್. ಇಲ್ಲಿ ಸ್ಪಿರಿಚುವಾಲಿಟಿ ಅಂತ ಹೇಳ್ತಿದ್ದಾರೆ. ಇಲ್ಲೂ ನಿಮ್ದು ಫಸ್ಟ್ ಹೌಸ್ ಬಂದಿದೆ. ಫಸ್ಟ್ ಹೌಸ್ ಅಂತ ಹೇಳಿದ್ರೆ ನಿಮ್ದು ಸೆಲ್ಫ್. ಇಲ್ಲಿ ಎಲ್ಲೂ ಸಿಂಹ ಬಂದಿದೆ ಅಂದ್ರೆ ಯಾವಾಗಲೂ ಸಿಂಹ ಯಾವಾಗಲೂ ಸೆಲ್ಫ್ ಸೆಂಟರ್ಡ್ ಆಗಿರ್ತದೆ. ಅದು ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತದೆ. ಸೊ ಇಲ್ಲಿ ಸೆಲ್ಫ್ ಸೆಂಟರ್ ಆಗಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಮ್ಮಿಡಿಯೇಟ್ಲಿ ಅಂದ್ರೆ ಇಲ್ಲಿ ನೀವು ಅಂದ್ರೆ ತಕ್ಷಣ ನೀವು ತಿಳ್ಕೊಳ್ಬೇಕು ನೀವು ಯಾರು ಅಂತೇಳಿ. ಕೆಲವೊಮ್ಮೆ ನೀವು ಆಕ್ಷನ್ ತಗೊಳ್ದಿರ್ತದೆ, ಅದನ್ನು ನೀವು ಇಮಿಡಿಯೇಟ್ ಆಗಿ ತಗೊಳ್ಳಿ. ಅಂದ್ರೆ ಇನ್ನೊಬ್ಬರನ್ನು ನೀವು ಕೇಳಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನೀವಿಲ್ಲಿ ಕಿಂಗ್ ಆಗಿದ್ದೀರಿ. ನೀವಿಲ್ಲಿ ಅಂದ್ರೆ ಒಂದು ರಾಜ. ಸಿಂಹ ಅಂದ್ರೆ ಕಾಡಿನ ರಾಜ ಇರ್ತದೆ. ಇದು ಯಾರೊಬ್ಬರನ್ನು ಕೇಳಿ ಡಿಸಿಷನ್ ತಗೊಳ್ಳೋದಿಲ್ಲ. ಸೊ ಆ ಸಿಂಹದಾಗಿ ನೀವು ರಾಜನ ರೀತಿಯಲ್ಲಿ ಇಮಿಡಿಯೇಟ್ ಆಗಿ ಡಿಸಿಷನ್ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ. ದ ವೇ ಯು ಪ್ರಾಜೆಕ್ಟ್ ಯುವರ್ ಸೆಲ್ಫ್. ಇಲ್ಲಿ ಅಂದ್ರೆ ನಿಮ್ಮ ನಿರ್ಧಾರ ನಿಮ್ಮ ಮೇಲೆ ಪ್ರೊಜೆಕ್ಷನ್ ಆಗ್ತಾ ಇರ್ತದೆ, ಅಂದ್ರೆ ರಿಫ್ಲೆಕ್ಷನ್ ಆಗ್ತಾ ಇರ್ತದೆ. ನೀವು ಯಾವ ನಿರ್ಧಾರ ತಗೊಳ್ತೀರಾ ಅದರ ಮೇಲೆ ನಿಮ್ಮ ಜೀವನ. ಇನ್ನೊಬ್ಬರನ್ನು ಕೇಳಿ ಇಲ್ಲಿ ನಿರ್ಧಾರ ತಗೊಳ್ಬೇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಡೂ ಇಟ್ ಆನ್ ಯುವರ್ ಓನ್. ಅಂದ್ರೆ ನಿಮ್ಮದ ರೀತಿಯಲ್ಲಿ ಮಾಡಿ. ನೀವೇನಾದ್ರೂ ಈಗ ಕೆಲಸ ಮಾಡಬೇಕು, ಒಂದು ಕ್ರಿಯೇಟಿವಿಟಿ ಮಾಡಬೇಕು, ಅಥವಾ ಯಾವುದಾದೊಂದು ಡಿಸಿಷನ್ ತಗೊಳ್ಬೇಕು, ಇನ್ನೊಬ್ಬರನ್ನು ನೀವು ಗೈಡೆನ್ಸ್ ಕೇಳಬೇಡಿ. ಅಂದ್ರೆ ಇಲ್ಲಿ ನೀವು ಇಲ್ಲಿ ಸ್ಪಿರಿಚುವಾಲಿಟಿಯಲ್ಲೂ ನೀವು ಇಲ್ಲಿ ಸ್ಪಿರಿಚುವಾಲಿಟಿ ಇದ್ದೀರಿ. ನಿಮ್ಮಲ್ಲಿ ಇನ್ನರ್ ವರ್ಕ್ ಇದೆ, ಕ್ರಿಯೇಟಿವಿಟಿ ಇದೆ, ಪ್ಲಸ್ ನಿಮ್ಮಲ್ಲಿ ಆ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ ನಿಮಗೆ. ಸೊ ಇಷ್ಟೆಲ್ಲ ಇರಬೇಕಿದ್ರೆ ನೀವು ಇನ್ನೊಬ್ಬರನ್ನು ಕೇಳಬೇಡಿ ಅಂತ ಹೇಳ್ತಾರೆ. ದೇವರು ಎಲ್ಲಾನು ನಿಮಗೆ ಕೊಟ್ಟಿದ್ದಾರೆ. ಅಂದ್ರೆ ಇನ್ನೊಬ್ಬರನ್ನು ಕೇಳಿ ನೀವು ಡಿಸಿಷನ್ ತಗೊಳ್ಳುವಂತ ಅಗತ್ಯ ಇಲ್ಲ. ಇಲ್ಲಿ ಇಮ್ಮಿಡಿಯೇಟ್ಲಿ ನೀವು ಡಿಸಿಷನ್ ತಗೊಳ್ಬೋದು. ಅಂದ್ರೆ ನಿಮ್ಮಲ್ಲಿ ನಿಮ್ಗೆ ಯೂನಿವರ್ಸ್ ಇದು ಕೊಟ್ಟಿದ್ದಾರೆ. ಅಂದ್ರೆ ನೀವೇನಾದ್ರೂ ಅಸ್ಟ್ರಾಲಜಿ ಕಲ್ತಿರ್ಬೋದು, ಅಥವಾ ಟ್ಯಾರೋಟ್ ಇರ್ಬೋದು, ಬೇರೆ ಯಾವುದಾದ್ರೂ ನಿಮ್ಗೊಂದೇನಾದ್ರೂ ಸೈಕಿಕ್ ಪವರ್ ಇರ್ಬೋದು, ಇಂಟ್ಯೂಷನ್ಸ್ ತುಂಬಾ ಸ್ಟ್ರಾಂಗ್ ಇರ್ಬೋದು. ಸೊ ಅದರ ಪ್ರಕಾರ ನೀವು ಡಿಸಿಷನ್ ತಗೊಳ್ಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ನೀವು ತುಂಬಾ ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ಲಿ ಇರಬೇಕು. ಅಂದ್ರೆ ಇಗೋಯಿಸ್ಟಿಕ್ ಆಗಿರಬೇಡಿ, ಸೆಲ್ಫ್ ಸೆಂಟರ್ಡ್ ಆಗಿರಿ. ನಿಮ್ಮನ್ನು ನೀವು ಪ್ರೀತಿಸಬೇಕು. ನಿಮ್ಮ ಮೇಲೆ ನೀವು ತುಂಬಾ ಅಂದ್ರೆ ನಿಮ್ಮ ವರ್ಕ್ ಮೇಲೆ, ನಿಮ್ಮ ಪ್ರಾಜೆಕ್ಟ್ ಮೇಲೆ ತುಂಬಾ ಕಾನ್ಸಂಟ್ರೇಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ನೀವು ಯಾರು ಅಂತ ತಿಳ್ಕೊಳ್ಳಿ. ಅಂದ್ರೆ ನಿಮ್ಮ ಬಗ್ಗೆ ನಿಮ್ಗೆ ಗೊತ್ತಿಲ್ಲದೆ ಇದ್ದಿರ್ಬೋದು. ಅಂದ್ರೆ ನಿಮ್ಮಲ್ಲಿ ಇಷ್ಟೆಲ್ಲ ಮ್ಯಾಸ್ಕುಲೈನ್ ಪವರ್ ಇದೆಯಾ, ಇಷ್ಟೆಲ್ಲ ಒಂದು ಸ್ಟ್ರಾಂಗ್ ಪವರ್ ಇದೆಯಾ, ಲೀಡರ್ಶಿಪ್ ಅಂತ ಹೇಳಿ. ಯುವರ್ ಡಿಸೈರ್ಸ್ ಅಂದ್ರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಇದ್ದಿರ್ಬೋದು, ಅದನ್ನು ಹೊರಗೆ ತನ್ನಿ ಅಂತ ಹೇಳ್ತಿದ್ದಾರೆ. ಯುವರ್ ಆಕ್ಷನ್ಸ್, ನಿಮ್ದಿಲ್ಲಿ ಆಕ್ಷನ್ಸ್ ತುಂಬಾನೇ ಇಂಪಾರ್ಟೆಂಟ್. ಇಮಿಡಿಯೇಟ್ ಆಗಿ ನೀವು ಆಕ್ಷನ್ ತಗೊಳ್ಬೇಕಾಗ್ತದೆ. ನೀವು ಯಾರು ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೀವು ನನ್ನಲ್ಲಿ ಪವರ್ ಇಲ್ಲ ಅಥವಾ ನಿಮ್ಮಲ್ಲಿ ಏನೂ ಇಲ್ಲ ಅಂತ ನೀವು ತಿಳ್ಕೊಂಡಿರ್ಬೋದು. ಇಲ್ಲಿ ನೀವು ನೀವು ಲೀಡರ್ಶಿಪ್ ರೋಲಿಗೆ ಬರೋರು. ನೀವೊಂಥರ ದೊಡ್ಡ ಅಂದ್ರೆ ನಿಮ್ಗೊಂದು ಅಡ್ಮಿನಿಸ್ಟ್ರೇಟಿವ್ ಪವರ್ ಸಿಕ್ಕಿದ್ರೂ ಸಿಗ್ಬೋದು. ಇಲ್ಲಿ ನಿಮ್ಗೆ ಪ್ಲಾನೆಟ್ಸ್ ಏನು ಹೇಳ್ತಿದೆ ಅಂತೇಳಿ ನೋಡುವ. ದ ನಾರ್ತ್ ನೋಡ್. ಹ್ಯಾವ್ ಫೇತ್ ಇನ್, ಡು ನಾಟ್ ವರಿ ಅಬೌಟ್, ನೌ ಇಸ್ ದ ಟೈಮ್. ಇಲ್ಲಿ ತುಂಬಾ ಇಲ್ಲಿ ನಂಗೆ ಇಂಟ್ಯೂಷನ್ ಬರ್ತಾ ಇದೆ. ಇಲ್ಲಿ ನೀವು ಆಕ್ಷನ್ ತಗೊಳ್ಳೇಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಯಾರೋ ಒಬ್ರು ಆಕ್ಷನ್ ತಗೊಳ್ಳಿ ಹಿಂದೆ ಮುಂದೆ ನೋಡ್ತಿದ್ದಾರೆ ಅಥವಾ ಹೆದರ್ತಿರ್ಬೋದು. ನೋಡಿ, ನಿಮ್ಮ ಮೇಲೆ ನೀವು ಫೇತ್ ಇಡಿ ಅಂತ ಹೇಳ್ತಿದ್ದಾರೆ. ಯಾವುದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಸೆಲ್ಫ್ ಸೆಂಟರ್ಡ್, ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ಲಿರಿ ಅಂತ ಹೇಳ್ತಿದ್ದಾರೆ. ಈಗ ಟೈಮ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಪ್ರಾಕ್ಟಿಕಲ್ ಆಗಿ ನಿಮ್ಮಲ್ಲಿ ಏನಾದರೂ ಒಂದು ಕೆಲಸ ಇರ್ಬೋದು, ಅದು ಏನೇ ಇದ್ದಿರ್ಬೋದು, ಅದನ್ನು ಪ್ರಾಕ್ಟಿಕಲ್ ಆಗಿ ಅಂದ್ರೆ ಹೊರಗೆ ತನ್ನಿ. ನಿಮ್ಮಲ್ಲಿದೆ ಆ ಕ್ರಿಯೇಟಿವಿಟಿ ಇರ್ಬೋದು, ಅಥವಾ ನಿಮ್ಮ ಸೈಕಿಕ್ ಎಬಿಲಿಟೀಸ್ ಇರ್ಬೋದು, ಅಥವಾ ನಿಮ್ಮಲ್ಲಿ ವರ್ಕ್ ಇರ್ಬೋದು, ಅಥವಾ ಏನಾದರೂ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರ್ಬೋದು. ಅದನ್ನು ನೀವೀಗ ಜನಗಳಿಗೆ ಕೊಡುವಂಥ ಟೈಮ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಇಮ್ಮಿಡಿಯೇಟ್, ಅಥವಾ ನೀವು ಈ ರಿಲೇಷನ್ಶಿಪ್ ಮೇಲೆ ಆದರೂ ಅಷ್ಟೇ ಇಮ್ಮಿಡಿಯೇಟ್ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಇಮ್ಮಿಡಿಯೇಟ್ ಆ್ಯಕ್ಷನ್ ತಗೊಳ್ಬೇಕು ಇಲ್ಲಿ. ಸೊ ದ್ಯಾರ್ ವಿಲ್ ಬಿ ಅಂದ್ರೆ ಎಲ್ಲಿ ಮನಸ್ಸಿದೆಯಾ ಅಲ್ಲಿ ಮಾರ್ಗ ಇದೆ ಅಂತ ಹೇಳ್ತಾರೆ. ನೀವಿಲ್ಲಿ ಮನಸ್ಸು ಮಾಡಬೇಕಷ್ಟೇ. ನೀವಿಲ್ಲಿ ಮೋಸ್ಟ್ಲಿ ಬೇರೆಯವ್ರು ಬಂದು ಏನಾದರೂ ಹೇಳ್ತಾರೇನೋ, ಬೇರೆಯವರ ಗೈಡೆನ್ಸಿಗೆ ಕಾಯ್ತಿರ್ಬೋದು. ಅದರಲ್ಲಿ ನೀವೇ ಆ್ಯಕ್ಷನ್ ತಗೊಳ್ಬೇಕಾಗ್ತದೆ. ಸಕ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮ್ಮ ಯೋಚನೆಯಿಂದಲೇ ನಿಮಗೆ ಸಕ್ಸಸ್ ಬರ್ತಿದೆ ಅಂತ ಹೇಳಿ. ಸೊ ಅದರಿಂದ ಬೆನಿಫಿಟ್ಟು ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಫಿಸಿಕಲ್ ಆಗಿ ನೀವು ಆ್ಯಕ್ಷನ್ ಮಾಡೋದ್ರಿಂದ ಅದರಿಂದ ನಿಮಗೆ ಬೆನಿಫಿಟ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಸೊ ಕಿಂಗ್ ಪವರಿಗೆ ಬನ್ನಿ. ಅಡ್ಮಿನಿಸ್ಟ್ರೇಷನ್, ನೀವು ಲೀಡರ್ ಅಥವಾ ಯಾವುದೇ ಇರ್ಬೋದು. ಸೊ ನಿಮ್ಮಲ್ಲಿ ಇಲ್ಲಿ ದೇವರು ಸ್ಪಿರಿಚುವಾಲಿಟಿ ಪ್ಲಸ್ ಮೆಟೀರಿಯಲ್, ನಿಮಗೆ ಫೈನಾನ್ಸ್, ರಿಲೇಷನ್ಶಿಪ್, ಸ್ಪಿರಿಚುವಲ್, ಆಮೇಲೆ ಕ್ರಿಯೇಟಿವಿಟಿ, ಇಲ್ಲಿ ನಿಮಗೆ ದೇವರು ಒಂಥರ ಅಬಂಡೆನ್ಸ್ ಕೊಟ್ಟಿದ್ದಾರೆ. ನಿಮಗೆ ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ. ಸೈನ್ಸ್ ಕ್ಯಾಪ್ರಿಕಾನ್, ಮಕರ ರಾಶಿ. ಡೆಡಿಕೇಶನ್ ಟು ಅಚೀವ್, ಫೋಕಸಿಂಗ್ ಆನ್, ರಿಸಲ್ಟಿಂಗ್ ಫ್ರಮ್ ದ ರೂಲ್ಸ್ ಇಂಪೋಸ್ಡ್ ಬೈ. ಡೆಡಿಕೇಶನ್ ಮಾಡಿ ಅಂತ ಹೇಳ್ತಾರೆ. ಅಂದರೆ ಡೆಡಿಕೇಶನ್ ಬೇಕು ಅಂತ ಹೇಳ್ತಿದ್ದಾರೆ. ಯಾವುದೇ ಒಂದು ನಾವು ಸಾಧನೆ ಮಾಡಬೇಕಿದ್ರೆ ನಮ್ಮನ್ನು ನಾವು ಅದರಲ್ಲಿ ಅಂದರೆ ಒಂದು ನಿಷ್ಠೆಯಿಂದ ಇರಬೇಕು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನಿಷ್ಠೆ ಇದ್ರೆ ಮಾತ್ರ ಇಲ್ಲಿ ಅಂದರೆ ಈ ಕ್ಯಾಪ್ರಿಕಾನ್ ಅಂದರೆ ಇದು ಮಕರ ಶನಿಯ ರಾಶಿ. ಇಲ್ಲಿ ತುಂಬ ಧರ್ಮ ಕರ್ಮಗಳು ಜಾಸ್ತಿ. ಅಥವಾ ನಿಮ್ಮದು ಶನಿ ರಾಶಿ ಅಥವಾ ನಿಮ್ಮದು ಶನಿಯ ನಕ್ಷತ್ರ ಇದ್ದಿರ್ಬೋದು ಕೆಲವರದ್ದು. ಅಂದರೆ ತುಂಬ ಡೆಡಿಕೇಶನ್ ಅಲ್ಲಿ ಇರಿ. ತುಂಬ ಅಂದರೆ
ಯಾರೋ ಹೇಗೋ ಮಾಡ್ತಾರೆ ನಾನು ಹಾಗಿರ್ತೇನೆ ಅಂತ ನಿಮ್ಮ ಮೇಲೆ ನೀವು ಫೋಕಸ್ ಆಗಬೇಕು, ಸೆಲ್ಫ್ ಸೆಂಟರ್ ಆಗಿರ್ಬೇಕು, ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಅಂದ್ರೆ ಒಂದು ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ, ಧರ್ಮ ಕರ್ಮದಿಂದ ಕೆಲಸ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಫೋಕಸ್ ಮಾಡಿ ಅಂತ ಹೇಳಿ. ನಿಮ್ಮ ಫೋಕಸ್ ಈಗ ಬೇರೆ ಕಡೆ ಇದ್ದಿರ್ಬೋದು. ಸೊ ಇಲ್ಲಿ ತುಂಬಾ ಫೋಕಸ್ಸಿಂಗ್ ಆಗಿ ನೀವು ಸೆಲ್ಫ್ ಸೆಂಟರ್ಡ್ ಆಗಿ ಕೆಲಸ ಮಾಡಬೇಕಾಗ್ತದೆ. ರಿಸಲ್ಟಿಂಗ್ ಫ್ರಮ್ ದ ರೂಲ್ಸ್ ಇಂಪೋಸ್ಡ್ ಬೈ ಅಂತ ಹೇಳಿ. ಅಂದ್ರೆ ನೀವು ಯಾವ ರೂಲ್ಸ್ ನೀವು ಅಪ್ಲೈ ಮಾಡ್ತೀರಾ ಜೀವನದಲ್ಲಿ, ಅಂದ್ರೆ ನಾನು ತುಂಬಾ ಪ್ರಾಮಾಣಿಕವಾಗಿರ್ಬೇಕು, ನಿಷ್ಠೆಯಾಗಿರ್ಬೇಕು, ಅದು ನಿಮ್ಮ ಮೇಲೆ ಪವರ್ ತುಂಬಾ ಇಂಪೋಸ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಅಥವಾ ನಿಮ್ಮ ಗೋಲ್ ಕಡೆ ನೋಡಿ ಅಂತ ಹೇಳಿ. ನಿಮ್ಮ ಗೋಲ್ ಏನು ಅಂದ್ರೆ ನೀವು ಭೂಮಿ ಮೇಲೆ ಯಾಕೆ ಬಂದಿದ್ದೀರಿ ಅಂದ್ರೆ, ಕೆಲವರು ನೀವು ಸ್ಪಿರಿಚುವಾಲಿಟಿ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ಸ್ಪಿರಿಚುವಲ್ ಕಡೆಯಲ್ಲಿರೋರು ನೀವೊಂದು ಏನೋ ಒಂದು ಭೂಮಿ ಮೇಲೆ ಏನೋ ಒಂದು ಪ್ಯಾಟರ್ನ್ ಬ್ರೇಕ್ ಮಾಡ್ಲಿಕ್ಕೆ ಬಂದಿರ್ತೀರಿ, ಅಥವಾ ಯಾವುದೋ ಒಂದು ಭೂಮಿ ಮೇಲೆ ಏನೋ ಒಂದು ಸ್ಥಾಪನೆ ಮಾಡ್ಲಿಕ್ಕೆ ಬಂದಿರ್ತೀರಿ. ಸೊ ಅದರ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ದ ಡೇ ಟು ಡೇ ರಿಯಾಲಿಟಿ ಆಫ್ ಅಂದ್ರೆ ದಿವಸ ದಿವಸ ಏನು ರಿಯಾಲಿಟಿ ನಡೀತಾ ಇದೆ ಜೀವನದಲ್ಲಿ, ಅಂದ್ರೆ ನಿಮ್ಗೆ ಕೆಲವು ಘಟನೆಗಳು ನಿಮ್ಮ ಜೀವನದಲ್ಲಿ ನಿಮ್ಗೆ ಕೆಲವು ಪಾಠ ಹೇಳ್ತಿರ್ಬೋದು, ಅದರ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ಯೂಸ್ ದ ಮೋಸ್ಟ್ ಬಿಸ್ನೆಸ್ ಲೈಕ್ ವೇ ಆ್ಯಂಡ್ ಅಂತ ಹೇಳಿ. ಅಂದ್ರೆ ಮೋಸ್ಟ್ಲಿ ಇಲ್ಲಿ ನೀವೇನಾದ್ರು ಬಿಸ್ನೆಸ್ ಮಾಡ್ಲಿಕ್ಕೆ ನೋಡ್ತಿರ್ಬೋದು. ಅಂದ್ರೆ ತುಂಬಾ ಬಿಸ್ನೆಸ್ ಅಲ್ಲಿ ಇಲ್ಲಿ ತುಂಬಾ ಬಿಸ್ನೆಸ್ ಮಾಡಿ ನಿಮ್ಗೆ ಇಲ್ಲಿ ತುಂಬಾ ಒಳ್ಳೇದಾಗ್ತದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಇದು ಪೈಲ್ ನಂಬರ್ 2. ಒಂದು ಕ್ಲಾರಿಟಿ ತೆಗಿತಿದ್ದೇನೆ. ಇಲ್ಲಿ ಫಸ್ಟ್ ಹೌಸ್ ಸೆಲ್ಫ್ ಸೆಂಟರ್ಡ್ ತುಂಬಾನೇ ಮುಖ್ಯ. ಆಕ್ಷನ್, ಸಿಂಹದಂತ ಆಕ್ಷನ್ ತಗೊಳ್ಬೇಕು ನೀವಿಲ್ಲಿ. ನೋಡುವ. ಈಗ ನಿಮ್ ಜೀವನದಲ್ಲಿ ತುಂಬಾ ಥರ್ಡ್ ಪಾರ್ಟಿ ಇದ್ದಿರ್ಬೋದು, ಅಥವಾ ಸಪರೇಷನ್ ಇದ್ದಿರ್ಬೋದು, ತುಂಬಾ ನೋವಿರ್ಬೋದು, ಅಥವಾ ನಿಮ್ಗೆ ಜೀವನದಲ್ಲಿ ತುಂಬಾನೇ ದುಃಖ ಇದ್ದಿರ್ಬೋದು, ಅಥವಾ ನಿಮ್ಮನ್ನ ಯಾರಾದ್ರೂ ಬಿಟ್ಟು ಹೋಗಿರ್ಬೋದು. ಈಗ ನೀವು ತುಂಬಾ ನೆಗೆಟಿವ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ಅಂದ್ರೆ ತುಂಬಾ, ಅಥವಾ ನಿಮ್ಮ ನೆಗೆಟಿವ್ ಸೈಕಿಕ್ ಅಟ್ಯಾಕ್ ಆಗಿರ್ಬೋದು. ಕೆಲವೊಮ್ಮೆ ಸೈಕಿಕ್ ಅಟ್ಯಾಕ್ ಆಗ್ತದೆ, ಬೇರೆಯವರ ಕಣ್ಣು ದೃಷ್ಟಿ ಅಥವಾ ಬೇರೆ ಏನಾದರೂ ಎನರ್ಜಿ, ಅಂದ್ರೆ ಕಾಸ್ಮಿಕ್ ಎನರ್ಜಿಯಲ್ಲಿ ಇರ್ತವೆ, ಕೆಲವು ಸೈಕಿಕ್ ಅಟ್ಯಾಕ್ ಆಗ್ತವೆ. ಯಾಕಂದ್ರೆ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಇದ್ದ ತಕ್ಷಣ ಈ ಸೈಕಿಕ್ ಅಟ್ಯಾಕ್ಸ್ ಯಾವಾಗಲೂ ಆಗ್ತಾ ಇರ್ತವೆ. ಅಥವಾ ನಿಮ್ಮ ಸುತ್ತಮುತ್ತ ಎನರ್ಜಿ ವ್ಯಾಂಪೈರ್ಸ್ ಇರ್ಬೋದು. ನಿಮ್ಮ ಎನರ್ಜಿ ಕೆಲವರು ಡ್ರೈನ್ ಮಾಡ್ತಾರೆ. ಅಂದ್ರೆ ಅವರ ನೆಗೆಟಿವ್ ಥಿಂಕಿಂಗ್ನವರು ನಮ್ಮ ಸುತ್ತಮುತ್ತ ಇದ್ದಾಗ ನಮ್ಮ ಎನರ್ಜಿಯಲ್ಲಿ ಡ್ರೈನ್ ಆಗ್ತದೆ. ಸೊ ಆದಷ್ಟು ನೀವು ಅವರಿಂದ ದೂರ ಇದ್ದಷ್ಟು ಒಳ್ಳೆಯದು. ಯಾರು ನೆಗೆಟಿವ್ ಥಿಂಕ್ ಮಾಡ್ತಾರ, ನೆಗೆಟಿವ್ ಆಗಿ ಮಾತಾಡ್ತಾರ, ಅಥವಾ ಜೀವನದಲ್ಲಿ ತುಂಬಾ ಯಾವಾಗಲೂ ಅಂದ್ರೆ ನೆಗೆಟಿವ್ ಆಗಿ ಇರುವವರಿಂದ ಸ್ವಲ್ಪ ದೂರ ಇರಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಗೆ. ಸೊ ಇಲ್ಲಿ ನೀವೊಂಥರ ಅಂದ್ರೆ ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಕಾಯ್ತಾ ಇದ್ದೀರಿ. ಇಲ್ಲಿ ಬಿಸಿನೆಸ್ಸಿಗೆ ಎಲ್ಲಾನು ರೆಡಿ ಮಾಡ್ಕೊಂಡಿರ್ಬೋದು. ಬಿಸಿನೆಸ್ ಅಥವಾ ಇದು ರಿಲೇಶನ್ಶಿಪ್ ಲೆವೆಲ್ ಆದ್ರೂ ಇರ್ಬೋದು. ಇಲ್ಲಿ ಕೆಲವರು ನಿಮ್ಗೆ ಬೆನ್ನ ಹಿಂದೆ ಮೋಸ ಮಾಡಿರ್ಬೋದು. ಅದೆಲ್ಲ ಒಂದು ಎಂಡ್ ಆಗ್ತಿದೆ ನಿಮ್ ಜೀವನದಲ್ಲಿ. ಬ್ಯಾಕ್ ಸ್ಟ್ಯಾಬಿಂಗ್ ಅಂದ್ರೆ ಬೆನ್ನ ಹಿಂದೆ ಮೋಸ, ವಿಶ್ವಾಸ ದ್ರೋಹ ಮಾಡಿರ್ಬೋದು, ಏನೋ ಒಂದು, ಇದೆಲ್ಲ ನಿಮ್ ಜೀವನದಲ್ಲಿ ಒಂದು ಎಂಡ್ ಆಗ್ತಾ ಇದೆ. ಇನ್ ಕೆಲವರಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಗೆ ಮೋಸ ಮಾಡಿರ್ಬೋದು ಬೆನ್ನ ಹಿಂದೆ. ಇವರು ತುಂಬಾ ನಿಮ್ ಜೊತೆ ಲಾಯಲ್ ಆಗಿದ್ದವರು. ಇವ್ರು ನಿಮ್ಮ ಮಕ್ಳಿರ್ಬೋದು, ನಿಮ್ಮ ಗಂಡ ಅಥವಾ ಹೆಂಡತಿ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅಥವಾ ತುಂಬಾ ನಿಷ್ಠೆಯಿಂದ ನಿಮ್ ಜೊತೆ ತುಂಬಾ ನಿಷ್ಠೆಯಿಂದ ಇದ್ದು ನಿಮ್ಮ ಫ್ಯಾಮಿಲಿ ತರನೇ ಇದ್ದು ಇವರು ನಿಮ್ಗೆ ಮೋಸ ಮಾಡಿದ್ದಾರೆ. ನಿಮ್ ಫ್ಯಾಮಿಲಿ ಮೆಂಬರ್ ತರನೇ ಇದ್ದು ಇವರು ನಿಮ್ಗೆ ಮೋಸ ಮಾಡಿದ್ದಾರೆ. ಸೊ ಇದೆಲ್ಲ ನಿಮ್ ಜೀವನದಲ್ಲಿ ಒಂದು ಎಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ತುಂಬಾ ಒಂದು ಕ್ಲಾರಿಟಿ ಬರ್ತದೆ ನಿಮ್ ಜೀವನದಲ್ಲಿ. ನೀವೊಂಥರ ಅಂದ್ರೆ ಶಾರ್ಪ್ ಮೈಂಡೆಡ್ ಪರ್ಸನ್. ತುಂಬಾ ಜೀವನವನ್ನು ಲಾಜಿಕ್ ಆಗಿ ನೋಡ್ತೀರಿ ಮುಂದೆ ಜೀವನದಲ್ಲಿ. ನಿಮ್ ಜೀವನದಲ್ಲಿ ಒಂದು ಮೇಜರ್ ಬರ್ಡನ್, ಇಷ್ಟು ತನಕ ನೀವು ಫ್ಯಾಮಿಲಿ ರಿಲೇಶನ್ಶಿಪ್, ಈ ನೆಗೆಟಿವ್ ಎನರ್ಜಿ ಅಥವಾ ಯಾರಾದ್ರೂ ಮೋಸ ಮಾಡಿದ್ರು, ಈ ತುಂಬಾ ನೋವಿನಿಂದ ಈ ಬರ್ಡನ್ ತಕೊಂಡು ಮುಂದೆ ಸಾಕ್ತಿರ್ಬೋದು. ಇದೆಲ್ಲ ಎಂಡ್ ಆಗ್ತಿದೆ ನಿಮ್ ಜೀವನದಲ್ಲಿ. ಒಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ. ಮೋಸ್ಟ್ಲಿ ಮ್ಯಾಜಿಕ್ ಆಗ್ಬೋದು ನಿಮ್ ಜೀವನದಲ್ಲಿ. ನಿಮ್ ಜೀವನ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ, ಬದಲಾವಣೆ 365 ಡಿಗ್ರಿ ಕೆಲವರದ್ದು ಜೀವನ ಚೇಂಜ್ ಆಗ್ತಾ ಇದೆ. ಒಂದು ಹೊಸ ಬಿಗಿನಿಂಗ್. ಇದು ರಿಲೇಶನ್ಶಿಪ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಜಾಬ್ ಅಥವಾ ಕ್ಯಾರಿಯರ್ ಇರ್ಬೋದು. ನಿಮ್ದು ಅಂದ್ರೆ ಈ 4 ಕಡೆಯಿಂದ, ಇಲ್ಲಿ ಎಲ್ಲಾ ಕಡೆಯಿಂದ ಒಂದು ಗ್ರೋತ್ ಆಗ್ತಾ ಇದೆ ನಿಮ್ದು. ಸೊ ಒಂದು ಗ್ರೋತ್. ಮನೆ
ಒಂದು ಪೊಸಿಷನ್ಗೆ ಬರುವವರಿದ್ದಾರೆ ಈ ಪೈಲ್. ಕೆಲವರು ತುಂಬಾನೇ ಪೊಸಿಷನ್, ಅಥಾರಿಟಿ. ಸೊ ನಿಮ್ಗೊಂಥರ ಒಂದು ಪವರ್ಫುಲ್ ಬಿಗಿನಿಂಗ್ ಆಗ್ತದೆ ನಿಮ್ಮ ಜೀವನದಲ್ಲಿ. ಇಲ್ಲಿ ನೋಡ್ತಿರ್ಬೋದು ಏಸ್ ಆಫ್ ವ್ಯಾಂಡ್ಸ್ ಬಂದಿದೆ, ಏಸ್ ಆಫ್ ಸೋರ್ಸ್ ಬಂದಿದೆ. ಇದೊಂಥರ ಪವರ್ಫುಲ್ ಬಿಗಿನಿಂಗ್ ಕಡೆ ನೀವು ಹೀಲ್ ಆಗಿ ಮುಂದೆ ಸಾಗ್ತಿದ್ದೀರಿ. ಕೆಲವರು ಈ ಹಳೆದೆಲ್ಲ ನೋವೆಲ್ಲ ಬಿಟ್ಟು ನೀವು ಮುಂದೆ ಸಾಗ್ತಿದ್ದೀರಿ. ನೀವು ಕೆಲವರಿಗೆ ನಿಮಗೆ ಕಮಿಟ್ಮೆಂಟ್ ಬರ್ಬೋದು, ಅಥವಾ ನೀವು ಕಮಿಟ್ಮೆಂಟ್ ಕೊಡ್ಬೋದು. ಇನ್ನು ಕೆಲವರು ನೀವು ಗುರು ಆಗೋರಿದ್ದೀರಿ, ಸ್ಪಿರಿಚುವಲ್ ಹೀಲರ್. ನೀವು ಗುರು ಅಂದ್ರೆ ಇನ್ನೊಬ್ಬರಿಗೆ ನೀವು ಗೈಡೆನ್ಸ್ ಕೊಡುವವರು, ಇನ್ನೊಬ್ರು ಮಾತು ಕೇಳುವವರು. ನಿಮ್ಮ ಜೀವನದಲ್ಲಿ ದೇವರು ಒಂದು ಡೋರ್ ಓಪನಿಂಗ್ ಮಾಡ್ತಿದ್ದಾರೆ. ಇನ್ನು ಕೆಲವರು ನೀವು ಅಸ್ಟ್ರಾಲಜಿ ಕಲಿಬೋದು, ಗ್ರಹಗಳ ಬಗ್ಗೆ, ನಕ್ಷತ್ರಗಳ ಬಗ್ಗೆ ಕಲಿಬೋದು. ಇಲ್ಲಿ ಏನೋ ಒಂದು ದೇವರು ನಿಮಗೆ ಡೋರ್ ಓಪನಿಂಗ್ ಮಾಡ್ತಿದ್ದಾರೆ. ಮೋಸ್ಟ್ಲಿ ಕೆಲವರಿಗೆ ನಿಮ್ಮ ಜೀವನದಲ್ಲಿ ಯಾರೋ ಒಬ್ರು ಟೀಚರ್ ಬರ್ಬೋದು, ಈ ವಿದ್ಯೆ ಹೇಳ್ಕೊಡೋರು, ಅಥವಾ ನೀವು ಬೇರೆಯವರಿಗೆ ಹೇಳ್ಬೋದು. ಸೊ ನೀವು ಅದರ ಕಡೆ ಹೋಗ್ತಿರೋ ಒಂದು ಪವರ್ಫುಲ್ ಬಿಗಿನಿಂಗ್ ಆಗ್ತಾ ಇದೆ ನಿಮ್ಮ ಜೀವನ, ಒಂಥರ ಟ್ರಾನ್ಸ್ಫಾರ್ಮೇಶನ್ ಅಂತಲೇ ಹೇಳ್ಬೋದು. ಇನ್ನು ಕೆಲವರು ಕಮಿಟ್ಮೆಂಟ್, ಮ್ಯಾರೇಜ್ ಇದೆ, ತುಂಬಾನೇ ಫಾಸ್ಟ್ ಇದೆ ಈ ಚೇಂಜ್, ಈ ಶಿಫ್ಟ್. ಇದೊಂಥರ ಇಲ್ಲಿ ಸಡನ್ ಶಿಫ್ಟ್ ಇದೆ ನಿಮ್ಮ ಲೈಫಲ್ಲಿ. ಅಂದರೆ ಅದೊಂಥರ ಹೇಗಂತ ಹೇಳಿದ್ರೆ ಸಡನ್ ಶಿಫ್ಟ್ ಆಗ್ತದೆ ನಿಮ್ಮ ಜೀವನ. ಒಂಥರ ನೋಡುತ್ತಿದ್ದಾಗೆ ನಿಮ್ಮ ಜೀವನ, ಇದಕ್ಕೆ ಟೈಮ್ ಇರುವುದಿಲ್ಲ. ಇದು 8 ವಾರ ಇರ್ಬೋದು, 8 ವಾರ ಇಲ್ಲ, 8 ಗಂಟೆ ಇರ್ಬೋದು, 8 ದಿನ ಇರ್ಬೋದು. ಇದು ನೀವು ಯಾವಾಗ ರೀಡಿಂಗ್ ನೋಡ್ತಿದ್ದೀರ ಆವಾಗಿಂದ ಕೆಲವರ ಜೀವನ ಒಂಥರ ಸಡನ್ ಶಿಫ್ಟ್ ಆಗ್ತದೆ. ಇದು ಒಂಥರ ಲೀಡರ್ಶಿಪ್ ರೋಲಿಗೆ ಬರ್ತಿದ್ದೀರಿ, ಹೊಸ ಬಿಸ್ನೆಸ್ ಸ್ಟಾರ್ಟ್ ಆಗ್ತದೆ, ಹೊಸ ಕೆರಿಯರ್ ಸ್ಟಾರ್ಟ್ ಆಗ್ತದೆ, ಒಂದು ಥಿಂಕಿಂಗ್, ಏನೋ ಒಂದು ನಿಮ್ಮ ಜೀವನದಲ್ಲಿ ಒಂದು ಪವರ್ಫುಲ್ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿದೆ. ಮ್ಯಾಜಿಕ್, ನಿಮ್ಮ ಲೈಫ್ ಒಂಥರ ಮ್ಯಾಜಿಕ್ ತರ ಚೇಂಜ್ ಆಗ್ತದೆ. ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ವೇ ಅಲ್ಲಿ ಪ್ರಾಸ್ಪರಿಟಿ ಬರ್ತದೆ ನಿಮಗೆ. ಸೊ ಇಷ್ಟು ತನಕ ನಿಮ್ಗೆ ತುಂಬಾನೇ ಕನ್ಫ್ಯೂಷನ್ ಇದ್ದಿರ್ಬೋದು ಯಾವ್ದಾದ್ರು, ಅಥವಾ ಯಾವ್ದಾದ್ರು ಒಂದು ಮಿಸ್ಟ್ರಿ ಗೊತ್ತಿಲ್ಲದೆ ಇದ್ದಿರ್ಬೋದು. ಏನೋ ಒಂದು ನೀವೀಗ ವೇಟಿಂಗ್ ಎನರ್ಜಿಯಲ್ಲಿ ಇದ್ದಿರ್ಬೋದು, ಅಂದ್ರೆ ಸ್ಟ್ರೆಂತ್ ಇಲ್ಲದೆ ಇದ್ದಿರ್ಬೋದು, ಯಾವ್ದಕ್ಕೂ ನೀವು ಕಾಯ್ತಾ ಇದ್ದಿರ್ಬೋದು. ಸೊ ಅದೆಲ್ಲ ನಿಮ್ ಜೀವನದಲ್ಲಿ ಒಂದು ಮೇಜರ್ ಎಂಡ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಒಂದು ಹಿಡನ್ ಟೂಸ್, ನಿಮ್ಗೆ ಗೊತ್ತಿಲ್ಲದ ಒಂದು ಸತ್ಯ ಸಂಗತಿ, ಒಂದು ಮಿಸ್ಟ್ರಿ ನಿಮಗೆ ರಿವೀಲ್ ಆಗೋದ್ರಲ್ಲಿದೆ. ಸೊ ಸ್ಟ್ರೆಂತ್ ತಕೊಳ್ಳಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಕ್ಲಾರಿಟಿಯಲ್ಲಿರಿ, ಕ್ವೀನ್ ಪವರ್ಗೆ ಬನ್ನಿ ಅಂತ ಹೇಳಿ. ತುಂಬಾ ಇಮೋಷನಲ್ ಆಗಿರಬೇಡಿ, ಲಾಜಿಕ್ ಆಗಿ ಯೋಚನೆ ಮಾಡಿ ಅಂತ ಹೇಳಿ. ಇಲ್ಲಿ ನಿಮ್ ಜೀವನದಲ್ಲಿ ಒಂದು ಮೇಜರ್ ಎಂಡ್ ಆಗ್ತಾ ಇದೆ. ಇದು ನಿಮ್ಗೆ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ. ಕೆಲವರಿಗೆ ಒಂದು ಏನೋ ಡೆತ್ ಕಾರ್ಡ್ ಬಂದಿದೆ, ಒಂದು ಟ್ರಾನ್ಸ್ಫಾರ್ಮೇಶನ್, ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರ್ತಾ ಇದೆ ನಿಮ್ಗೆ. ಇಲ್ಲಿ ಒಂದು ಮೋಸ್ಟ್ಲಿ ಹಿಂದಿನ ಕರ್ಮ ಕ್ಲಿಯರ್ ಆಗ್ತಿರ್ಬೋದು. ಕೆಲವರು ಇಲ್ಲಿ ಆಕಲ್ಟ್ ಸೈನ್ಸ್ ಕಲಿಬಹುದು, ಇನ್ನು ಕೆಲವರು ಬೇರೆ ಏನಾದ್ರು ವಿದ್ಯೆ ಕಲಿಬಹುದು. ಕೆಲವರು ಕ್ಯಾಂಡಲ್ ಅಲ್ಲಿ ನೀವೇನಾದ್ರೂ ಕ್ಯಾಂಡಲ್ ಮುಂದೆ ಇಟ್ಕೊಂಡು ಏನಾದ್ರು ಎಜುಕೇಶನ್ ಮಾಡ್ಬೋದು, ಏನಾದ್ರು ವರ್ಕ್ ಮಾಡ್ಬೋದು. ಇಲ್ಲಿ ಆಕಲ್ಟ್ ಸೈನ್ಸ್ ಕಲಿಬಹುದು. ನೀವು ನಿಮ್ಮ ಎಜುಕೇಶನ್ ಕಂಟಿನ್ಯೂ ಮಾಡ್ತೀರಿ. ಅಸ್ಟ್ರಾಲಜಿ, ಟ್ಯಾರೋಟ್ ಕಾರ್ಡ್, ಅಥವಾ ಬೇರೆ ಏನಾದ್ರು ಸೈಕಿಕ್ ರೀಡಿಂಗ್, ಸೈಕಿಕ್ ಎಬಿಲಿಟೀಸ್ ನಿಮ್ದು ಜಾಸ್ತಿ ಆಗೋದ್ರಲ್ಲಿದೆ. ತುಂಬಾ ಒಂಥರ ಟ್ರಾನ್ಸ್ಫಾರ್ಮೇಶನ್, ದೊಡ್ಡ ಬದಲಾವಣೆ ಬರ್ತಾ ಇದೆ, ಮೇಜರ್ ಟ್ರಾನ್ಸ್ಫಾರ್ಮೇಶನ್ ನಿಮ್ ಜೀವನದಲ್ಲಿ. ಸೊ ನೀವೊಂಥರ ಕ್ವೀನ್ ಪವರ್ಗೆ ಬರೋದಿದ್ದೀರಿ. ಕ್ವೀನ್ ಅಂತ ಹೇಳಿದ್ರೆ ಅಂದ್ರೆ ತುಂಬಾ ಏನ್ ಬಂದ್ರು ಎದುರಿಸ್ತೇನೆ ಅಂತ ಹೇಳಿ ಒಂದು ಹೊಸ ಬಿಗಿನಿಂಗ್, ಧೈರ್ಯದಲ್ಲಿ ನೀವು ಮುಂದೆ ಸಾಗುವರಿದ್ದೀರಿ. ನಿಮ್ಗೆ ಅಂದ್ರೆ ನಿಮ್ ಜೀವನದಲ್ಲಿ ಇಷ್ಟು ತನಕ ಆದ ಘಟನೆಗಳಿಂದ ನೀವು ಪಾಠ ಕಲ್ತಿರ್ಬೋದು. ಇದೊಂಥರ ಒಂದು ಫಾಸ್ಟ್ ಎನರ್ಜಿ ಇದೆ, ನೀವು ಫಾಸ್ಟ್ ಆಗಿ ಮೂವ್ ಆಗ್ತದೆ. ಇದೊಂಥರ ಶಿಫ್ಟ್ ಎನರ್ಜಿ ಅಂತಲೇ ಹೇಳ್ಬೋದು. ಸಡನ್ ಶಿಫ್ಟ್ ಆಗ್ತದೆ ನಿಮ್ ಜೀವನ. ಅಂದ್ರೆ ನಿಮ್ಗೆ ಇಲ್ಲಿ ಯೋಚನೆ ಮಾಡ್ಲಿಕ್ಕೂ ಟೈಮ್ ಇರೋದಿಲ್ಲ, ಯಾವ ಕಡೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ. ತುಂಬಾ ಅಂದ್ರೆ ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ನಿಮ್ ಲೈಫ್ ಚೇಂಜ್ ಆಗ್ತದೆ. ಕೆಲವರಿಗೆ ಎಲ್ರಿಗೂ ಅಲ್ಲ. ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ಈಗ ಏನ್ ಹೇಳ್ತಿದ್ದಾರೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 2, ಇದು ಸ್ವಲ್ಪ ದೊಡ್ಡ ರೀಡಿಂಗ್. ಲರ್ನ್ ಟು ಕೀಪ್ ಯುವರ್ ಹಾರ್ಟ್ ಓಪನ್ ಅಂಡ್ ಸಾಫ್ಟ್ ಥ್ರೂ ದ ಟ್ರಯಲ್ಸ್ ಆಫ್ ಲೈಫ್. ನಿಮ್ಮ ಹಾರ್ಟ್ ಓಪನ್ ಮಾಡಿ, ಅಂದ್ರೆ ಸಾಫ್ಟ್ ಆಗಿರಿ ಅಂತ ಹೇಳ್ತಿದ್ದಾರೆ. ತುಂಬಾ ನೋವಲ್ಲಿ ಇರ್ಬೋದು. ಲೆಟ್ ಲವ್ ಬಿ ಯುವರ್ ಮೋಟಿವೇಶನ್ ಫಾರ್ ಆಕ್ಷನ್. ಮನಸ್ಸಿಂದ ಮೋಸ್ಟ್ಲಿ ಕೆಲವು ಹಾರ್ಟ್ ಚಕ್ರ ಓಪನ್ ಆಗ್ತಾ ಇದೆ. ಮೋಸ್ಟ್ಲಿ ನಿಮ್ಮ ಪ್ರೀತಿಯೇ ನಿಮ್ಗೆ ಮೋಟಿವೇಶನ್ ಆಗ್ತಿದೆ ಆಕ್ಷನ್ ತಗೊಳ್ಳಿಕ್ಕೆ. ಇಲ್ಲಿ ಕೆಲವರಿಗೆ ನಿಮ್ಮ ಲವ್ ಲೈಫ್,
ಕೆಲವರಿಗೆ ರೀಕನ್ಸಿಲಿಯೇಷನ್ ಇದೆ. ಎಕ್ಸ್ಪ್ರೆಸ್ ಯುವರ್ ಲವ್ ಥ್ರೂ ಯುವರ್ ಡೀಡ್ಸ್. ಇಲ್ಲಿ ಎಲ್ಲ ಕಡೆ ಲವ್ ಅಂತ ಹೇಳಿ ಬಂದಿದೆ. ನೀವು ನಿಮ್ಮ ಕೆಲಸದ ಮುಖಾಂತರ ನಿಮ್ಮ ಪ್ರೀತಿ ಅಂದರೆ ಒಂದು ಕಂಪ್ಯಾಷನ್ಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಟ್ರೈ ಟು ಅವಾಯ್ಡ್ ಹಾರ್ಮ್ಫುಲ್ ಇನ್ಫ್ಲುಯೆನ್ಸಸ್. ಅಂದರೆ ಬೇರೆಯವರು ತುಂಬ ನಿಮ್ಮ ಕೆಟ್ಟ ಅಂದರೆ ಹಾರ್ಮ್ಫುಲ್ ನಿಮ್ಗೆ ಯಾವುದು ಕೆಟ್ಟದ್ದು ಮಾಡ್ತಾವ ಅದರಿಂದ ನೀವು ದೂರ ಇರಿ ಅಂತ ಹೇಳ್ತಿದ್ದಾರೆ. ಅದು ಮನುಷ್ಯರು ಇದ್ದಿರ್ಬೋದು ಅಥವಾ ಭಾವನೆಗಳೇ ಇದ್ದಿರ್ಬೋದು. ಮಾಸ್ಟರ್ ದ ಸ್ಟೆಪ್ ಯು ಆರ್ ಆನ್. ಇಲ್ಲೂ ಬಂದಿದೆ ಮಾಸ್ಟರ್ ಆಗಿ ಅಂತ ಹೇಳಿ. ನೀವು ಯಾವುದ್ರಲ್ಲಿ ಇದ್ದೀರಿ ಅದರಲ್ಲಿ ಒಂದು ಸ್ಟೆಪ್ ಇಡಿ, ಮಾಸ್ಟರ್ ಆಗಿ ಅಂತ ಹೇಳ್ತಿದ್ದಾರೆ. ಕಿಂಗ್ ಪವರ್ಗೆ ಬನ್ನಿ, ಲೀಡರ್ಶಿಪ್ ರೋಲಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಎಕ್ವೈರ್ ಗ್ರ್ಯಾಟಿಟ್ಯೂಡ್ ಫಾರ್ ಲೈಫ್ ಇಟ್ ಸೆಲ್ಫ್. ನಿಮಗೆ ದೇವರು ಏನು ಕೊಟ್ಟಿದ್ದಾರೆ ಅದಕ್ಕೆ ದೇವರಿಗೆ ಕೃತಜ್ಞತೆಯಲ್ಲಿರಿ ಅಂತ ಹೇಳ್ತಿದ್ದಾರೆ. ಯೂಸ್ ಈಕ್ವಾನಿಮಿಟಿ ಟು ಕಾಮ್ ಯುವರ್ ಇಮೋಷನ್. ನಿಮ್ಮ ಇಮೋಷನ್ ಮೇಲೆ ಕಂಟ್ರೋಲಲ್ಲಿ ಇರಿ ಅಂತ ಹೇಳ್ತಿದ್ದಾರೆ. ಅಂದರೆ ಎಲ್ಲದರಲ್ಲೂ ಇಮೋಷನಲಿ ಪ್ಲಸ್ ಲಾಜಿಕಲ್ ಆಗಿ ಜೀವನ ಯೋಚನೆ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇದು ಪೈಲ್ ನಂಬರ್ 2 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 3. ಯಾರು ಇಷ್ಟೊಂದು ಚಾಯ್ಸ್ ಮಾಡಿದ್ದೀರಾ, ನಿಮಗೆ ಯಾವ ಕರ್ಮ ಕ್ಲಿಯರ್ ಆಗ್ತಿದೆ ಅಂತ ಹೇಳಿ ನೋಡುವ. ಫಸ್ಟ್ ನಿಮ್ಮದು ಎನರ್ಜಿ ತೆಗಿತಿದ್ದೇನೆ. ಈಗ ನೀವು ಯಾವ ಎನರ್ಜಿಯಲ್ಲಿ ಇದ್ದೀರಿ ಅಂತ ಹೇಳಿ ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ಇದು ಜನರಲ್ ರೀಡಿಂಗ್ ಅಸ್ಟ್ರಾಲಜಿ ಮುಖಾಂತರ. ಫೈಲ್ ನಂಬರ್ 3 ಕರ್ಮ ಕಾರ್ಡು ಬಂದಿದೆ ಇರ್ಬೋದು. ಕರ್ಮ ಕ್ಲಿಯರ್ ಆಗ್ತಾ ಇದೆ. ಫೈಲ್ ನಂಬರ್ 1 ಬಂದಿತ್ತು. ಸನ್ ಈ ಹಿಂದೆ ಅಂದ್ರೆ ಈಗ ನೀವು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ತುಂಬಾ ಒದ್ದಾಡ್ತಿರ್ಬೋದು ಜೀವನದಲ್ಲಿ. ಫೈನಾನ್ಸ್ ಅಥವಾ ರಿಲೇಶನ್ಶಿಪ್ ಇರ್ಬೋದು, ತುಂಬಾ ಸ್ಟ್ರಗಲ್ ಮಾಡ್ತಿದ್ದೀರಿ. ಆದ್ರೆ ಇದೆಲ್ಲ ನಿಮ್ದೊಂಥರ ಕರ್ಮ ಕ್ಲಿಯರ್ ಅಂತಲೇ ಹೇಳ್ಬೋದು. ಅಂದ್ರೆ ಇವ್ರ ಜೊತೆ ನಿಮ್ದೊಂದು ಕರ್ಮ ಎಂಡ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ತುಂಬಾ ಸ್ಟ್ರಗಲ್ ಮಾಡ್ತಿದ್ದೀರಿ. ಇವರು 2 ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ ಯಾರ ಜೊತೆ ಕರ್ಮ ಕ್ಲಿಯರ್ ಅಂತೇಳಿ. ಇವರು ನಿಮ್ಮ ಫ್ಯಾಮಿಲಿ ಅಂದ್ರೆ ಇವರು ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಇರ್ಬೋದು, ಕೆಲವರಿಗೆ ನಿಮ್ಮ ಮಕ್ಕಳಿರ್ಬೋದು, ಅಥವಾ ನಿಮ್ಮ ಜೊತೆ ತುಂಬಾ ನಂಬಿಕೆಯಿಂದ ಇದ್ದು ನಿಮ್ಮ ಫ್ಯಾಮಿಲಿ ತರನೇ ಇವರು ಇದ್ದಿರ್ಬೋದು. ಇವರು ನಿಮ್ಮ ತುಂಬಾ ಲಾಯಲ್ ಪರ್ಸನ್. ಇವರು ನಿಮಗೆ ಮೋಸ ಮಾಡಿರ್ಬೋದು, ಅಥವಾ ನಿಮಗೆ ಫೈನಾನ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಇಲ್ಲಿ ಏನಾದರೂ ನಿಮಗೆ ನಿಮ್ಮದು ಕಾರ್ಮಿಕ್ ಪಾರ್ಟ್ನರ್ ಇರ್ಬೋದು. ಇವರಿಷ್ಟು ಜನ, ಎಲ್ರಿಗೂ ಅಲ್ಲ, ಕೆಲವರಿಗೆ ನಿಮ್ಗೆ ಯಾವುದು ರೆಸನೇಟ್ ಆಗ್ತದೆ ಅದನ್ನು ಮಾತ್ರ ತಗೊಳ್ಳಿ. ಮೋಸ್ಟ್ಲಿ ಇವ್ರ ಜೊತೆ ನಿಮಗೆ ಅಂದರೆ ಕ್ಯಾರಿಯರ್ ಆಗಲಿ ಅಥವಾ ಫೈನಾನ್ಸಲ್ಲಾಗಲಿ ಅಥವಾ ರಿಲೇಷನ್ಶಿಪ್ಪಲ್ಲಾಗಲಿ ಯಾವುದರಲ್ಲೇ ಆಗಲಿ ಇವರು ನಿಮಗೆ ಸಪೋರ್ಟ್ ಮಾಡದೇ ಇದ್ದಿರ್ಬೋದು. ಅಥವಾ ತುಂಬಾ ಅಂದರೆ ಫೀಲಿಂಗ್ಸು ನಿಮಗೆ ಹೇಗಂತ ಹೇಳಿದರೆ ಫೀಲಿಂಗ್ಸಲ್ಲೂ ಇವರು ನಿಮಗೆ ಸಪೋರ್ಟ್ ಇಲ್ಲ, ಕೆರಿಯರಲ್ಲೂ ಸಪೋರ್ಟ್ ಇಲ್ಲ, ಫೈನಾನ್ಸಲ್ಲೂ ಸಪೋರ್ಟ್ ಇಲ್ಲ, ಜಾಬಲ್ಲೂ ಸಪೋರ್ಟ್ ಇಲ್ಲ. ಅಂದರೆ ಇಲ್ಲಿ ತುಂಬಾನೇ ನೀವು ಅಂದರೆ ಇವ್ರ ಜೊತೆ ತುಂಬಾನೇ ಒದ್ದಾಡ್ತಿದ್ದೀರಿ ಬ್ಯಾಲೆನ್ಸ್ ಮಾಡ್ಲಿಕ್ಕಾಗದೆ. ಸೊ ಇವ್ರ ಜೊತೆ ಒಂದು ನಿಮಗೆ ಈಗ ರಿಲೇಷನ್ ಎಂಡ್ ಆಗ್ತಾ ಇದೆ. ನಿಮ್ಮದೊಂದು ಜೀವನದಲ್ಲಿ ಒಂದು ಹೊಸ ಸೂರ್ಯ, ಒಂದು ನಿಮಗೆ ದೇವರು ಇದು ಸೆಕೆಂಡ್ ಚಾನ್ಸ್ ಅಂತಲೇ ಹೇಳ್ಬೋದು. ಒಂದು ಹೊಸ ಥಿಂಕಿಂಗ್ ಬರ್ತಾ ಇದೆ, ನಿಮ್ಗೊಂದು ಹೊಸ ಸೂರ್ಯೋದಯ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ. ಮೋಸ್ಟ್ಲಿ ಇಲ್ಲಿ ಕೆಲವರು ಸ್ಪಿರಿಚುವಾಲಿಟಿ ಕಡೆ ನೋಡ್ಬೋದು. ಇಲ್ಲಿ ನಿಮ್ಮದು ಯೂನಿವರ್ಸ್, ಇಲ್ಲಿ ಡಿವೈನ್ ಟೈಮ್ ರೋಲ್ ಪ್ಲೇ ಆಗ್ತದೆ. ಯೂನಿವರ್ಸ್ ನಿಮ್ಮ ಜೀವನದಲ್ಲಿ ಎಂಟ್ರಿ ಮಾಡ್ತಿದ್ದಾರೆ. ಕೆಲವರು ಸ್ಪಿರಿಚುವಾಲಿಟಿ ಕಡೆ ನೋಡ್ತಿದ್ದಾರೆ. ಇನ್ನು ಕೆಲವರ ಜೀವನದಲ್ಲಿ ಒಂದು ಹೊಸ ರಿಲೇಷನ್ಶಿಪ್ ಬರ್ತಾ ಇದೆ. ಅಂದರೆ ನಿಮ್ಮ ಹಾರ್ಟ್ ಚಕ್ರ ಓಪನ್ ಆಗ್ತದೆ. ನಿಮ್ಮ ಹೃದಯದಲ್ಲಿ ಪ್ರೀತಿ ತುಳುಕ್ತದೆ ಇನ್ನು ಮುಂದೆ. ಇದು ಅಂದರೆ ಯಾಕಂತ ಹೇಳಿದರೆ ಒಬ್ಬರು ಪಾರ್ಟ್ನರ್ ಬರ್ತಾರೆ ನಿಮ್ಮ ಜೀವನದಲ್ಲಿ ಕೆಲವರಿಗೆ ಮುಂದೆ. ನೋಡುವ ಏಸ್ ಆಫ್ ಕಪ್ಸ್ ಯಾರು ಅಂತ ಹೇಳಿ ನೋಡುವ. ಈ ಪಾರ್ಟ್ನರ್ ಹೇಗಂತ ಹೇಳಿದ್ರೆ ಇವರು ತುಂಬಾ ಸ್ಪಿರಿಚುವಲ್ ಪರ್ಸನ್, ನೀವು ಸ್ಪಿರಿಚುವಲ್ ಆಗಿರ್ಬೋದು. ಇವರು ಬಂದ ನಂತರ ನಿಮ್ಮ ಜೀವನದಲ್ಲಿ ಒಂದು ಸೋಲ್ ಅವೇಕನಿಂಗ್ ಆಗ್ತದೆ ನಿಮ್ಗೆ. ಅಂದ್ರೆ ನೀವು ಜೀವನವನ್ನು ಬೇರೆ ದೃಷ್ಟಿಯಿಂದಲೇ ನೋಡ್ತೀರಿ. ನೀವೊಂಥರ ಕಿಂಗ್ ಪವರ್ಗೆ ಬರೋರಿದ್ದೀರಿ ಇವ್ರು ಬಂದ ನಂತರ. ಅಂದ್ರೆ ತುಂಬಾ ಇಮೋಷನಲಿ ಫುಲ್ಫಿಲ್ಡ್. ಇಷ್ಟ ತನಕ ನಿಮ್ಗೆ ಬರೀ ಮೋಸ ವಂಚನೆ ನೋಡಿರ್ಬೋದು, ಅಥವಾ ಬೈಗುಳ ಅವಮಾನ ಇದ್ದಿರ್ಬೋದು. ಇವರು ಈ ಹಿಂದೆ ಯಾವುದೇ ರಿಲೇಶನ್ಶಿಪ್ ಅಲ್ಲಿ ಇದ್ದಿರ್ಬೋದು.
ಆದರೆ ಇನ್ನು ಮುಂದೆ ನಿಮ್ಮ ಜೀವನ ಅಂದರೆ ನೀವು ನೋಡೋ ರೀತಿಯೇ ಬದಲಾಗ್ತದೆ. ಇವರು ಬಂದು ನಿಮ್ಮ ಜೀವನದಲ್ಲಿ ಪ್ರೀತಿ ತುಂಬ್ತಾರೆ. ಈ ಪರ್ಸನ್ ತುಂಬ ಇವರು ಅಂದರೆ ಇವರು ಸ್ಪಿರಿಚುವಲ್ ಹೀಲರ್ ಇರ್ಬೋದು. ಇವರು ಸ್ಪಿರಿಚುವಾಲಿಟಿಯಲ್ಲೂ ಮುಂದೆ ಇದ್ದಾರೆ, ಪ್ಲಸ್ ಇವರು ಫೈನಾನ್ಸಿಯಲು ಸ್ಟೇಬಲ್ ಇದ್ದಾರೆ. ಇವರೊಂಥರ ರಾಣಿ ಥರ ಇದ್ದಾರೆ ಅಂತ ಹೇಳಿದರೆ, ಇವರ ಸೈಕಿಕ್ ಎಬಿಲಿಟೀಸ್ ತುಂಬಾ ಇದೆ. ಈ ಪರ್ಸನಲ್ಲಿ ಸೈಕಿಕ್ ಎಬಿಲಿಟೀಸ್ ತುಂಬಾ ಇದೆ. ಇವರೊಂಥರ ಭೂಮಿ ಮೇಲಿನ ರಾಣಿ ಥರ ಬದುಕಿದ್ದಾರೆ. ಇವರು ಗಂಡಿರ್ಬೋದು ಹೆಣ್ಣಿರ್ಬೋದು. ಇವರು ಅಂದರೆ ತುಂಬಾ ಇವರು ಸ್ಟ್ರಾಂಗ್ ಪರ್ಸನ್. ಇವರು ಅಂದರೆ ಇವರು ತುಂಬ ಏನು ಹೇಳ್ತಾರೆ, ಜೀವನದಲ್ಲಿ ಏನು ಬಂದರೂ ಇವರು ಹೆದರೋದಿಲ್ಲ. ಆ ರೀತಿ ತುಂಬ ಸಾಫ್ಟ್ ಪರ್ಸನ್. ಇವರು ತುಂಬ ಇಮೋಷ್ನಲ್ ಪರ್ಸನ್, ಅಷ್ಟೇ ಸ್ಟ್ರಾಂಗ್ ಪರ್ಸನ್ ಇದ್ದಾರೆ ಇವರು. ಇವರು ಬಂದು ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನ ಒಂಥರ ಚೇಂಜ್ ಮಾಡ್ತಾರೆ. ಇವರು ಬಂದು ಕೆಲವರು ಸ್ಪಿರಿಚುವಾಲಿಟಿ ಕಡೆ ನೋಡ್ಬೋದು. ಇದೊಂಥರ ನಿಮ್ಮದು ಸ್ಪಿರಿಚುವಲ್ ಅವೇಕನಿಂಗ್ ಅಂತಲೇ ಹೇಳ್ಬೋದು. ಕೆಲವರು ಈ ಪರ್ಸನ್ ಬಂದ ನಂತರ ನಿಮ್ಮ ಜೀವನದಲ್ಲಿ ಹಾರ್ಟ್ ಚಕ್ರ ಓಪನ್ ಆಗ್ಬೋದು, ಪ್ಲಸ್ ಸ್ಪಿರಿಚುವಲ್ ಅವೇಕನಿಂಗ್ ಆಗ್ಬೋದು. ನೀವು ಸ್ಪಿರಿಚುವಾಲಿಟಿ ಕಡೆ ನೋಡ್ಬೋದು, ಅಥವಾ ಇಲ್ಲಿ ನೀವಿಬ್ಬರೂ ಸೇರಿ ಇಲ್ಲಿ ಸ್ಪಿರಿಚುವಾಲಿಟಿ ಕಡೆ ನೋಡ್ಬೋದು. ಅಂದರೆ ಹೇಗಂತ ಹೇಳಿದರೆ, ಇಲ್ಲಿ ತುಂಬ ವಾಟರ್ ಸೈನ್ಸ್ ಇದೆ ಕೆಲವರದ್ದು. ತುಂಬ ನೀವು ಇಮೋಷ್ನಲ್ ಪರ್ಸನ್ ನೀವು ಇರ್ಬೋದು. ಅವರು ತುಂಬ ಸೆನ್ಸಿಟಿವ್ ಪರ್ಸನ್. ಇಲ್ಲಿ ನನ್ನ ಕಾರ್ಡ್ ಯಾಕೆ ಬಂದಿದೆ ಅಂತೇಳಿ ನೀವು ನನ್ನ ಕಾರ್ಡ್ ಈಗ ನಿಮಗೆ ಅಂದರೆ ಈಗ ನಿಮ್ಮ ಫೈನಾನ್ಸ್ ಅಥವಾ ರಿಲೇಷನ್ಶಿಪ್, ಕೆಲವರಿಗೆ ಫೈನಾನ್ಸ್ ಇದೆ ಇಲ್ಲಿ, ಕೆಲವರಿಗೆ ರಿಲೇಷನ್ಶಿಪ್ ಇದೆ, ಸ್ಟೆಬಿಲಿಟಿ ಇಲ್ಲ ನಿಮಗೆ. ಹೇಗಾದರೂ ಹಣ ಅಥವಾ ಈ ರಿಲೇಷನ್ಶಿಪ್ಪನ್ನು ಉಳಿಸ್ಕೊಂಡ್ರೆ ಸಾಕು ಅಂತ ಕೆಲವರು ಇದ್ದಾರೆ. ಇದರಲ್ಲಿ ನಿಮ್ಮದೊಂದು ಹೊಸ ಬಿಗಿನಿಂಗ್ ಆಗೋದ್ರಲ್ಲಿದೆ ಮುಂದೆ. ಹೇಗಂತ ಹೇಳಿದರೆ, ಇವರು ನಿಮ್ಮ ಸೋಲ್ಮೇಟ್ ಇರ್ಬೋದು. ಅಂದರೆ ನಿಮ್ಮ ಹಿಂದಿನ ಜನ್ಮದ ಪಾರ್ಟ್ನರ್ ಇರ್ಬೋದು ಇವರು, ಅಥವಾ ನಿಮ್ಮ ಎಕ್ಸ್ ಇರ್ಬೋದು ಇವರು, ಅಥವಾ ನಿಮ್ಮದು ಚೈಲ್ಡ್ಹುಡ್ ಫ್ರೆಂಡ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು. ತುಂಬ ಪರಿಚಯದ ವ್ಯಕ್ತಿ ಇವರು ಬಂದು ನಿಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ. ಇವ್ರ ಜೊತೆ ನಿಮ್ದೊಂದು ಹೊಸ ಬಿಗಿನಿಂಗ್ ಆಗ್ತದೆ. ತುಂಬ ಧೈರ್ಯದಲ್ಲಿ ನೀವು ಒಂದು ಡಿಟರ್ಮಿನೇಷನ್ ಇಟ್ಕೊಂಡು ಮುಂದೆ ಸಾಗ್ತಿದ್ದೀರಿ. ಅಂದರೆ ಏನೋ ಒಂದು ಇಲ್ಲಿ ಮಿಸ್ಟ್ರಿ ಇದೆ, ಅಂದರೆ ಸೀಕ್ರೆಟ್ ಒಂದು ರಿವೀಲ್ ಆಗ್ತದೆ. ತುಂಬ ಹಿಡನ್ ಥಿಂಗ್ಸ್ ಇದೆ ನಿಮ್ಮ ಜೀವನದಲ್ಲಿ, ತುಂಬಾ ಹಿಡನ್ ಸೀಕ್ರೆಟ್ಸ್ ಇದೆ. ಅಂದರೆ ಇವರು ನಿಮಗೆ ಟೀಚ್ ಮಾಡ್ಬೋದು, ಅಥವಾ ನೀವು ಬೇರೆಯವರಿಗೆ ಟೀಚರ್ ಆಗ್ಬೋದು, ಅಥವಾ ನೀವಿಬ್ಬರೂ ಟೀಚರ್ಸ್ ಇರ್ಬೋದು ಇಲ್ಲಿ. ಅಂದರೆ ಸ್ಪಿರಿಚುವಲ್ ಲೆವೆಲಲ್ಲಿ ನೀವು ಧರ್ಮಗುರು ಇರ್ಬೋದು, ಅಥವಾ ಸ್ಪಿರಿಚುವಲ್ ಹೀಲರ್ ಇರ್ಬೋದು ಕೆಲವರು, ಧರ್ಮಗುರು, ಅಥವಾ ನೀವು ಬೇರೆಯವರಿಗೆ ನೀವು ಟೀಚ್ ಮಾಡುವವರು ಇರ್ಬೋದು. ಸ್ಪಿರಿಚುವಾಲಿಟಿಯಲ್ಲಿ ನೀವು ಯಾವ ಧರ್ಮದವರೇ ಇದ್ದಿರ್ಬೋದು. ಸೊ ಈಗ ನಿಮಗೆ ತುಂಬ ಕನ್ಫ್ಯೂಷನ್ ಅಂತ ಅನಿಸ್ತಿರ್ಬೋದು. ಅಂದರೆ ಯಾವ ಕಡೆ ಹೋಗಬೇಕು ಅಂತೇಳಿ ನಿಮ್ಗೆ ಗೊತ್ತಾಗದಿರ್ಬೋದು, ಆದರೆ ಮುಂದೆ ದಾರಿ ನಿಮಗೆ ಕಾಣಿಸ್ತಿದೆ, ನೀವು ನೋಡ್ತಾ ಇಲ್ಲ ಅಷ್ಟೇ. ಅಂದರೆ ನೀವು ತುಂಬ ಇಮೋಷ್ನಲ್ ಆಗಿ ನೀವು ಇಲ್ಲಿ ತುಂಬಾ ನೊಂದಿದ್ದೀರಿ, ನೀವು ತುಂಬ ಇಮೋಷ್ನಲ್ ಆಗಿದ್ದೀರಿ. ಸೊ ಲಾಜಿಕ್ ಆಗಿ ಯೋಚನೆ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮಗೆ. ಅಂದರೆ ನಿಮ್ಮದು ಜಗತ್ತೊಂಥರ ಒಂದು ಕಂಪ್ಲೀಷನ್ ಆಗಿ ನಿಮ್ಮದು ಒಂದು ಲೈಫು ಒಂದನೇ ಅಧ್ಯಾಯ ಮುಗಿದು ನಿಮ್ಮದು ಇಲ್ಲಿ 2ನೇ ಅಧ್ಯಾಯ ಶುರುವಾಗೋದ್ರಲ್ಲಿದೆ. ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ನಿಮಗೆ ಯೂನಿವರ್ಸ್ ಇಲ್ಲಿ. ಸೊ ತುಂಬ ಇಮೋಷ್ನಲ್ ಅಪ್ಸೆಟ್ಟಿಂದ ಹೊರಗೆ ಬಂದು, ಈ ಕನ್ಫ್ಯೂಷನಿಂದ ಹೊರಗೆ ಬಂದು ಒಂದು ಹೊಸ ಜಗತ್ತಿನ ಕಡೆ ನೋಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಯಾಕಂದರೆ ನೀವು ಸ್ಪಿರಿಚುವಲ್ ಟೀಚರ್, ನೀವು ಸ್ಪಿರಿಚುವಲ್ ಹೀಲರ್ ಇರ್ಬೋದು. ಸೊ ನಿಮಗೆ ಯೂನಿವರ್ಸ್ ಕೀ ಕೊಡ್ತಿದ್ದಾರೆ, ಓಪನ್ ಮಾಡಿ, ನೀವು ಎಜುಕೇಷನ್ ಕಂಟಿನ್ಯೂ ಮಾಡಿ, ಅಥವಾ ನೀವು ಎಜುಕೇಷನ್ ತಗೊಂಡು ಬೇರೆಯವರಿಗೆ ಕೊಡಿ, ಬೇರೆಯವರಿಗೆ ದಾರಿದೀಪ ಆಗಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ತುಂಬಾ ಇಲ್ಲಿ ಎಜುಕೇಷನ್ ಇದೆ, ಪ್ಲಸ್ ನೀವು ಏನಾದರೂ ಒಂದು ಕಮಿಟ್ಮೆಂಟ್ ಕೊಡ್ಬೋದು, ನಿಮ್ಮ ಪರ್ಸನಿಗೆ ಕಮಿಟ್ಮೆಂಟ್ ಕೊಟ್ಟು ಮ್ಯಾರೇಜ್ ಆಗ್ಬೋದು ಇಲ್ಲಿ. Ace of Cups. ಸೊ ಈಗ ನಿಮಗೆ ನೀವೀಗ ಸಪ್ರೇಷನ್ ಇರ್ಬೋದು ಈ ವ್ಯಕ್ತಿ ಜೊತೆ, ಅಥವಾ ನಿಮಗೆ ಕನ್ಫ್ಯೂಷನ್ ಇದ್ದಿರ್ಬೋದು, ಅಥವಾ ಕ್ಲಾರಿಟಿ ಇಲ್ಲದೆ ಇದ್ದಿರ್ಬೋದು. ಆದರೆ ಮುಂದೆಲ್ಲ ನಿಮ್ಮದು ಕನ್ಫ್ಯೂಷನ್ ಹೋಗಿ ಒಂದು ಕ್ಲಾರಿಟಿ ಬರ್ತದೆ ಈ ಪರ್ಸನ್ ಬಗ್ಗೆ. ನೀವೇನೋ ಆಫರ್ ಕೊಡುವವರಿದ್ದೀರಿ, ಅವರಿಗೆ ಒಂದು ಆಫರ್ ಕೊಡ್ಬೋದು ಕೆಲವರು. ಇದು ಬಿಸ್ನೆಸ್ ಇರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು. ಒಂದು ಕರ್ಮ ಕ್ಲಿಯರ್ ಆಗ್ತಾ ಇದೆ. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ನಿಮಗೆ ಪ್ಲಾನೆಟ್ಸ್ ಕಾರ್ಡಿಂದ ತೆಗಿತಿದ್ದೇನೆ, ಯಾವುದು ಅಂತ ಹೇಳಿ ನೋಡುವ.
zodiac sign. ಪ್ಲಾನೆಟ್ ಕಾರ್ಡ್ ಇಂದ ಫಸ್ಟ್ ಕಾರ್ಡ್ ಫೈಲ್ ನಂಬರ್ 3 ಸ್ಯಾಟರ್ನ್ ಬಂದಿದೆ. ದ ಪಾರ್ಟ್ ಆಫ್ ಯು ದಟ್ ಎಕ್ಸೆಪ್ಟ್ ಚಾಲೆಂಜ್ ಟು ಗೇನ್ ವಿಸ್ಡಮ್. ಮೋಸ್ಟ್ಲಿ ಈಗ ನಿಮಗೆ ಜೀವನದಲ್ಲಿ ತುಂಬಾ ಕಷ್ಟಗಳು ಬಂದಿರ್ಬೋದು, ತುಂಬಾ ಚಾಲೆಂಜ್ ಬಂದಿರ್ಬೋದು. ಇದೆಲ್ಲ ನಿಮ್ಮ ಅಂದ್ರೆ ವಿಸ್ಡಮ್ ಜಾಸ್ತಿ ಮಾಡ್ಲಿಕ್ಕೆ, ನಿಮ್ಮ ಬುದ್ಧಿವಂತಿಕೆ ಜಾಸ್ತಿ ಮಾಡ್ಲಿಕ್ಕೆ ಬಂದಿದೆ. ಅಂದ್ರೆ ನೀವು ಇಲ್ಲಿ ಸ್ಯಾಟರ್ನ್ ಬಂದಿದೆ ಅಂದ್ರೆ ಧರ್ಮ ಕರ್ಮಾಧಿಪತಿ. ಅಂದ್ರೆ ನೀವು ಯಾವ ಕಡೆ ನೋಡ್ತಿದ್ದೀರಿ, ನೀವು ಎಲ್ಲಿ ಹೋಗ್ಬೇಕು, ಈ ಸ್ಯಾಟರ್ನ್ ಈ ಶನಿಗ್ರಹ ಬಂದು ನಿಮ್ಮನ್ನು ಎಲ್ಲಿ ಸೇರ್ಬೇಕು ಅಲ್ಲೇ ಸೇರಿಸ್ತದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೀವು ಎಲ್ಲಿ ಫಿಕ್ಸ್ ಅಂದ್ರೆ ಎಲ್ಲಿ ಫಿಟ್ ಆಗ್ತಿರೋ ಅಲ್ಲೇ ಬಂದು ನಿಮ್ಮನ್ನು ಇಡಿಸ್ತದೆ. ಅಂದ್ರೆ ಇಲ್ಲಿ ನಿಮ್ದೊಂಥರ ಲೈಫು ಅನ್ಲೈಕ್ಲಿ, ನೀವು ಇಷ್ಟಪಟ್ಟಾಗಿ ನಿಮ್ಮ ಜೀವನ ಇಲ್ಲದೆ ಇದ್ದಿರ್ಬೋದು. ನಿಮ್ದು ಲೈಫ್ ಒಂಥರ ಚೇಂಜ್ ಆಗ್ತಾ ಇದೆ. ಇಲ್ಲಿ ನೀವೊಂಥರ ಕೆಲವರು ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದು. ಫೋರ್ತ್ ಹೌಸ್, ದ ಹೋಮ್ ಅಂಡ್ ದ ರೂಟ್ಸ್ ಆಫ್ ಯುವರ್ ಬೀಯಿಂಗ್. ಮೋಸ್ಟ್ಲಿ ಈ ಕೆಲವರು ನಿಮ್ಮ ಫ್ಯಾಮಿಲಿ ಇರ್ಬೋದು, ಇನ್ ಕೆಲವರು ಮನೆ ಕಟ್ಟೋದಿರ್ಬೋದು, ಇನ್ ಕೆಲವರು ಸೈಟ್ ಪರ್ಚೇಸ್ ಇರ್ಬೋದು, ಇನ್ ಕೆಲವರು ಎಜುಕೇಶನ್ ಇರ್ಬೋದು. ಫೋರ್ತ್ ಹೌಸ್ ಎಜುಕೇಶನ್ ಇದೆ ನಿಮ್ದು. ಸೊ ಅದರ ಬಗ್ಗೆ ನಿಮ್ದು ಏನಾದರೂ ಇಂಪ್ರೂವ್ಮೆಂಟ್ ಆಗ್ಬೋದು. ಇಲ್ಲಿ ಫ್ಯಾಮಿಲಿ ಇದೆ, ಮನೆ ಕಟ್ಟುವುದು, ಕೆಲವರು ತುಂಬ ಮನೆ ಕಟ್ಟಲಿಕ್ಕೆ ನೋಡ್ತಿರ್ಬೋದು, ಅಥವಾ ಸೈಟ್ ಸೇಲ್ ಇರ್ಬೋದು, ಪರ್ಚೇಸ್ ಅಥವಾ ಸೇಲ್ ಇರ್ಬೋದು, ಅಥವಾ ಏನಾದರೂ ಒಂದು ಹೊಸದೇನೋ ಮಾಡಲಿಕ್ಕೆ ನೀವು ನೋಡ್ತಿರ್ಬೋದು, ಅಥವಾ ಎಜುಕೇಶನ್ ಬಗ್ಗೆ ನೋಡ್ತಿರ್ಬೋದು. ಸಜಿಟೇರಿಯಸ್ ವಿಸಿಟಮ್ ಬಂದಿದೆ. ದ ಎನರ್ಜಿ imbues power, superior confidence and enthusiasm with faith, good fortune and authority. ನಿಮ್ಗೆ ಇಲ್ಲಿ ಗುಡ್ ಫಾರ್ಚೂನ್, ಸಜಿಟೇರಿಯಸ್ ಧನುಸು ರಾಶಿ ಬಂದು ಇಲ್ಲಿ ಗುರುಗ್ರಹ ಬಂದಿದೆ, ಪ್ಲಸ್ ಶನಿ ಗ್ರಹ ಬಂದಿದೆ, ಫೋರ್ತ್ ಹೌಸ್ ಬಂದಿದೆ. ಅಂದ್ರೆ ಇದು ಹೇಗೆ ಕಾಂಬಿನೇಷನ್ ಅಂತ ಹೇಳಿದ್ರೆ, ಸಪೋಸ್ ಈ ಶನಿ ಮತ್ತೆ ಗುರುಗ್ರಹ ಒಟ್ಟಾದಾಗ ನೀವು ನೋಡಿರ್ಬೋದು ಕೊರೋನಾ ಬಂದಿರೋದು. ಈಗಲೂ ಆಗಸ್ಟ್ 8 ಅಂತ ಹೇಳಿದ್ರೆ ಶನಿ, 888 ಬರ್ತಾ ಇದೆ, 3 ಅಂತ ಹೇಳಿದ್ರೆ ಗುರು, ಇದು 2 ಜಾಯಿನ್ ಆಗ್ತದೆ. ಅಂದ್ರೆ ದೊಡ್ಡ ಒಂದು ಒಂಥರ ಬ್ಲಾಸ್ಟ್ ತರನೇ ಹೇಳ್ಬೋದು. ಇಲ್ಲೂ ಸ್ಯಾಟರ್ನ್ ಪ್ಲಸ್ ಸಜಿಟೇರಿಯಸ್ ಅಂದ್ರೆ ಶನಿಗ್ರಹ ನಮ್ಮ ಕರ್ಮಗಳನ್ನೆಲ್ಲ, ಕೆಟ್ಟ ಕರ್ಮಗಳೆಲ್ಲ ತೆಗೆದು, ಧರ್ಮ ಕರ್ಮಾಧಿಪತಿ ಇದು, ಕೆಟ್ಟ ಕರ್ಮಗಳು ತೆಗೆದು ಆ ಮನೆಯನ್ನು ಕ್ಲೀನ್ ಮಾಡ್ತದೆ. ಗುರು ಬಂದಲ್ಲಿ ಯೋಗಗಳನ್ನು ಕೊಡ್ತವೆ ನಮಗೆ, ಅಂದ್ರೆ ಜ್ಞಾನ ಕೊಡ್ತದೆ ಇಲ್ಲಿ. ಸೊ ಇಲ್ಲಿ ನಿಮ್ಗೆ ಯೋಗನೂ ಇದೆ, ಮನೆ ಕಟ್ಟುವ ಯೋಗ ಇರ್ಬೋದು, ಅಥವಾ ನಿಮ್ದು ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದು, ಅಥವಾ ಗುಡ್ ಫಾರ್ಚೂನ್ ನಿಮ್ಗೆ ಬರ್ತಾ ಇದೆ, ಅಥಾರಿಟಿಗೆ ಬರೋರಿದ್ದೀರಿ ನೀವು. ಗುಡ್ ಫಾರ್ಚೂನ್, ಯಾಕಂದ್ರೆ ಸ್ಯಾಟರ್ನ್ ಅಂತ ಹೇಳಿದ್ರೆ ನೀವು ಸ್ಯಾಟರ್ನ್ ಧರ್ಮಕರ್ಮದಲ್ಲೇ ಇರ್ತೀರಿ. ಸ್ಯಾಟರ್ನ್ ಬಂದಾಗ ಎಲ್ಲರೂ ಶನಿಗ್ರಹ ಬಂದಾಗ ಹೆದರಿಸ್ತಾರೆ, ಆದ್ರೆ ಶನಿ ಬಂದ್ರೆ ನೀವು ತುಂಬಾ, ನಿಮ್ಗೆ ಧರ್ಮಕರ್ಮದ ಬಗ್ಗೆ ತುಂಬಾನೇ ನಂಬಿಕೆ ಇರ್ತದೆ ನಿಮ್ಗೆ. ಸೊ ಗುರು ಯೋಗಕಾರಕ, ಶನಿ ಧರ್ಮ ಕರ್ಮಾಧಿಕಾರಕ. ಇಲ್ಲಿ ನಿಮ್ದು ಫೋರ್ತ್ ಹೌಸ್ ಅಂದ್ರೆ ಕೆಲವೊಮ್ಮೆ ಈ ಫೋರ್ತ್ ಹೌಸ್ ಮೋಕ್ಷದ ಕಡೆನೂ ಆಗ್ತದೆ, ಮೋಕ್ಷದ ಮನೆನೂ ಹೌದು ಈ ಫೋರ್ತ್ ಹೌಸ್ ಅಂತ ಹೇಳಿದ್ರೆ. ಕೆಲವರು ನೀವು ಮೋಕ್ಷದ ಕಡೆ ನೋಡ್ತಿರ್ಬೋದು, ಕೆಲವರು ಸ್ಪಿರಿಚುವಾಲಿಟಿ ಕಡೆ ನೋಡ್ತಿರ್ಬೋದು. ವಿಸ್ಡಮ್ ಗೇನ್ ಮಾಡಬೇಕು, ನನಗೆ ಮೋಕ್ಷ ಸಿಗಬೇಕು ಅಂದ್ರೆ, ನನಗೆ ನೀವು ಕೆಲವರು ಗುರು ಆಗ್ಬೋದು, ಗುರುವಿನ ಅನುಗ್ರಹ ಬೇಕು ಅಂತ ನೀವು ಕಾಯ್ತಾ ಇದ್ದಿರ್ಬೋದು, ಕಲಿತಾ ಇದ್ದಿರ್ಬೋದು. ಇಲ್ಲಿ ತುಂಬಾ ಚಾಲೆಂಜಸ್ ಇರ್ಬೋದು ನಿಮ್ಮ ಜೀವನದಲ್ಲಿ. ತುಂಬಾ ವಿಸ್ಡಮ್ ಗೇನ್ ಮಾಡಿದ್ದೀರಿ. ನಿಮ್ಮ ಜೀವನದಲ್ಲಿ ಬಂದ ಕಷ್ಟಗಳಿಂದಾಗಿ ನೀವು ತುಂಬಾ ಬುದ್ಧಿ ಬಂದಿದೆ ನಿಮ್ಗೆ. ಒಂಥರ ಅಥಾರಿಟಿಗೆ ಬರೋರಿದ್ದೀರಿ. ಡೆತ್, ಫಸ್ಟ್ ಕಾರ್ಡ್ ಡೆತ್, ಮೇಜರ್ ಚೇಂಜ್. ನೋಡ್ಬೋದು ನಿಮ್ ಜೀವನ ಒಂಥರ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ, ಬದಲಾಗ್ತಾ ಇದೆ. ಸೊ 88 ಪೋರ್ಟಲ್ ತನಕ ನೀವು 88 ಪೋರ್ಟಲ್ ನಿಮ್ ಜೀವನದಲ್ಲಿ ಚೇಂಜಸ್ ತರ್ಬೋದು ಅಂತ ಅನಿಸ್ತದೆ ಇಲ್ಲಿ ಕೆಲವರಿಗೆ. ಈಗ ತುಂಬಾನೇ ನೀವು ಒದ್ದಾಡ್ತಿದ್ದೀರಿ, ಅಂದ್ರೆ ಏನಾದ್ರೂ ಮಾಡ್ಬೇಕು ಜೀವನದಲ್ಲಿ ಅಂತ ಹೇಳಿ, ಆದ್ರೆ ಎಲ್ಲಾ ಕಡೆಯಿಂದ ನಿಮ್ಗೆ ತುಂಬಾ ಅಬ್ಸ್ಟ್ಯಾಕಲ್ಸ್ ಬಂದಿರ್ಬೋದು. ಇದೊಂಥರ ನಿಮ್ದು ಕರ್ಮ ಕ್ಲಿಯರ್ ಇರ್ಬೋದು, ಒಂದು ಕಾರ್ಮಿಕ್ ಎಂಡ್ ಇರ್ಬೋದು. ಅಂದ್ರೆ ಒಂದು ಡೆತ್ ಆಗ್ತಿದೆ, ಒಂದು ಅಧ್ಯಾಯ ಮುಗಿತಾ ಇದೆ ನಿಮ್ದು, ಅಥವಾ ಯಾತೋ ರಿಲೇಶನ್ಶಿಪ್ ಇರ್ಬೋದು, ಫೈನಾನ್ಸ್ ಇರ್ಬೋದು. ಇದೆಲ್ಲ ನಿಮ್ ಜೀವನದಲ್ಲಿ ಒಂದು ಮುಗಿತಾ ಇದೆ, ಅದೊಂದು ಮುಗಿದ ಅಧ್ಯಾಯ ಅಂತಲೇ ಹೇಳ್ಬೋದು. ಇದು ನಿಮ್ದು ಕರ್ಮ ಕ್ಲಿಯರ್ ಆಗ್ತಾ ಇದೆ, ನಿಮ್ ಜೀವನದಲ್ಲಿ ಒಂದು ನ್ಯಾಯ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಬ್ಯಾಲೆನ್ಸ್ ಬರ್ತದೆ ಜೀವನದಲ್ಲಿ. ನೀವು ನಿಮ್ಗೊಂಥರ ಅವೇಕನಿಂಗ್ ಆಗ್ತದೆ, ಸೋಲ್ ಅವೇಕನಿಂಗ್ ಆಗ್ತದೆ. ಏನ್ ಹೇಳ್ತಾರೆ,
ನೀವು ಜೀವನವನ್ನು ಬೇರೆ ದೃಷ್ಟಿಯಿಂದಲೇ ನೋಡ್ತಿದ್ದೀರಿ. ಇಷ್ಟು ತನಕ ತುಂಬಾ ಸ್ಟ್ರಗಲ್ ಮಾಡ್ತಿದ್ದೀರಿ, ತುಂಬಾ ಹೊರಡ್ತಿದ್ದೀರಿ, ಅಂದ್ರೆ ಸಕ್ಸಸ್ ಸಿಗ್ಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಒಂದು ಹೊಸದೇನೋ ನೀವು ಸ್ಟಾರ್ಟ್ ಮಾಡ್ತಿದ್ದೀರಿ ಜೀವನದಲ್ಲಿ. ಇದು ನಿಮ್ಮನ್ನು ಸಕ್ಸಸ್ ಕಡೆ ಕರ್ಕೊಂಡು ಹೋಗ್ತಾ ಇದೆ. ನೀವು ಇಷ್ಟು ತನಕ ತುಂಬಾನೇ ಎಫರ್ಟ್ ಹಾಕಿದ್ದೀರಿ, ಆದರೆ ಆ ಎಫರ್ಟ್ ನಿಮಗೆ ಇನ್ನು ಮುಂದೆ ಫ್ರೂಟ್ಫುಲ್ ರಿಸಲ್ಟ್ ತಂದು ಕೊಡ್ತದೆ. ನಿಮ್ಮ ಜೀವನ ಒಂಥರ 360 ಡಿಗ್ರಿ ಚೇಂಜ್ ಆಗುತ್ತೆ, ಟ್ರಾನ್ಸ್ಫಾರ್ಮೇಷನ್. ಸೊ ಇಷ್ಟು ತನಕ ನೀವೇನು ಅಂದರೆ ನೀವೀಗ ಕನ್ಫ್ಯೂಷನ್ ಎನರ್ಜಿಯಲ್ಲಿ ಇದ್ದಿರ್ಬೋದು, ಅಥವಾ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ನಿಮ್ಮ ನೀವೇ ನೆಗೆಟಿವ್ ಎನರ್ಜಿಯಲ್ಲಿ ಕಟ್ಟಿ ಹಾಕೊಂಡಿರ್ಬೋದು. ಅದರಿಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ ಇಲ್ಲಿ ನಿಮಗೆ. ಅಂದರೆ ಒಂದು ವಿಶ್ ಫುಲ್ಫಿಲ್ಮೆಂಟ್ ಇದೆ, 10 ಆಫ್ ಕಪ್ಸ್ ಬಂದಿದೆ. ಒಂದು ಫ್ಯಾಮಿಲಿ, ಕೆಲವರಿಗೆ ನಿಮ್ಮದು ಲವ್ ಮ್ಯಾರೇಜ್ ಆಗ್ಬೋದು, ನಿಮ್ಮ ಪಾರ್ಟ್ನರ್ ಜೊತೆ ಒಂದು ಹೊಸ ಬಿಗಿನಿಂಗ್ ಆಗ್ತದೆ ಇಲ್ಲಿ. ಇನ್ನು ಕೆಲವರಿಗೆ ಹೇಗಂತ ಹೇಳಿದರೆ ನಿಮ್ಮ ಫ್ಯಾಮಿಲಿ ಬಂದು ನಿಮ್ಮ ಜೊತೆ ಜಾಯಿನ್ ಆಗ್ಬೋದು. ನಿಮ್ಮ ಫ್ಯಾಮಿಲಿ ಯಾರಿರ್ಬೋದು, ಇವರು ಗಂಡ ಹೆಂಡತಿ ಮಕ್ಕಳು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಬಂದು ನಿಮ್ಮ ಜೊತೆ ಜಾಯಿನ್ ಆಗಿ ಅವ್ರ ಜೊತೆ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡೋರಿದ್ದೀರಿ. ಸೊ ಇಲ್ಲಿ ಏನೋ ಒಂದು ಫ್ಯಾಮಿಲಿ ಲೆವೆಲ್ ಅಥವಾ ರಿಲೇಷನ್ಶಿಪ್ ಲೆವೆಲಲ್ಲಿ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮದು. ಇನ್ನು ಕೆಲವರೊಂದು ಕ್ಯಾರಿಯರ್ ಎಕ್ಸ್ಪಾನ್ಷನ್ ಮಾಡ್ಬೋದು. ಇಲ್ಲಿ ಮೇಜರ್ ಚೇಂಜಸ್ ಇದೆ. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ನಿಮ್ದೊಂಥರ ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ. ಇಲ್ಲಿ ಒಂಥರ ಏನಂತಾರೆ, ಭಾಗ್ಯಚಕ್ರ ಬರ್ತಾ ಇದೆ ಅಂತಲೇ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಒಂದು ಮೇಜರ್ ಎಂಡ್ ಆಗ್ತಾ ಇದೆ. ನೀವು ಸ್ವಲ್ಪ ಟೈಮ್ ಕಾದ್ರೆ ಒಳ್ಳೇದು. ಇಲ್ಲಿ ಏನೋ ಒಂದು ಎಂಡಿಂಗ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ. ಇಲ್ಲಿ ಮೇಜರ್ ಎಂಡ್ ಆಗ್ತಾ ಇದೆ. ಇಲ್ಲಿ ಟ್ರಾನ್ಸ್ಫಾರ್ಮೇಷನ್, ದೊಡ್ಡ ದೊಡ್ಡ ಬದಲಾವಣೆ ನಿಮ್ಮ ಜೀವನದಲ್ಲಿ. ನಿಮಗೆ ಯೂನಿವರ್ಸ್ ಮೇಜರ್ ಡೋರ್ಸ್ ಓಪನ್ ಮಾಡ್ತಿದ್ದಾರೆ. ನೀವು ಮುಂದೆ ನೀವು ಲೈಫನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಸೋಲ್ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು. ನೀವು ಹೀಲರ್. ಇಲ್ಲಿ ಕೆಲವರು ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದೀರಿ, ಕೆಲವರು ವಿತ್ ಫೈನಾನ್ಸ್ ನೀವು ಸ್ಟೆಬಿಲಿಟಿಗೆ ಬರೋರಿದ್ದೀರಿ. ಇನ್ನು ಕೆಲವರಿಗೆ ಇಲ್ಲಿ ನಿಮ್ಗೊಂದು ಆಫರ್ ಬರ್ತಾ ಇದೆ, ನೀವು ಅದರ ಕಡೆ ನೋಡದೇ ಇದ್ದಿರ್ಬೋದು ಇಷ್ಟ ತನಕ. ಅಂದರೆ ನೀವು ತುಂಬಾನೇ ವರ್ಕ್ ಮಾಡ್ತಿರ್ಬೋದು, ನಿಮ್ಗೆ ಅದಕ್ಕೆ ಏನಾದರೂ ಪ್ರತಿಫಲ ಸಿಗದೇನೆ ಇದ್ದಿರ್ಬೋದು. ಇದು ರಿಲೇಷನ್ಶಿಪ್ ಆದರೂ ಇರ್ಬೋದು. ನಿಮ್ದು ಇಲ್ಲೊಂಥರ ಡೆಸ್ಟೈನ್ಡ್ ಯೂನಿಯನ್ ಇದೆ. ಇದು ನಿಮ್ಮ ಪಾರ್ಟ್ನರ್, ಇವ್ರ ಜೊತೆ ನಿಮ್ಮದು ಯೂನಿಯನ್ ಇದೆ. ಇದಕ್ಕೆ ನಿಮಗೆ ದೇವರ ಆಶೀರ್ವಾದನಿದೆ ಈ ಯೂನಿಯನ್ಗೆ. ಇವ್ರ ಜೊತೆ ನಿಮ್ಮದು ಒಂಥರ ಸುಂದರವಾದ ಸಂಸಾರ ಇರ್ತದೆ. ತುಂಬ ಲಾಯಲ್ ಪರ್ಸನ್ ಇವರು. ತುಂಬಾನೇ ನಿಮ್ಮನ್ನು ಅಂದರೆ ನಿಮ್ಮ ಫೈನಾನ್ಸ್ ವಿತ್ ಫ್ಯಾಮಿಲಿ ನಿಮ್ಮದು ಅಂದರೆ ಇದೇನಾಗ್ತದೆ, ಒಂದು ಗ್ರೋತ್ ಆಗೋದ್ರಲ್ಲಿದೆ. ತುಂಬಾನೇ ಒಂದು ಅಬಂಡೆನ್ಸ್ಗೆ ಬರೋರಿದ್ದೀರಿ. ನಿಮ್ಮದು ರಿಲೇಷನ್ಶಿಪ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಅಥವಾ ಯಾವುದ್ರಲ್ಲೇ ಆದರೂ ಇರ್ಬೋದು. ಇಲ್ಲಿ ಲವ್ ಲೈಫ್ ನಿಮ್ಮದು ಇಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಇಲ್ಲಿ ಮ್ಯಾರೇಜ್ ಆಗ್ಬೋದು ನಿಮಗೆ. ಇವರು ನಿಮಗಿಂತ ವಯಸ್ಸಲ್ಲಿ ದೊಡ್ಡವರು ಇರ್ಬೋದು, ಅಥವಾ ನೀವು ಇವರಿಗಿಂತ ವಯಸ್ಸಲ್ಲಿ ದೊಡ್ಡವರು ಇರ್ಬೋದು. ಏಜ್ ಗ್ಯಾಪ್ ಇದೆ ಇಲ್ಲಿ. ಲವ್ ವಿತ್ ಅರೇಂಜ್ ಮ್ಯಾರೇಜ್ ಆಗ್ಬೋದು ಕೆಲವರಿಗೆ. ಇಲ್ಲೂ ಮ್ಯಾರೇಜ್ ಕಾರ್ಡ್ ಬಂದಿದೆ. ಮತ್ತೆ ಅಗೇನ್ ಮೋಸ್ಟ್ಲಿ ವಾಟರ್ ಸೈನ್ಸ್ ಇರ್ಬೋದು ಕೆಲವರದ್ದು. ಕರ್ಕಾಟಕ, ವೃಶ್ಚಿಕ, ಮೀನ, ಅಥವಾ ಫೈರ್ ಸೈನ್ಸ್ ಇರ್ಬೋದು. ಮೇಷ, ಸಿಂಹ, ಧನು ರಾಶಿ ಅಥವಾ ಲಗ್ನ ಇದ್ದಿರ್ಬೋದು. ಇಲ್ಲಿ ಏನಂತ ಹೇಳಿದರೆ ಫ್ಯೂಚರ್, ನಿಮ್ಮದು ಫ್ಯೂಚರಲ್ಲಿ ಈ ಫ್ಯೂಚರ್ ಕಡೆ ನೋಡ್ತಿದ್ದೀರಿ. ಈ ಪಾರ್ಟ್ನರ್ ಜೊತೆ ನೀವು ಅಂದರೆ ಈ ಪಾರ್ಟ್ನರ್ ಜೊತೆ ನೀವು ಮದುವೆ ಆಗೋರಿದ್ದೀರಿ. ಮೋಸ್ಟ್ಲಿ ನಿಮ್ಮದು ಇವ್ರದ್ದು ಮೋಸ್ಟ್ಲಿ ಶನಿಯ ನಕ್ಷತ್ರ ಇರ್ಬೋದು, ಅಥವಾ ಶನಿ ರಾಶಿ ಅಥವಾ ಲಗ್ನ ಇದ್ದಿರ್ಬೋದು, ಅಥವಾ ಗುರುವಿನ ನಕ್ಷತ್ರ ಇರ್ಬೋದು, ಅಥವಾ ಗುರುವಿನ ರಾಶಿ ಅಥವಾ ಲಗ್ನ ಇದ್ದಿರ್ಬೋದು. ಇಲ್ಲಿ ನಿಮಗೆ ಇವ್ರ ಜೊತೆ ಒಂದು ಮನೆ, ನೀವು ಇವ್ರು ಸೇರಿ ಮನೆ ಕಟ್ಬೋದು, ಮದುವೆ ಆಗ್ಬೋದು. ಒಂಥರ ಹ್ಯಾಪಿ ಎಂಜಾಯ್ ಮಾಡೋರಿದ್ದೀರಿ. ಇವರು ನಿಮ್ಮದು ಹಿಂದಿನ ಜನ್ಮದ ಪಾರ್ಟ್ನರ್. ಇವರು ಡೆಸ್ಟೈನ್ಡ್ ಪಾರ್ಟ್ನರ್ ಅಂತ ಹೇಳ್ತಾರೆ. ಜನ್ಮದ ಜೋಡಿ ಅಂತಲೇ ಹೇಳ್ಬೋದು. ಇವರು ನಿಮ್ಮ ಜೀವನದಲ್ಲಿ ಮತ್ತೆ ಬರ್ತಿದ್ದಾರೆ, ಜನ್ಮದ ಜೋಡಿ. ಸೊ ಇವ್ರ ಜೊತೆ ನೀವೊಂಥರ ಫ್ಯೂಚರ್ ಕಡೆ ನೋಡ್ತಿದ್ದೀರಿ. ಒಂದು ಫ್ಯೂಚರ್ ನಿಮ್ಮದು ಫ್ಯಾಮಿಲಿ, ಮ್ಯಾರೇಜ್ ಇರ್ಬೋದು, ಕಮಿಟ್ಮೆಂಟ್. ನಿಮಗೆ 11 ನಂಬರ್ ತುಂಬ ಕಾಣಿಸ್ತಿರ್ಬೋದು ಕೆಲವರಿಗೆ.
ಕಿಂಗ್ ಮತ್ತೆ ಹೈ ಪ್ರಿಸ್ಟೆಸ್ ಬಂದಿದೆ. ಇವರು ತುಂಬಾನೇ, ಇವ್ರ ಹತ್ರ ನಾಲೆಜ್ ಇದೆ, ಇವ್ರು ತುಂಬಾ ಸೀಕ್ರೆಟ್ ಪರ್ಸನ್ ಇವರು. ಅಂದ್ರೆ ತುಂಬಾನೇ ಹಿಡನ್ ಥಿಂಗ್ಸ್ ಇವರಿಗೆ ಗೊತ್ತಿದೆ. ತುಂಬಾ ಸೈಕಿಕ್ ಎಬಿಲಿಟೀಸ್ ಇದೆ ಇವರಲ್ಲಿ. ಬ್ಯಾಲೆನ್ಸ್, ಒಂದು ಹಾರ್ಮೋನಿ ಇದೆ ನಿಮ್ಮ ಜೀವನದಲ್ಲಿ. ಇವ್ರು ಬಂದ ನಂತರ ಹಾರ್ಮೋನಿ ಬರ್ತದೆ. ನೀವು ಒಂಥರ ಕಿಂಗ್ ಆ್ಯಂಡ್ ಕ್ವೀನ್ ಥರ ರೋಲಲ್ಲಿ ಕುತ್ಕೊಳ್ತೀರಿ. ಅಂದರೆ ನೀವು ಮೇಲ್ ಇರ್ಬೋದು, ಫೀಮೇಲ್ ಇರ್ಬೋದು. ಕಿಂಗ್ ಮತ್ತು ಕ್ವೀನ್ ನಿಮ್ಮ ಲೈಫಲ್ಲಿ ಒಬ್ಬರು ಬರ್ತಿದ್ದಾರೆ, ಅಥವಾ ನೀವು ಇವರಿಗೆ ಆಫರ್ ಕೊಡ್ಬೋದು. ಸೊ ಡೆಸ್ಟೈನ್ಡ್ ಪಾರ್ಟ್ನರ್ ನಿಮ್ಮ ಜೀವನದಲ್ಲಿ ಬರ್ತಿದ್ದಾರೆ ಕೆಲವರಿಗೆ. ನಿಮ್ಗೆ ಇದರಿಂದ ತೆಗಿತಿದ್ದೇನೆ, ಏನು ಬರ್ತಿದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ಇಲ್ಲೂ ನೆಪ್ಚೂನ್ ಬಂದಿದೆ. ನೆಪ್ಚೂನ್, ಥರ್ಡ್ ಹೌಸ್, ಮಿಥುನ. ವಾವ್, ಇಲ್ಲಿ ಮಿಥುನ ರಾಶಿ ಅಂದ್ರೆ ಜಮಿನಿ ನೋಡ್ತಿರ್ಬೋದು. ಯೂನಿಯನ್, ಇದೊಂಥರ ಯೂನಿಯನ್ ಆಗೋದ್ರಲ್ಲಿದೆ ನಿಮ್ದು. ಈ ಥರ್ಡ್ ಹೌಸ್ ಅಂತ ಹೇಳಿದ್ರೆ ಇದೊಂಥರ ನಿಮ್ದು ಕ್ರಿಯೇಟಿವಿಟಿ ಇರ್ಬೋದು, ಅಥವಾ ನಿಮ್ದು ಅಣ್ಣ ತಮ್ಮಂದಿರಿರ್ಬೋದು, ಅಥವಾ ನಿಮ್ಮ ಏನಾದರೂ ಥರ್ಡ್ ಹೌಸ್ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಕ್ರಿಯೇಟಿವಿಟಿ, ಇನ್ನರ್ ವರ್ಕ್ ಇದರ ಮೂಲಕ ಆದರೂ ಇರ್ಬೋದು. ಸೊ ಇದೊಂಥರ ನಿಮ್ಮದು ಯೂನಿಯನ್, ಇಲ್ಲಿ ಡೆಸ್ಟೈನ್ಡ್ ಯೂನಿಯನ್ ಅಂತಲೇ ಹೇಳ್ಬೋದು. ನೆಪ್ಚೂನ್ ಬಂದಿದೆ. ನೀವೊಂಥರ ಪ್ರಾಮಾಣಿಕ ವ್ಯಕ್ತಿ ಇರ್ಬೋದು, ತುಂಬಾ ಪ್ರಾಮಾಣಿಕ ವ್ಯಕ್ತಿ, ತುಂಬ ಸ್ಪಿರಿಚುವಾಲಿಟಿಯಲ್ಲಿ ಇದ್ದಿರ್ಬೋದು ನೀವು. ಇಲ್ಲಿ ನಿಮ್ಮದು ಥರ್ಡ್ ಹೌಸ್ ಅಂದರೆ ಥರ್ಡ್ ಹೌಸ್ ಆ್ಯಕ್ಟಿವೇಶನ್ ಆಗಿದೆ, ಅಥವಾ ನಿಮ್ಮ ಥರ್ಡ್ ಐ ಆ್ಯಕ್ಟಿವೇಶನ್ ಆಗಿದೆ ಅಂತ ಹೇಳ್ಬೋದು. ಥರ್ಡ್ ಐ ಅಂದರೆ ಮೂರನೇ ಕಣ್ಣು ಅಂತಲೇ ಹೇಳ್ತಾರೆ, 6th ಚಕ್ರ. ಇಲ್ಲಿ ಥರ್ಡ್ ಅಥವಾ 3 ನಂಬರ್. ಇಲ್ಲಿ ಕೆಲವರಿಗೆ ನಿಮಗೆ 3 ಅಂತ ಹೇಳಿದರೆ ಗುರುವಿನ ನಂಬರ್. ನಿಮಗೆ ಈ ಟೈಮಲ್ಲಿ ಗುರುಗ್ರಹದ ಆಶೀರ್ವಾದನೂ ಇದ್ದಿರ್ಬೋದು ಕೆಲವರಿಗೆ. ಇಲ್ಲಿ ಪಾರ್ಟ್ನರ್ ಜೊತೆ ಯೂನಿಯನ್ ಇದೆ. ನಿಮಗೆ ಕರ್ಮ ಕಾರ್ಡಿಂದ ತೆಗಿತಿದ್ದೇನೆ, ಏನು ಹೇಳ್ತೀವಿ ಅಂತ ಹೇಳಿ ನೋಡುವ. ಕರ್ಮ ಕಾರ್ಡಿಂದ ಪ್ಲಾನೆಟ್ಸ್, ಸೈನ್ಸ್, ಆಸ್ ಯು ಡಿಡ್. 4th ಹೌಸ್ ಬಂದಿದೆ, ಇಲ್ಲೂ 4th ಹೌಸ್ ಬಂದಿದೆ, ಇಲ್ಲೂ 4th ಹೌಸ್ ಬಂದಿದೆ. ನೀವು ನೋಡ್ತಿರ್ಬೋದು. ಆಸ್ ಯು ಡಿಡ್ ಇನ್ ದ ಪಾಸ್ಟ್. ಇಲ್ಲಿ ಸ್ಪಿರಿಚುವಾಲಿಟಿ ಏನು ಹೇಳ್ತಾರೆ ಅಂತ ಹೇಳಿದರೆ, ನೀವು ಈ ಹಿಂದೆ ಏನು ಕೆಲಸ ಮಾಡಿದ್ದೀರಾ, ವಾಟ್ ಮೇಕ್ಸ್ ಯು ಫೀಲ್ ಸೆಕ್ಯೂರ್. ಈ ಹಿಂದೆ ನೀವು ಏನು ಕೆಲಸ ಮಾಡ್ತೀರಾ ಅದೇ ನಿಮ್ಮ ಮುಂದೆ ಸೆಕ್ಯೂರ್ ಆಗಿ ಫೀಲ್ ಮಾಡ್ತದೆ ಅಂತ ಹೇಳ್ತಿದ್ದಾರೆ. ಮೇಕ್ ಯುವರ್ ಹೋಮ್ ಬೇಸ್ ಆರ್ ಯುವರ್ ಫ್ಯಾಮಿಲಿ ಸಪೋರ್ಟ್. ನಿಮ್ಮ ಹೋಮ್ ಬೇಸ್ ಅಥವಾ ನಿಮ್ಮ ಫ್ಯಾಮಿಲಿಯಿಂದ ಸಪೋರ್ಟ್ ಸಿಗ್ತದೆ. ಅಂದರೆ ಇವರು ನಿಮ್ಮ ಫ್ಯಾಮಿಲಿ ಮೆಂಬರ್, ನಿಮ್ಮ ಹಿಂದಿನ ಜನ್ಮದ ಫ್ಯಾಮಿಲಿ ಮೆಂಬರ್ ಇದ್ದಿರ್ಬೋದು. ಅವರು ಬಂದು ನಿಮ್ಮನ್ನು ಜಾಯಿನ್ ಆಗ್ಬೋದು, ಅಥವಾ ಕೆಲವರು ನಿಮ್ಮ ಈ ಜನ್ಮದ ಫ್ಯಾಮಿಲಿ ಮೆಂಬರ್ ಇರ್ಬೋದು. ಹೋಮ್ ಬೇಸ್ ನಿಮ್ಗೊಂಥರ ಫ್ಯಾಮಿಲಿ ಅಂದರೆ ಒಂಥರ ಸ್ವಂತ ಮನೆಯಲ್ಲಿದ್ದಾಗ ಒಂಥರ ಖುಷಿ, ಶಾಂತಿ, ನೆಮ್ಮದಿ ಸಿಗೋದ್ರಲ್ಲಿದೆ. ಅಂದರೆ ಏನೋ ಒಂದು ಮನೆ, ಏನೋ ಸೆಕ್ಯೂರ್ ಅಂತ ಅನಿಸೋದ್ರಲ್ಲಿದೆ ಅಂತ ಹೇಳ್ತಿದ್ದಾರೆ. ಡೂ ವಾಟ್ ಮೇಕ್ಸ್ ಯು ಫೀಲ್ ಸೆಕ್ಯೂರ್ ಅಂತ ಹೇಳಿ. ಅಂದರೆ ನಿಮಗೆ ಯಾವುದಿಲ್ಲಿ ನಿಮಗೆ ಖುಷಿ ಅಂತ ಅನಿಸ್ತಿದೆ ಅದನ್ನು ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಯುವರ್ ಹೋಮ್ ಬೇಸ್ ಆರ್ ಫ್ಯಾಮಿಲಿ ಸಪೋರ್ಟ್ ನಿಮಗೆ ಬರ್ತಾ ಇದೆ. ಇಲ್ಲಿ ನಿಮ್ಮ ಸೋಲ್ ಮೆಂಬರ್ಸ್ ಇರ್ಬೋದು. ಪ್ಲಾನೆಟ್ಸ್ ಕಡೆಯಿಂದ ಪ್ಲೂಟೋ ಬಂದಿದೆ, ನೆಪ್ಚೂನ್ ಬಂದಿತ್ತು. ರಿಸರೆಕ್ಟ್ ದ ನೀಡ್ ಫಾರ್ ಕಂಟ್ರೋಲ್ ಆಫ್. ಇಲ್ಲಿ ನೀವು ಕಂಟ್ರೋಲ್ ಮಾಡ್ತಿರ್ಬೋದು. ಸೊ ಕಂಟ್ರೋಲ್ ಮಾಡೋದನ್ನು ಬಿಟ್ಟು ಬಿಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಕೆಲವೊಮ್ಮೆ ನಾನು ಅನ್ಕೊಂಡಾಗೆ ಆಗಬೇಕು ಜೀವನ ಅಂತ ನೀವು ಅನ್ಕೊಂಡಿರ್ಬೋದು. ಇಲ್ಲಿ ಶನಿ ಮತ್ತು ಗುರುಗ್ರಹ ಬಂದಿರೋದ್ರಿಂದ, ಇಲ್ಲಿ ಧರ್ಮ ಕರ್ಮಾಧಿಪತಿ ಬಂದಿರೋದ್ರಿಂದ ಇಲ್ಲಿ ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಅಂದರೆ ಮನಸ್ಸು ಹೇಗೆ ಹೇಳ್ತಾರೆ, ನಿಮ್ಮ ಇಂಟ್ಯೂಷನ್ ಹಾಗೆ ಕೇಳಿ ಅಂತ ಹೇಳ್ತಿದ್ದಾರೆ. ಈ ಪವರ್ ಸ್ಟ್ರಗಲ್ ಅಂದರೆ ತುಂಬಾ ನೀವು ನನಗೆ ಪವರ್ ಬೇಕು, ಏನೋ ಬೇಕು ಅಂತ ಸ್ಟ್ರಗಲ್ ಮಾಡ್ತಿರ್ಬೋದು. ಡೂ ಆರ್ ಡೈ ಯು ಮಸ್ಟ್. ಅಂದರೆ ಇಲ್ಲಿ ಮಾಡು ಇಲ್ಲವೇ ಮಡಿ ಅಂತ ಹೇಳ್ತಿದ್ದಾರೆ. ಅಂದರೆ ನೀವಿಲ್ಲಿ ತುಂಬ ಸ್ಟ್ರಗಲ್ ಮಾಡಬೇಕಾಗ್ತದೆ, ಅಂದರೆ ಸ್ಟ್ರಗಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದರೆ ತುಂಬ ವರ್ಕ್ ಮಾಡಬೇಕು ಅಂತ ಹೇಳಿ. ತುಂಬ ಅಂದರೆ ಅಬ್ಸೆಷನಲ್ಲಿ ಇರಬೇಡಿ. ಅಂದರೆ ನಿಮ್ಮನ್ನು ನೀವು ಡೌನ್ ಫೀಲ್ ಮಾಡ್ಕೊಳ್ಬೇಡಿ, ಅಂದರೆ ನನ್ನಿಂದ ಏನಾಗೋದಿಲ್ಲ, ನಾನು ಹೆಲ್ಪ್ಲೆಸ್ ಅಂತೇಳಿ. ಇಲ್ಲಿ ನೀವು ತುಂಬ ವರ್ಕ್ ಮಾಡಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಥರ್ಡ್ ಹೌಸು ಬಂದಿತ್ತು. ಥರ್ಡ್ ಹೌಸ್ ಅಂತ ಹೇಳಿದರೆ ಇಲ್ಲಿ ನೀವು
ಎಫರ್ಟ್ ಹಾಕಬೇಕಾಗ್ತದೆ. ಇಲ್ಲಿ ಕೆಲವರಿಗೆ ನಿಮ್ಮ 3ನೇ ಮನೆಯಲ್ಲಿ ಶನಿ ಕೂತಿರ್ಬೋದು. 3ನೇ ಮನೆ ಶನಿ ಕೂತಿದಾಗ ತುಂಬಾ ಎಫರ್ಟ್ ಹಾಕಬೇಕಾಗ್ತದೆ, ನೀವು ಸೆಲ್ಫ್ ಎಫರ್ಟ್ ಹಾಕಬೇಕಾಗ್ತದೆ. ಸೈನ್ಸ್ ನೋಡುವ. ವರ್ಗೋ, ದ ಸರ್ವಿಂಗ್ ಆಫ್ ಅದರ್ಸ್, ಮೆಥಡ್ಸ್ ಫಾರ್ ದ ಹೀಲಿಂಗ್ ಪವರ್ ಆಫ್. ಇಲ್ಲಿ ನೀವು ಬೇರೆಯವರಿಗೆ ಹೀಲಿಂಗ್ ಪವರ್ ಕೊಡೋದಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಗೇನಾದರೂ ನಿಮ್ಮ ಹತ್ರ ಹೀಲಿಂಗ್ ಪವರ್ ಇರ್ಬೋದು, ಅದನ್ನು ನೀವು ಇನ್ನೊಬ್ಬರಿಗೆ ಕೊಡಬೇಕು ಅಂತ ಹೇಳ್ತಿದ್ದಾರೆ. ದ ಡೀಟೇಲ್ಸ್ ಆಫ್ ದ ಎನಲೈಸಿಂಗ್ ಆಫ್. ಇಲ್ಲಿ ಅಂದರೆ ಡೀಟೇಲ್ ಆಗಿ ತಗೊಂಡು ಎನಲೈಸ್ ಮಾಡಿ, ಅಂದರೆ ಯಾರಿಗೆ ನೀವು ಸರ್ವ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಎನಲೈಸ್ ಮಾಡಿ ಅಂತ ಹೇಳ್ತಿದ್ದಾರೆ. ರಿಸಲ್ಟಿಂಗ್ ಫ್ರಮ್ ದ ಪರ್ಫೆಕ್ಷನಿಸಮ್ ಆಫ್ ಡೂ ವಾಟ್ ಯು ಮಸ್ಟ್ ಡೂ. ಅಂದರೆ ಎಲ್ಲವನ್ನು ಪರ್ಫೆಕ್ಟ್ ಅಂತ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಈ ಜಗತ್ತಲ್ಲಿ ಯಾರೂ ಪರ್ಫೆಕ್ಟ್ ಇಲ್ಲ. ಅಂದರೆ ನಾನು ಪರ್ಫೆಕ್ಟ್ ಮಾಡ್ತೇನೆ ಇಲ್ವ ಅಂತ ನಿಮಗೆ ಮನಸ್ಸಿಗೆ ಅನಿಸ್ತಿರ್ಬೋದು. ಪರ್ಫೆಕ್ಷನಿಸ್ಟ್ ಅಲ್ಲಿ ಹೋಗಬೇಡಿ. ಅಂದರೆ ನೀವು ಏನು ಮಾಡಬೇಕು, ಅಂದರೆ ಹೇಗೆ ಮಾಡಬೇಕು ಅನ್ನೋದ್ರ ಕಡೆ ಗಮನ ಕೊಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅಂದರೆ ಕೆಲವೊಮ್ಮೆ ಕನ್ಫ್ಯೂಷನ್, ನಾ ಮಾಡಿದ್ದು ಕರೆಕ್ಟ್ ಆಗ್ತದೆ ಇಲ್ವಾ, ಪರ್ಫೆಕ್ಟ್ ಆಗ್ತದೆ ಇಲ್ವಾ ಅಂತೇಳಿ ಮನಸ್ಸಲ್ಲಿ ಕನ್ಫ್ಯೂಷನ್ ಇದ್ದಿರ್ಬೋದು. ಸೊ ನೀವೇನು ಮಾಡಬೇಕು, ಹೇಗೆ ಮಾಡಬೇಕು ಅದರ ಕಡೆ ಗಮನ ಇರಲಿ ಅಂತ ಹೇಳ್ತೀರಾ. ಅದು ಮುಂದೆ ತಾನಾಗೆ ಪರ್ಫೆಕ್ಟ್ ಆಗ್ತದೆ. ಸೊ ಯಾರೂ ಈ ಜಗತ್ತಿನಲ್ಲಿ ಯಾರೂ ಪರ್ಫೆಕ್ಟ್ ಇಲ್ಲ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮಗೆ ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ಯೂನಿವರ್ಸ್ ಮೆಸೇಜ್. ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಷನ್ ನಡೀತಾ ಇದೆ. ಅಂದರೆ ಒಂದು ಎಂಡ್ ಆಗ್ತದೆ. ದೊಡ್ಡ ಜೀವನ ಅಂದರೆ ಇದು ಯಾವುದರ ರಿಲೇಷನ್ಶಿಪ್ ಇರ್ಬೋದು, ಜಾಬ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಯಾವುದರಲ್ಲಾದ್ರೂ ಒಂದು ಮೇಜರ್ ಎಂಡ್ ಆಗ್ತಾಯಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇದೊಂಥರ ಅನ್ಎಕ್ಸ್ಪೆಕ್ಟೆಡ್ ವೇಯಲ್ಲಿ ಆಗ್ತದೆ ನಿಮ್ಮ ಜೀವನದಲ್ಲಿ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಸಡನ್ ಆಗ್ತದೆ, ಸಡನ್ ಶಿಫ್ಟ್ ಬರ್ತದೆ. ನೀವೊಂಥರ ಕ್ಲಾರಿಟಿಗೆ ಬರೋರಿದ್ದೀರಿ. ನಿಮ್ಮ ಲೈಫಲ್ಲಿ ಒಬ್ಬರು ಕಿಂಗ್ ಎಂಟ್ರಿ ಆಗೋರಿದ್ದಾರೆ. ಇವರು ಮೇಲ್ ಇರ್ಬೋದು, ಫೀಮೇಲ್ ಇರ್ಬೋದು. ಅಂದರೆ ಒಬ್ರು ಪಾರ್ಟ್ನರ್ ನಿಮ್ಮ ಜೀವನದಲ್ಲಿ ಎಂಟ್ರಿ ಆಗ್ತಿದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಂಟ್ರಿ ಮಾಡ್ತಿದ್ದಾರೆ. ಇವ್ರ ಜೊತೆ ನಿಮಗೆ ರಿಯೂನಿಯನ್ ಇದೆ, ಫ್ಯಾಮಿಲಿ ಇದೆ, ಮ್ಯಾರೇಜ್ ಇದೆ. ಇವರು ಹೀಲರ್ ಇರ್ಬೋದು, ಅಥವಾ ನಿಮ್ಮ ಜೊತೆ ಒಂದು ನೀವು ಅವರು ಸೇರಿ ಒಂದು ಹೊಸ ಕ್ಯಾರಿಯರ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಫ್ಯಾಮಿಲಿ ವಿತ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಇವ್ರ ಜೊತೆ. ಸೊ ಇದೊಂಥರ ಅನ್ಎಕ್ಸ್ಪೆಕ್ಟೆಡ್ ವೇಯಲ್ಲಿ ಆಗ್ತದೆ. ಸಡನ್ ಶಿಫ್ಟ್ ಬರ್ತದೆ ನಿಮ್ಮ ಜೀವನದಲ್ಲಿ. ಒಂಥರ ಏನು ಹೇಳ್ತಾರೆ, ಮ್ಯಾಜಿಕ್ ಥರನೇ ಆಗ್ಬೋದು ಕೆಲವೊಮ್ಮೆ ಕೆಲವರಿಗೆ. ನಿಮಗೆ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ತೆಗಿತಿದ್ದೇನೆ. ಯಾವ ಹೀಲಿಂಗ್ ಬರ್ತಾ ಇದೆ ಅಂತ ಹೇಳಿ ನೋಡುವ. ಡೈಲಿ ಹೀಲಿಂಗ್ ಕಡೆಯಿಂದ. ಫಾಸ್ಟರ್ ಪೇಷನ್ಸ್ ಇರಲಿ ಅಂತ ಹೇಳ್ತಿದ್ದಾರೆ. ಯೂಸ್ ಇಕ್ವಿನಿಮಿಟಿ ಟು ಕಾಮ್ ಯುವರ್ ಇಮೋಷನ್ಸ್. ಸ್ವಲ್ಪ ಇಮೋಷನ್ಸನ್ನು ಅಂದರೆ ಕಾಮಲ್ಲಿ ಇರಲಿ, ಸ್ವಲ್ಪ ಶಾಂತಿಯಿಂದ ಇರಿ ಅಂತ ಹೇಳ್ತಿದ್ದಾರೆ ಇಮೋಷನ್ ಬಗ್ಗೆ. ರಿಮೈಂಡ್ ಯುವರ್ ಸೆಲ್ಫ್ ದ್ಯಾಟ್ ಯು ಆರ್ ಯುವರ್ ಸೋಲ್ ಸ್ಪಿರಿಟ್ ಬೀಯಿಂಗ್. ನಿಮ್ಮನ್ನು ನೀವೇ ರಿಮೈಂಡ್ ಮಾಡ್ಕೊಳ್ಳಿ, ನೀವೊಬ್ಬರು ಪವಿತ್ರ ಆತ್ಮ, ದೇವರ ಆತ್ಮ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ಪ್ರಾಕ್ಟೀಸ್ ಸ್ಪೀಕಿಂಗ್ ಪಾಸಿಟಿವ್ಲಿ ಅಬೌಟ್ ಅದರ್ ಪೀಪಲ್ ಆ್ಯಂಡ್ ಈವೆಂಟ್ಸ್ ಆ್ಯಂಡ್ ಎಸ್ಪೆಷಲಿ ದ ಫ್ಯೂಚರ್. ನೀವು ಪಾಸಿಟಿವ್ ಆಗಿ ಮಾತಾಡೋದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇದು ಬೇರೆಯವರ ಬಗ್ಗೆ ಆಗಿರ್ಬೋದು, ಘಟನೆ ಆಗಿರ್ಬೋದು, ಅಥವಾ ಬೇರೆಯವರ ಫ್ಯೂಚರ್ ಅಥವಾ ನಿಮ್ಮ ಫ್ಯೂಚರ್ ಬಗ್ಗೆ ಇದ್ದಿರ್ಬೋದು. ಈ ಕೆಟ್ಟ ಪದಗಳನ್ನು ಬಳಸೋದನ್ನು ಅಥವಾ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನು ಬಿಟ್ಟು ಬಿಡಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮಗೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿ. ಟ್ರಸ್ಟ್ ಇನ್ ಡಿವೈನ್ ಆರ್ಡರ್, ಯು ಆರ್ ಬೀಯಿಂಗ್ ಹೆಲ್ಪ್ಡ್. ದೇವರ ಆರ್ಡರ್ ಮೇಲೆ ನಂಬಿಕೆ ಇರಲಿ. ನಿಮಗೆ ಇಲ್ಲಿ ಯೂನಿವರ್ಸ್ ಬಂದು ಹೆಲ್ಪ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನಿಮ್ಮ ಜೀವನದಲ್ಲಿ ಒಂಥರ ದೊಡ್ಡ ದೊಡ್ಡ ಮೇಜರ್ ಚೇಂಜಸ್ ಆಗ್ತಾ ಇದೆ. ಅಂದರೆ ಒಂಥರ ಶೇಕ್ ಬಂದಿರ್ಬೋದು ನಿಮ್ಮ ಲೈಫಲ್ಲಿ. ಎಲ್ಲವೂ ದೇವರ ಆರ್ಡರ್ ಪ್ರಕಾರನೇ ಆಗ್ತದೆ. ನಿಮಗೆ ಯೂನಿವರ್ಸ್ ಕಡೆಯಿಂದ ಸಹಾಯನೂ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಡೆವಲಪ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಏಮ್ ಟು ಬಿ ಹಾರ್ಮನಿ ಇನ್ ಆಲ್ ಎನ್ವೈರ್ಮೆಂಟ್. ಫ್ಲೆಕ್ಸಿಬಲ್ ಆಗಿರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇನ್ ದ ಮೊಮೆಂಟ್ ಇಫ್ ಯು ಕ್ಯಾನ್ ರಿಮೂವ್ ಯುವರ್ ಜಡ್ಜ್ಮೆಂಟ್ ಆ್ಯಂಡ್ ಕ್ರಿಟಿಸಮ್ ಆ್ಯಂಡ್ ಟ್ರೂಲಿ ಲಿಸನ್ ಟು ದ ಸಮ್ವನ್ ಯು ವಿಲ್ ಎಂಪವರ್ ದೆಮ್. ಈ ಸದ್ಯಕ್ಕೆ ಏನು ಹೇಳ್ತಾರೆ ಅಂದರೆ ಯೂನಿವರ್ಸ್, ನೀವು ಇನ್ನೊಬ್ಬರು ಜಡ್ಜ್ ಮಾಡೋದನ್ನು ಬಿಟ್ಟು ಬಿಡಿ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನಾನೇ ಕರೆಕ್ಟ್ ಅಂತೇಳಿ ಯಾರನ್ನು ಜಡ್ಜ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಕ್ರಿಟಿಸಮ್ ಮಾಡಬೇಡಿ, ಇನ್ನೊಬ್ಬರನ್ನು ಅಂದರೆ ತೆಗಳೋದು, ನಿಂದನೆ ಮಾಡೋದಾಗಲಿ, ಜಡ್ಜ್ ಮಾಡೋದಾಗಲಿ ಮಾಡಬೇಡಿ.
ಅಂದ್ರೆ ಎಲ್ಲವನ್ನೂ ಕೇಳಿ, ಒಬ್ರು ಕೆಟ್ಟದು ಮಾತಾಡಿದ್ರು ಕೇಳಿ, ಒಬ್ರು ಒಳ್ಳೇದು ಮಾತಾಡಿದ್ರು ಕೇಳಿ ಅಂತ ಹೇಳ್ತಿದ್ದಾರೆ. ಅದರಿಂದ ನಿಮ್ಗೆ ಏನೋ ಒಂದು ಲೆಸನ್ ಸಿಗ್ತದಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಯಾರನ್ನು ಜಡ್ಜ್ ಮಾಡಬೇಡಿ. ಇಲ್ಲಿ ಫೈಲ್ ನಂಬರ್ 3 ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.